नमो ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमो आचार्यपादाय कृपप्रदायिने गौरकथाप्रमदाय ग्रन्थारिणे नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंदा श्री अद्वैत गदाधर श्रीवासादि गौर भक्तवृंदा हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं हरि ओಂ ತತ್ಸತ್ ಹರೇ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ರೂಪದ 14ನೇ ಅಧ್ಯಾಯದ 11ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ರಿ. ಈ ಶ್ಲೋಕದ ಅನುವಾದ ಹೀಗಿದೆ: ದೇಹದ ಎಲ್ಲ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು. ಹರೇ ಕೃಷ್ಣ. ಹೀಗೆ ನೋಡಿ, ನಾವು ಹಿಂದಿನ ಶ್ಲೋಕಗಳಲ್ಲಿ ರಜೋಗುಣ, ತಮೋಗುಣ, ಸತ್ವಗುಣದ ಬಗ್ಗೆ ತಿಳ್ಕೊತಿದ್ವಿ. ನಿನ್ನೆ ದಿನ ಹೇಗೆ ಒಂದು ಗುಣ ನೋಡಿ ಇನ್ನೊಂದು ಗುಣವನ್ನ ನೋಡಿ ಸಂಘರ್ಷಗಳನ್ನ ನೋಡುವಂಥದ್ದು, ನೋಡಿ ಸ್ಪರ್ಧೆಯನ್ನ ರೀತಿ, ಒಂದು ಇನ್ನೊಂದನ್ನು ಸೋಲಿಸುವಂತ ಪ್ರಯತ್ನ. ಹೀಗೆ ನೋಡಿ ಇವತ್ತಿನ ದಿನದಲ್ಲಿ ಸತ್ವಗುಣದ ಬಗ್ಗೆನೇ ಹೇಳ್ತಿರೋದು. ಇದು ಹೇಳೋ ರೀತಿನೇ ತುಂಬಾ ಚೆನ್ನಾಗಿದೆ. ನೋಡಿ ಹೆಂಗಿದೆ, ಹಿಂದಿನ ಶ್ಲೋಕಗಳನ್ನು ನೋಡಿದ್ರೆ ನೋಡಿ ಸತ್ವಗುಣ, ರಜೋಗುಣ, ತಮೋಗುಣ ಒಂದೊಂದನ್ನು ಬೇರೆ ಬೇರೆಯಾಗಿ ಹೇಳಿ ಅದರ ಒಟ್ಟು ಸಾರಾಂಶ ತರ ಹೇಳಿ ಈಗ ಅವುಗಳ ಮಧ್ಯೆ ಸಂಘರ್ಷವನ್ನ ಹೇಳಿ ನಂತರ ಮತ್ತೆ ಸತ್ವಗುಣಕ್ಕೆ ಆಳವಾಗಿ ಹೋಗ್ತಿರೋದು. ಮುಂದಿನ ಶ್ಲೋಕ ರಜೋಗುಣದ ಬಗ್ಗೆ ಇದೆ, ಅದ್ರ ಮುಂದಿನ ಶ್ಲೋಕ ತಮೋಗುಣದ ಬಗ್ಗೆ ಇದೆ. ಇದೇ ವಿಷಯವಾಗಿ ಏನದು, ದೇಹದ ದ್ವಾರಗಳು, ಎಲ್ಲ ದ್ವಾರಗಳನ್ನ ಅಂತ ಹೇಳುವಂತ. ನೋಡಿ ದೇಹಕ್ಕೆ ಎಷ್ಟು ದ್ವಾರಗಳಿದಾವೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. 9 ದ್ವಾರಗಳಿವೆ. ನೋಡಿ 5ನೇ ಅಧ್ಯಾಯದ 13ನೇ ಶ್ಲೋಕ ಯಾರಾದ್ರೂ ಓದ್ತೀರಾ? ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ನವದ್ವಾರೆ ಪುರೇ ದೇಹೇ ನೈವಕಾರಯಾನ್. ಹೇಳ್ತೀರಾ? ನವದ್ವಾರ ಪುರೇ ದೇಹೇ ಅಂತ ಬರುತ್ತೆ. ಇಲ್ಲಿ ನಾನೇ ಓದ್ಬಿಡ್ತೀನಿ ಅನುವಾದ. ನವದ್ವಾರ ಪುರೇ ದೇಹೇ ಅಂತ ಒಂದು ಶ್ಲೋಕ ಬರುತ್ತೆ ನಿಮ್ಗೆ ಭಗವದ್ಗೀತೆಯಲ್ಲಿ 13ನೇ ಶ್ಲೋಕ 5ನೇ ಅಧ್ಯಾಯದಲ್ಲಿ. ಪುರೇ ದೇಹೇ ನೈವ ಕುರುವನ್ನ ಕಾರಯಾನ್ ಅಂದ್ರೆ ದೇಹಸ್ಥ ಜೀವಿಯು ಸ್ವಭಾವವನ್ನು ನಿಯಂತ್ರಿಸಿ ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ತ್ಯಜಿಸಿದಾಗ ಅವನು ನವದ್ವಾರಗಳ ನಗರದಲ್ಲಿ, ಅಂದ್ರೆ ಬ್ರಾಕೆಟ್ ಅಲ್ಲಿ ಹೇಳಿದ್ರೆ ಐಹಿಕ ಶರೀರದಲ್ಲಿ ಸುಖವಾಗಿ ವಾಸಿಸುತ್ತಾನೆ. ಅವನು ಕಾರ್ಯ ಮಾಡುವುದೂ ಇಲ್ಲ, ಕಾರ್ಯ ಮಾಡಿಸುವುದೂ ಇಲ್ಲ. ಯಾರು? ಆತ್ಮ, ದೇಹಸ್ಥ ಆತ್ಮನು ನವದ್ವಾರ ನಗರಗಳಲ್ಲಿ ವಾಸಿಸುತ್ತಾನೆ. ದೇಹದ ಅಥವಾ ಅಲಂಕಾರಿಕವಾಗಿ ವರ್ಣಿಸಿದ ದೇಹದ ನಗರದ ಕಾರ್ಯಗಳನ್ನು ಅದರ ಪ್ರಕೃತಿ ಗುಣಗಳು ತಂತಾವೇ ನಿರ್ವಹಿಸಿಕೊಂಡು ಹೋಗುತ್ತವೆ. ಆತ್ಮನು ದೇಹದ ಸ್ಥಿತಿಗೆ ತನ್ನನ್ನು ಕೊಂಡಿದ್ದರೂ ಬಯಸಿದರೆ ಆ ಸ್ಥಿತಿಗಳನ್ನು ಮೀರಬಲ್ಲನು. ಬಯಸಿದ್ರೆ ಮೀರಬಹುದು ಈ ಗುಣಗಳನ್ನ. ಇಲ್ಲದೆ ಇದ್ರೆ ಹಂಗೆ ಅವು ಹೆಂಗ್ ಆಡಿಸ್ಕೊಂಡು ಹೋಗ್ತಿರ್ತವೆ ಅದು ಗುಣಗಳು, 3 ಗುಣಗಳು ನೋಡ, ಆ ಪ್ರಕಾರ ಹಂಗೇ ಬೇಕಾದ್ರೆ ಹೋಗ್ಬೋದು. ಇಲ್ಲದೆ ಇದ್ರೆ ಬಯಸಿದ್ರೆ ಈ 3 ಗುಣನ್ನ ಮೀರಿ ಸತ್ವಗುಣಕ್ಕೆ ಬಂದು ನೋಡಿ ಈ ದೇಹವನ್ನ ಬಿಟ್ಟು ನೋಡಿ ಭಗವದ್ಧಾಮ ಕೂಡ ಹೋಗ್ಬೋದು ಬೇಕಿದ್ರೆ. ನೋಡಿ ತನ್ನ ಉತ್ತಮ ಸ್ವಭಾವವನ್ನು ಮರೆತ ಕಾರಣದಿಂದಲೇ ಆತನು ತನ್ನನ್ನು ಭೌತಿಕ ದೇಹದೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಇದರಿಂದಾಗಿ ಕಷ್ಟಪಡುತ್ತಾನೆ. ನೋಡಿ ನಾವು ಹಿಂದಿನ ಶ್ಲೋಕದಲ್ಲಿ ಓದಿದ್ವಿ ಒಂದು ಭಗವದ್ಗೀತೆ
ನೋಡಿ, ಆ ಮನಸ್ಸೇಂದ್ರಿಯ ಕರ್ಷಾಣಿ ಷಷ್ಟತಿ ಅಂತೇಳಿ, ಷಷ್ಟಾನಿ ಕರ್ಷತಿ ಅಂತ ನೋಡಿ. ಬಹುವಾಗಿ ಇದರಿಂದ ಕಷ್ಟಪಡುತ್ತಾನೆ. ಕೃಷ್ಣ ಪ್ರಜ್ಞೆಯಿಂದ ಆತನು ತನ್ನ ನಿಜವಾದ ಸ್ಥಿತಿಯನ್ನು ಮರಳಿ ಪಡೆಯಬಲ್ಲ. ನೋಡಿ, ಇದನ್ನು ಪ್ರಭುಪಾದರು ಯಾವಾಗ ಹೇಳ್ತಿರ್ತಾರೆ, ಕೃಷ್ಣ ಪ್ರಜ್ಞೆ ಅಂದ್ರೆ ಏನಂದ್ರೆ ನಾವ್ ಏನು ಮರ್ತೋಗಿದ್ವು ಅದನ್ನ ವಾಪಸ್ ನೋಡಿ ಬಳಸ್ಕೊಳ್ಳೋದು ಮತ್ತೆ ಪುನಃ ಮಾಡುವಂಥದ್ದೇ ಕೃಷ್ಣ ಪ್ರಜ್ಞೆ ಅಂತ. ತನ್ನ ನಿಜವಾದ ಸ್ಥಿತಿಯನ್ನು ಮರಳಿ ಪಡೆಯಬಲ್ಲ ಮತ್ತು ಆ ಮೂಲಕ ದೇಹದ ಬಂಧನದಿಂದ ಹೊರಕ್ಕೆ ಬರಬಲ್ಲ. ಅಂದ್ರೆ ಏನಾಯ್ತು, ಈಗ ಈ ದೇಹ ನೋಡಿ, ನವದ್ವಾರ ಪುರೇ ದೇಹೆ ಯಾರಿರ್ತಾನೋ ಅವನು ಬಂಧನದಲ್ಲಿದ್ದಾನೆ ಅಂತ. ಆದುದರಿಂದ ಕೃಷ್ಣ ಪ್ರಜ್ಞೆಯನ್ನು ಒಪ್ಪಿಕೊಂಡ ಮನುಷ್ಯನು ಕೂಡಲೇ ದೇಹದ ಕಾರ್ಯಗಳಿಂದ ದೂರನಾಗುತ್ತಾನೆ. ಇಂತಹ ನಿಯಂತ್ರಿತ ಬದುಕಿನಲ್ಲಿ ಅವನ ವಿಚಾರಗಳು ಬದಲಾಗುತ್ತವೆ. ಅವನು ನವದ್ವಾರ ನಗರದಲ್ಲಿ ಸುಖವಾಗಿರುತ್ತಾನೆ. 9 ದ್ವಾರಗಳನ್ನು ಹೀಗೆ ಹೆಸರಿಸಲಾಗಿದೆ: ನವದ್ವಾರೇ ಪುರೇ ದೇಹಿ ಹಂಸೋ ಲೇಲಾಯತೆ ಬಹಿ ವಶಿ ಸರ್ವಸ್ಯ ಲೋಕಸ್ಯ ಸ್ಥಾವರಸ್ಯ ಚರಸ್ಯ ಚ. ನೋಡಿ, ಶ್ವೇತಾಶ್ವತರ ಉಪನಿಷತ್ತಲ್ಲಿ ಹೀಗೆ ಹೇಳ್ತಾರೆ: ಜೀವಿಯ ದೇಹದಲ್ಲಿ ವಾಸಿಸುತ್ತಿರುವ ದೇವೋತ್ತಮ ಪರಮ ಪುರುಷನು ವಿಶ್ವದ ಎಲ್ಲ ಜೀವಿಗಳನ್ನು ನಿಯಂತ್ರಿಸುತ್ತಾನೆ. ದೇಹಕ್ಕೆ ನವದ್ವಾರಗಳುಂಟು: ಹಣ್ಣು, 2 ಕಣ್ಣುಗಳು, ಮೂಗಿನ 2 ಹೊಳ್ಳೆಗಳು, 2 ಕಿವಿಗಳು, 1 ಬಾಯಿ, ಬುಧ ಜನನೇಂದ್ರಿಯ. ತನ್ನ ಬದ್ಧ ನೆಲೆಯಲ್ಲಿ ಜೀವಿಯು ತನ್ನನ್ನು ದೇಹದೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಆದರೆ ಅವನು ತನ್ನೊಳಗಿರುವ ಭಗವಂತನೊಡನೆ ಗುರುತಿಸಿಕೊಂಡಾಗ ದೇಹದಲ್ಲಿ ಇರುವಾಗಲೇ ಭಗವಂತನಷ್ಟೇ ಸ್ವತಂತ್ರನಾಗುತ್ತಾನೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ಐಹಿಕ ದೇಹದ ಹೊರಗಿನ ಮತ್ತು ಒಳಗಿನ 2 ಕಾರ್ಯಗಳಿಂದಲೂ ಸ್ವತಂತ್ರನು. ನೋಡಿ ಹಂಗೆ ಮುಂದೆ ಹೇಳ್ಕೊಂಡು ಹೋಗ್ತಾರೆ: ತನ್ನ ದೇಹವೊಬ್ಬ ನಗರದ ಒಡೆಯನಾದ ದೇಹಸ್ಥಾತ್ಮನು ಕರ್ಮಗಳನ್ನು ಸೃಷ್ಟಿಸುವುದಿಲ್ಲ, ಜನರಿಗೆ ಕರ್ಮ ಮಾಡುವಂತೆ ಮನವೊಲಿಸುವುದಿಲ್ಲ ಮತ್ತು ಕರ್ಮಫಲವನ್ನು ಸೃಷ್ಟಿಸುವುದಿಲ್ಲ. ಇವೆಲ್ಲವನ್ನು ಐಹಿಕ ಪ್ರಕೃತಿಯ ಗುಣಗಳೇ ಮಾಡ್ತವೆ ಅಂತ ಹೇಳೋದು. ನೋಡಿ, ಹಿಂದಿನ ಶ್ಲೋಕಗಳನ್ನು ನಾವು ಹಿಂದೆ ಅಧ್ಯಯನ ಮಾಡಿದೀವಿ ನೋಡಿ. ಅದನ್ನೇ ನವದ್ವಾರಪುರಕ್ಕೆ ಹೋಲಿಸು, ದೇಹದ ಎಲ್ಲ ನವದ್ವಾರಗಳನ್ನ ಬಗ್ಗೆ ಹೇಳೋದು. ಅದೇ ತರ ಭಾಗವತದಲ್ಲಿ ಒಂದು ಕತೆ ಬರುತ್ತೆ, ಇದೇ ಕತೆ. ಯಾವ ಕತೆ? ಹರೇ ಕೃಷ್ಣ ಪ್ರಭುಜಿ, ಪುರಂಜನ ಕತೆ ಬರುತ್ತೆ. ಪುರಂಜನ. ಏನ್ ಬರುತ್ತಲ್ಲಿ ಕತೆ? ಪುರಂಜನನ ಕತೆ ಒಂದು ಅವರು ಸಂಕ್ಷಿಪ್ತವಾಗಿ ಅವ್ರ ದೇಹಕ್ಕೆ ಸಂಕ್ಷಿಪ್ತವಾಗಿ ಹೇಳಿ. ಯಾರಾದ್ರೂ ಪುರಂಜನ ರಾಜನ ಕತೆ ಹೇಳಿ. ಅವರು ದೇಹದ ಬಗ್ಗೆನೆ ಗಮನ ಒಂದೊಂದಕ್ಕೂ ಒಂದೊಂದ್ ತರ ಗಮನ ಕೊಡ್ತಾ ಇರ್ತಾರೆ ಪ್ರಭುಜಿ. ಅಂದ್ರೆ ಅಲ್ಲಿ ಒಬ್ಬ ಹೆಣ್ಣು ಇರ್ತಾಳೆ ಪ್ರಭುಜಿ, ಅದ್ರಲ್ಲಿ. ಓಕೆ, ಅಷ್ಟೇನಾ? ಇನ್ಯಾರಾದ್ರೂ ಏನು ಹೇಳಕ್ ಬಯಸ್ತೀರಾ ಮಾತಾಜಿ, ಪ್ರಭುಜಿ? ಅಂದ್ರೆ ಅವರು ತುಂಬಾ ದೇಹದ ಮೇಲೆ ಮೋಹ ಇಟ್ಕೊಂಡಿರ್ತಾರೆ. ಮತ್ತೆ ಓಕೆ, ಅವರು ಒಂದು ಹೆಂಗಸರ ಮೇಲೆ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಅವರು ಮತ್ತೆ ಅವರು ಮುಂದಿನ ಜನ್ಮದಲ್ಲಿ ಹೆಣ್ಣಾಗೆ ಹುಡ್ತಾರೆ. ಅಂದ್ರೆ ಅಲ್ಲಿ ನಾರದರು ಅವ್ರಿಗೆ ಕತೆ ಹೇಳ್ತಾರೆ, ಕತೆ ರೂಪದಲ್ಲಿ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಇದು ನಿಂದೆ ಕತೆ ಅಂತ ಹೇಳ್ತಾರೆ ಪ್ರಭು ಅವ್ರಿಗೆ. ಅಂದ್ರೆ ಭೌತಿಕ ಇಚ್ಛೆಗಳಿಗೆ ಅಷ್ಟೊಂದು ಅವ್ರು ಅಂಟ್ಕೊಂಡ್ಬಿಟ್ಟಿರ್ತಾರೆ. ಹೌದು ಮಾತಾಜಿ. ನೋಡಿ ನೋಡಿ, ಅದೊಂದು ಪುರಂಜನನ ಕತೆ ನೋಡಿ, ಅದು ಬಹಳ ಚೆನ್ನಾಗಿದೆ. ವಿಶೇಷವಾಗಿ ನೋಡಿ ಅಲ್ಲಿ ಹೇಳುವಂಥದ್ದು ನೋಡಿ, ಅಲ್ಲಿ ನವದ್ವಾರಪುರ ಅನ್ನುವಂಥದ್ದೇ ನೋಡಿ. ಆತನ ಹೆಂಡತಿ ನೋಡಿ ಪುರಂಜನಿ ನೋಡಿ, ಭೌತಿಕ ನೋಡಿ. ನೋಡಿ ಅಲ್ಲೊಂದು ಸಂದೇಶ. ತಾವೆಲ್ಲರೂ ಆ ಒಂದು 4ನೇ ಸ್ಕಂದದ ನೋಡಿ 25 ರಿಂದ 28 ಅಧ್ಯಾಯವನ್ನು ಓದಿದ್ರೆ ನಿಮಗೆ ಪುರಂಜನನ ಕತೆ ಬರುತ್ತೆ ನೋಡಿ. 4ನೇ ಸ್ಕಂದ 25, 26, 27, 28 ನೋಡಿ, ಇದರಲ್ಲಿ ನಿಮಗೆ ಕತೆ ಸಿಗುತ್ತೆ. ನೀವು ಯಾರಾದ್ರೂ ಆಸಕ್ತಿ ಇರೋರು ಇವತ್ತಿನ ಶ್ಲೋಕಕ್ಕೆ ನೋಡಿ ಹೋಲಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೋದು ನೋಡಿ. ನೋಡಿ ಎಲ್ಲ ನೋಡಿ ಇದ್ರ ಬಗ್ಗೆ ನೋಡಿ, ಭಗವದ್ಗೀತೆ, ಭಾಗವತ, ನಮ್ಮ ಹರಿದಾಸರು, ನಮ್ಮ ಪುರಂದರದಾಸರು ಕೂಡ ನೋಡಿ ಇದ್ರ ಬಗ್ಗೆ ಹೇಳ್ತಾರೆ ನೋಡಿ. ಇಲ್ಲಿ ಈ ನೋಡಿ ಪುರಂದರದಾಸರು ಇದೇ ತರದ ಒಂದು ಕತೆ ಹೇಳ್ತಾರೆ. ಯಾರಾದ್ರೂ ಒಂದು ಹಾಡು ಕೀರ್ತನೆ ಹೇಳ್ತಾರೆ, ಯಾರಿಗಾದ್ರೂ ಗೊತ್ತಾ?
ಪುರಂದರದಾಸರ ಹಾಡಲ್ಲಿ ಏನ್ ಬರುತ್ತಂದ್ರೆ, ಈ ಅಂಬಿಗಾ ನಾನಿನ್ನ ನಂಬಿದೆ ಈ ಒಂದು ಕೀರ್ತನೆಯಲ್ಲಿ ಬರುತ್ತೆ. ಅದರಲ್ಲಿ ಆ ಒಂದು ದೋಣಿಗೆ ನೋಡಿ 9 ರಂಧ್ರಗಳು ಅಂಬಿಗಾ ಅಂತ ಕೂಡ ಬರುತ್ತೆ ಅದರಲ್ಲಿ. ಯಾರತ್ರ ಅದ್ರ ಆ ಕೀರ್ತನೆ ಪುಸ್ತಕ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಒಂದು ನಿಮಿಷ ಪ್ರಭು. ಅಂಬಿಗ ನಾನಿನ್ನ ನಂಬಿದೆ ಬರಮಣನ ತುಂಬಿದ ಹರಿಗೋಲಂಬಿಗ 9 ಛಿದ್ರವು ಅಂಬಿಗ ಸಂಭ್ರಮದಿಂನೋಡಂಬಿಗ ಬಿಂಬು ನೋಡಿ ನಡೆ ಸಂಬಿಗ ಹೊಳೆಯ ಭರವನೋ ನಂಬಿಗ ಅದಕ್ಕೆ ಸೆಳವು ಘನವು ಅಯ್ಯ ಅಂಬಿಗ ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದುಕೊಂಡ ಯೋನಿ ಅಂಬಿಗ 6 ತೆರೆಯ ನೋಡಂಬಿಗ ಮೀರಿ ಬರುತ್ತಲಿದೆ ಅಂಬಿಗ ಯಾರಿಂದಲಾಗದು ಅಂಬಿಗ ನಿವಾರಿಸೋ ದಾಟಿಸೋ ಅಂಬಿಗ ಸತ್ಯವೆಂಬುದೇ ಹುಟ್ಟಲೆಂಬಿಗ ಭಕ್ತಿ ಎಂಬುದೇ ಪಂಥವೆಂಬಂಬಿಗ ನಿತ್ಯ ಮೂರ್ತಿ ಪುರಂದರ ವಿಠಲ. ಅದ ಅಲ್ವಾ ಪ್ರಭು? ಹೌದು ಮಾತಾಜಿ, ಸಾಕು ಮಾತಾಜಿ. ಅಲ್ಲಿ ನೋಡಿ 9 ಬಗ್ಗೆ ಬರುತ್ತೆ, 6 ಬಗ್ಗೆ ಬರುತ್ತೆ. 6 ಅಂದ್ರೆ ನೋಡಿ ಎಲ್ಲಾನು ಗೂಢಾರ್ಥವಾಗಿ. 6 ಅಂದ್ರೆ ಅರಿಷಡ್ ವರ್ಗಗಳು, 9 ಅಂದ್ರೆ ನವದ್ವಾರಗಳು. ನೋಡಿ ಒಂದು ದೇಹ ಅನ್ನುವಂಥದ್ದು, ನೋಡಿ ಈ ಅನುಕೂಲ, ಈ ದೇಹ ಅನ್ನುವಂಥದ್ದು ಒಂದು ಹಡಗಿಗೆ ಹೋಲಿಸೋದು. ನೋಡಿ ಈ ದೇಹದ ಸಹಾಯದಿಂದ ನೋಡಿ ಈಗ ಈ ಭವಸಾಗರವನ್ನ ದಾಟಿ ಹೋಗಕ್ಕೆ ಇದೊಂದು ಸಲಕರಣೆ ಅಂತ ಬಳಸ್ಕೊಳ್ಳೋದು, ಒಂದು ಇನ್ಸ್ಟ್ರೂಮೆಂಟ್, ಒಂದು ಸಾಧನವಾಗಿ ಬಳಸ್ಕೊಳ್ಳೋದು. ನೋಡಿ ಇದನ್ನು ಉಪಯೋಗಿಸ್ಕೊಂಡು ದಾಟಿ ಹೋಗ್ಬೇಕು ಅನ್ನೋ ತರ. ನೋಡಿ ಅದಕ್ಕೆ ಅಂಬಿಗನನ್ನು ಪ್ರಾರ್ಥನೆ ಕೇಳ್ಕೊಳ್ಳೋದು. ನೋಡಿ ಅದನ್ನ ನಡೆಸುವಂತ ಪರಮಾತ್ಮ ಇರ್ತಾನಲ್ವಾ, ನೋಡಿ ಈ ತರದ್ದು. ನೋಡಿ ಹಂಗೆ ನೋಡಿ ಈ ಶ್ಲೋಕಕ್ಕೆ ನೋಡಿ ಇವೆಲ್ಲವನ್ನ ನಾವು ಜೊತೆಗೆ ತಗೊಂಡ್ರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೋದು. ವಿಶೇಷವಾಗಿ ಪುರಂಜನನ ಕತೆ ನಾವು ಯಾರಾದ್ರೂ ವಾಪಸ್ ಹೋಗಿ ಓದ್ಕೊಳ್ಳುವಂಥದ್ದಾದ್ರೆ ನೋಡಿ ಅದು ತುಂಬಾ ಚೆನ್ನಾಗಿದೆ, ಅರ್ಥಗರ್ಭಿತವಾಗಿದೆ. ನೋಡಿ ಹಂಗೆ ಈ ಪುರಂಜನನ ಕತೆ ಏನಂತಂದ್ರೆ, ನೋಡಿ ಒಂದ್ಸತಿ ರಾಜ ನೋಡಿ ನೋಡಿ ಇದು ಕತೆ ಹೇಳುವಂಥದ್ದು ಪ್ರಾಚೀನ ಬಹಾರಿ ಎನ್ನುವ ಒಬ್ಬ ರಾಜನಿಗೆ ನಾರದರು ಈ ಕಥೆಯನ್ನ ಹೇಳ್ತಾರೆ. ನೋಡಿ 4ನೇ ಸ್ಕಂದದಲ್ಲಿ 25ನೇ ಅಧ್ಯಾಯದಿಂದ 28. ನೋಡಿ ಅಲ್ಲಿ ಹೇಳ್ತಾರೆ, ಪುರಂಜನ ಮತ್ತೆ ಅವಿಜ್ಞಾತ ಅಂತ ಇಬ್ರು ಸ್ನೇಹಿತರಿದ್ರು. ಒಂದ್ಸತಿ ಅವರಿಬ್ರು ಒಂದೇ ವಯಸ್ಸು, ಒಂದೇ ಸಮ. ಅವರಿಬ್ರು ಬಹಳ ನೋಡಿ ಸಂತೋಷವಾಗಿ ಸುಖವಾಗಿ ಜೊತೆಗೆ ಇದ್ರು, ಇಬ್ರು ಸ್ನೇಹಿತರು. ಆದ್ರೆ ಒಂದ್ಸತಿ ಅವರು ಹಿಂಗೆ ಯಾತ್ರೆ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ನೋಡಿ ಅವರಿಬ್ರು ವಿಹಾರಿಸ್ತಾ ಇದ್ದಾಗ ಏನಾಗುತ್ತೆ, ಹಿಮಾಲಯದ ತಪ್ಪಲಿಗೆ ಬರ್ತಾರೆ. ಹಿಮಾಲಯದ ಅಲ್ಲಿ ಒಂದು ನವದ್ವಾರಪುರಿ ಅಂತ ನೋಡಿ ಒಂದು ಊರು, ನೋಡಿ ಒಂದು ನಗರ, ನೋಡಿ ಒಂದು ರಾಜ್ಯ. ನೋಡಿ ಅದು ತುಂಬಾ ಸುಂದರವಾಗಿರುತ್ತೆ. ನೋಡಿ ಅಲ್ಲಿ ಒಬ್ಬ ಸ್ತ್ರೀ, ಒಬ್ಬ ರಾಣಿ ಇರ್ತಾಳೆ, ಒಬ್ಬ ಸ್ತ್ರೀ ಇರ್ತಾಳೆ ಆ ದೇಹದ ನೋಡಿ ಆ ರಾಜ್ಯದಲ್ಲಿ. ನೋಡಿ ಆಕೆಗೆ 5 ಹೆಡೆಗಳ ಹಾವು ಹೊಡೆಯಾಗಿರುತ್ತೆ. 11 ಜನ ನೋಡಿ ಅಂಗರಕ್ಷಕರು ಇರ್ತಾರೆ, ನೋಡಿ ಸೈನಿಕರುಗಳೆಲ್ಲ ಇರ್ತಾರೆ. ನೋಡಿ ಇವೆಲ್ಲ ಗೂಢಾರ್ಥವಾಗಿರೋದು. ನೋಡಿ ಒಂದೊಂದು ನೋಡಿ 5 ಎಡೆಯ ಹಾವು ಅಂದ್ರೆ ಏನು, ಪಂಚೇಂದ್ರಿಯಗಳು ಅಂತ. ನೋಡಿ 11 ನೋಡಿ ಹಿಂಗೆ ನಾವು ನಮ್ಮ ಸಂಖ್ಯಾ ಯೋಗದಲ್ಲಿ ಓದಿದ್ವಲ್ವಾ, ನೋಡಿ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಆಮೇಲೆ ಈ ವಿಷಯ ವಸ್ತುಗಳು, ಸೆನ್ಸ್ ಅಂಡ್ ಸೆನ್ಸ್ ಆಬ್ಜೆಕ್ಟ್ಸ್. ನೋಡಿ ಈ ತರದೆಲ್ಲ ಗೂಢಾರ್ಥವಾಗಿ ಬರುತ್ತೆ. ನೋಡಿ ಪುರಂಜನ ಆಕೆಗೆ ಮನಸ್ಸೋತ್ ಹೋಗ್ತಾನೆ. ನೋಡಿ ಆತನ ಸ್ನೇಹಿತ ಯಾರು ಇದ್ನೋ ನೋಡಿ
ಅವಿಜ್ಞಾತಾನ್ ಅನಾಥನನ್ನು ಬಿಟ್ಬಿಟ್ಟು ಈಕೆ ಜೊತೆಗೆ ಸ್ನೇಹ ಸಂಗ ಸಲಿಗೆ ನೋಡಿ ಪ್ರೀತಿ ನೋಡಿ ಈಕೆಯನ್ನು ವರಿಸಕ್ಕೆ ಪ್ರಯತ್ನ ಮಾಡ್ತಾನೆ ನೋಡಿ. ಅದೇ ಕತೆ ನಾವು ನಮ್ಮ ದೇಹದಲ್ಲಿ ಇದೇನು ಹೋಲಿಸ್ತಿದ್ದಾರೆ ಅಂದ್ರೆ ಅವಿಜ್ಞಾತ ಸ್ನೇಹಿತ ಯಾರು ಅಂದ್ರೆ ಪರಮಾತ್ಮ. ಈ ದೇಹ ಈ ಈ ನವದ್ವಾರ ಪುರಿ ಅಂದ್ರೆ ದೇಹ ನೋಡಿ. ಈ ದೇಹಕ್ಕೆ ನೋಡಿ ಈ ಸ್ತ್ರೀಗೆ ಮೋಹಿತನಾಗುವಂಥದ್ದು ನೋಡಿ. ನೋಡಿ ಈಗ ಒಂದೊಂದು ಈ ತರದೆಲ್ಲ ಹೋಲಿಕೆಗಳು ನೋಡಿ. ಆ ದೇಹದಲ್ಲಿ ಈತ ಎಂಜಾಯ್ ಮಾಡ್ಕೊಂಡಿರ್ತಾನೆ ಎಷ್ಟೋ ವರ್ಷಗಳು ನೋಡಿ. ಹಿಂಗೆ ಇದೇ ತರ ಈ ಕತೆ ಹೋಗುತ್ತೆ. ನಾರದ್ರು ಹೇಳ್ತಾ ಹೋಗ್ತಾರೆ ಬಹಳ ಮಾರ್ಮಿಕವಾಗಿ ನೋಡಿ. ಈ ಕತೆ ಹಿಂಗೇ ಹೋಗ್ತಾ ಹೋಗುತ್ತೆ. ಮುಂದಕ್ಕೆ ಅವನಿಗೇನಾಗತ್ತೆ ನೋಡಿ, ಆ ಪುರಂಜನಿಯನ್ನೇ ನೆನ್ಸ್ಕೊಂಡು ದೇಹ ಬಿಡ್ತಾನೆ ಅವನು. ಒಂದು 85 ವರ್ಷ ಒಂದು ಬದುಕಿರ್ತಾನತ ನೋಡಿ. ಹಂಗೆ ಈತನ ಒಂದು ಕತೆ ಇನ್ನು ಹಂಗೆ ವಿಸ್ತಾರವಾಗಿ ಹೋಗುತ್ತೆ. ಯಾರಿಗಾದ್ರೂ ಆಸಕ್ತಿ ಇದ್ದವರು ಆ ಅಧ್ಯಾಯವನ್ನ ಓದ್ಕೊಳ್ಳಂತ ಪ್ರಯತ್ನ ಮಾಡಿ ನೋಡಿ. ಇಲ್ಲಿ ಇವತ್ತಿನ ಶ್ಲೋಕಕ್ಕೆ ಏನು ವಿಷಯ ಅಂತಂದ್ರೆ ನೋಡಿ, ನವದ್ವಾರಗಳು ದೇಹದ ಎಲ್ಲಾ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ನೋಡಿ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು ನೋಡಿ. ಇದೊಂದು ಬೆಳಕು. ಜ್ಞಾನ ಅನ್ನುವಂಥದ್ದು ಬೆಳಕಿಗೆ ಹೋಲಿಸ್ತಾರೆ ಭಗವದ್ಗೀತೆಯಲ್ಲಿ ನೋಡಿ. ಆ ಇನ್ನೇನೇನು ಹೋಲಿಸ್ತಾರೆ ಭಗವದ್ಗೀತೆಯಲ್ಲಿ ಯಾರಾದ್ರೂ ಹೇಳ್ತೀರಾ? ಹಡಗಿಗೊಳಿಸ್ತಾರೆ ಹಡಗು, ಕತ್ತಿ, ದೀಪ, ಕತ್ತಿ. ಹಡಗು, ಕತ್ತಿ, ದೀಪ ಎಲ್ಲ ಹೋಲಿಸ್ತಾರೆ. ಜ್ಞಾನಕ್ಕೂ ನೋಡಿ, ಜ್ಞಾನವನ್ನ ನೋಡಿ ಎಲ್ಲಿ ಜ್ಞಾನ ಇರುತ್ತೋ ಅಲ್ಲಿ ಅಜ್ಞಾನ ಇರೋದಿಲ್ಲ. ಅದನ್ನೇ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಸೂರ್ಯ ಸಮ, ಮಾಯೆ ಅಂಧಕಾರ. ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಮಾಯೆಗೆ ಅಧಿಕಾರ ಇರೋದಿಲ್ಲ, ಎಲ್ಲಿ ಸೂರ್ಯ ಇರ್ತಾನೋ ಅಲ್ಲಿ ಕತ್ತಲಿರೋದಿಲ್ಲ. ಹಂಗೆ ನಾವು ಈ ದೇಹವನ್ನ ಜ್ಞಾನಕ್ಕೆ ಬಳಸ್ಕೊಂಡ್ರೆ ನೋಡಿ ಎಲ್ಲಾ ದ್ವಾರಗಳನ್ನ ಶುಚಿಯಾಗಿ ಶುದ್ಧವಾಗಿ ನೋಡಿ ಸಹಜವಾಗಿ ಆಗ್ತವೆ. ತತ್ವಗುಣದಲ್ಲಿದ್ರೆ 9 ಎಲ್ಲನೂ ನೋಡಿ ಅವು ಬೆಳಕಾಗತ್ತೆ ಅಂತ. ಉದಾಹರಣೆಗೆ ನೋಡಿ, ಇದು ದ್ವಾರ ಅಲ್ವಾ, ದ್ವಾರದಿಂದ ಆಚೆ ಬಂದ್ರೆ ಬೆಳಕಾಗಿದ್ರೆ ಆ ಆತ್ಮ ಆಚೆ ಈ ನವದ್ವಾರಗಳಿಂದ ಈ ಭೌತಿಕ ಪ್ರಪಂಚವನ್ನ ಅನುಭವಿಸುವಂತ ಪ್ರಯತ್ನ ಮಾಡುತ್ತೆ. ಏನು ಆತ್ಮ ಮಾಡುತ್ತೆ ನೋಡಿ. ಆತ್ಮಕ್ಕೆ ನೋಡಿ ನವದ್ವಾರಗಳು ಮುಖಾಂತರ ಈ ಭೌತಿಕ ಪ್ರಪಂಚವನ್ನ ಭೋಗಿಸುತ್ತೆ ನೋಡಿ, ಅನುಭವಿಸುತ್ತೆ ನೋಡಿ. ಇದೊಂದು ಸೆನ್ಸಾರ್ಸ್ ಅಂತ ಹೇಳ್ತಾರೆ ನೋಡಿ ಇಂಗ್ಲಿಷ್ ಅಲ್ಲಿ ನೋಡಿ. ನಮ್ಮ ತಂತ್ರಜ್ಞಾನದಲ್ಲಿ ಕೆಲವೆಲ್ಲ ಸೆನ್ಸಾರ್ಗಳು ಇರ್ತವೆ. ನೀವು ಬಾಗ್ಲ ಹತ್ರ ಹೋದ್ರೆ ಬಾಗ್ಲ ಅದೇ ತೆಕ್ಕೊಡುತ್ತೆ. ನೀವು ಮುಂದೆ ಹೋದ್ರೆ ಅದ್ ಮುಚ್ಕೊಡುತ್ತೆ. ನೀವು ವಾಶ್ರೂಮ್ ಹತ್ರ ಹೋಗಿ ನೋಡ ಸಿಂಕ್ ಅಲ್ಲಿ ನೀವು ಕೈ ಇಟ್ರೆ ನೀರ್ ಬರುತ್ತೆ ನೋಡಿದ್ದೀರಾ. ನೀವೇನು ತಿರುಗಿಸ್ಬೇಕು ಹೋಗಲ್ಲ, ಏನು ಇಲ್ಲ. ಸೆನ್ಸಾರ್ಸ್ ಎಲ್ಲಾನು ನೋಡಿ ಈ ತರದ್ದು. ಈ ನೀವು ಕಾರು ರಿವರ್ಸ್ ಹೊಡಿಬೇಕು ಅಂತಂದ್ರೆ ಅದಕ್ಕೆ ಸೆನ್ಸಾರ್ ಇರುತ್ತೆ, ಅದರಲ್ಲಿ ತೋರಿಸ್ತಾ ಇರುತ್ತೆ ಎಷ್ಟು ದೂರ ಇದೆ ನೋಡಿ. ಅದನ್ನೆಲ್ಲ ತೋರಿಸ್ತಾ ಇರುತ್ತೆ, ಎಷ್ಟು ಹತ್ರ ಇದೀವಿ ಅಂತ ಸೆನ್ಸಾರ್ಸ್ ತೋರಿಸ್ತಾ ಇರುತ್ತೆ. ಅದೇ ತರನೇ ನಮ್ಮ ದೇಹದಲ್ಲಿರುವಂತ ಇಂದ್ರಿಯಗಳು, ಆ ಇಂದ್ರಿಯಗಳ ಮುಖಾಂತರ ಭೌತಿಕ ಪ್ರಪಂಚವನ್ನ ನಾವು ಭೋಗಿಸಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಈಗ ಭೋಗಿಸಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ, ಅನುಭವಿಸಕ್ಕೆ ನೋಡಿ. ಅದು ಕತ್ಲಾಗಿದ್ರೆ ಅದು ಅನುಭವ ಆಗತ್ತಾ? ಆಗೋದಿಲ್ಲ. ನಿಮ್ ಮನೆಯಿಂದ ಆಚೆ ಬಂದ್ರೆ ನೋಡಿ ಮಧ್ಯರಾತ್ರಿ ಅಮಾವಾಸ್ಯೆ ನೋಡಿ ಗಬೋ ಅಂತ ಕತ್ಲಿರುತ್ತೆ. ನೀವು ಬಂದು ಹೊರಗಡೆ ಎಂಜಾಯ್ ಮಾಡ್ಬೋದಾ? ಇಲ್ಲ ಪ್ರಭು. ಮಾಡಕ್ ಆಗಲ್ಲ ಅಲ್ವಾ? ನೀವು ಬಯಸ್ತೀರಿ ಮನೆ ಮುಂದೆ ಒಂದ್ ಲೈಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಬಯಸ್ತೀರಲ್ವಾ? ನೀವು ರಾತ್ರಿ ಏನಾದ್ರು ಅಂದ್ರೆ ಮನೆ ಮುಂದೆ ಒಂದ್ ಲೈಟ್ ಹಾಕಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಅಥವಾ ಒಂದು ಬ್ಯಾಟ್ರಿ ಇಟ್ಕೊಂಡ್ ಬಂದ್ರೆ, ನೀವು ಮೊಬೈಲ್ ಟಾರ್ಚ್ ಇಟ್ಕೊಂಡ್ ಬಂದ್ರೆ, ಅಥವಾ ಹೊರಗಡೆ ಒಂದು ಬೀದಿ ದೀಪ ಹಾಕಿದ್ರೆ, ನಿಮ್ ಮನೆ ಮುಂದೆ ಒಂದು ಲೈಟ್ ಹಾಕಿದ್ರೆ, ನಿಮ್ ಮನೆ ಬಾಗ್ಲಿಂದ ಆಚೆ ಬರಕ್ಕೆ ಒಳಗಡೆ ಹೋಗಕ್ಕೆ ಏನಾದ್ರು ಭಯನ ನಿಮ್ಗೆ? ಭಯ ಇರೋದಿಲ್ಲ. ಅದೇ ಕತ್ಲು ಇದೆ ಅನ್ಕೊಳ್ಳಿ ನಿಮ್ ಮನೆ ಬಾಗ್ಲು. ನಿಮ್ಗೆ ಮನೆಯಿಂದ ಆಚೆ ಬಂದ್ರೆ ಏನಿರುತ್ತೋ ಅಂತ, ಹಾವೇನಾದ್ರೂ ಇದ್ಬಿಡುತ್ತಾ, ಕಳ್ಳರು ಏನಾದ್ರೂ ಇದ್ಬಿಡ್ತಾರ, ದೆವ್ವ ಏನಾದ್ರೂ ಬಂದು ಹಂಗೆ ಹಿಡ್ಕೊಂಡ್ಬಿಡುತ್ತಾ ನೋಡಿ. ಈ ತರದೆಲ್ಲ ಭಯ ಇರುತ್ತೆ ದ್ವಾರದಿಂದ ಆಚೆ ಬಂದ್ರೆ ಅಲ್ವಾ? ಅದಕ್ಕೆ ನಾವೇನ್ ಮಾಡ್ತೀವಿ, ಮನೆ ಮುಂದೆ ಯಾವಾಗ್ಲೂ ಬಾಗ್ಲಾಗ ಒಂದ್ ಲೈಟ್ ಹಾಕಿರ್ತೀವಲ್ವಾ? ರಾತ್ರಿ ಯಾವಾಗ್ಲೂ ಲೈಟ್ ಉರಿತಾನೇ ಇರುತ್ತೆ. ಯಾಕೆ? ಏನಾದ್ರೂ ಬೇಕಾದಾಗ ಆಚೆ ಹೋಗಕ್ಕೆ ಒಳಗಡೆ ಬರಕ್ಕೆ ಭಯ ಇರಬಾರ್ದು. ಏನಿದೆ ಏನಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗಬೇಕು.
ನೋಡಿ ಅದು CCTVಗಳೆಲ್ಲ ಇಟ್ಕೊಂಡಿರ್ತೀರಿ, ಕ್ಯಾಮ್ರಾಗಳೆಲ್ಲಾನು ಇಟ್ಕೊಂಡಿರ್ತೀರಿ. ನೋಡಿ ಮನೆ ಆಚೆ ಏನಾಗ್ತಾ ಇದೆ ಅಂತ ಹೇಳಿ ಒಳಗಡೆನೆ ಕುತ್ಕೊಂಡು ನೋಡ್ಬೋದು. ನೋಡಿ ಯಾರಾದ್ರೂ ಬಾಗಲು ತಟ್ಟಿದ್ರೆ ಮೊದ್ಲು CCTV ನೋಡ್ತಾರೆ, ಹೌದಾ? CCTV ನೋಡಿ ಆಮೇಲೆ ಯಾರು ಅಂತ ಸರಿಯಾಗಿ ತಿಳ್ಕೊಂಡು ಆಮೇಲೆ ಬಾಗಲ್ ತೆಗಿ. ನೋಡಿ ಹಿಂಗೆ ದ್ವಾರ ಅಂದ್ರೆ ಹಂಗೆ. ನೋಡಿ ದ್ವಾರ ಅಂದ್ರೆ ಹಂಗೆ. ನೋಡಿ ಹಂಗೆ ಜ್ಞಾನವು ಬೆಳಗಿದಾಗ ಈ ಬಾಗಿಲುಗಳನ್ನ, ಅಂದ್ರೆ ಇಂದ್ರಿಯಗಳಿದಾವಲ್ವಾ, ಇವುಗಳೆಲ್ಲನೂ ಸರಿಯಾಗಿ ಶುದ್ಧವಾಗಿ ಇಟ್ಕೊಂಡಿರೋದು ಅಂತ. ಋಷಿಕೇಶ ಸೇವನಂ. ನೋಡಂಗೆ ನೋಡಿ ಈ ಈ ಇಂದ್ರಿಯಗಳಿದಾವೆ ನೋಡಿ. ನೋಡಿ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಇವುಗಳನ್ನ ಶುದ್ಧವಾಗಿ ಇಟ್ಕೊಂಡಿದ್ರೆ, ಅದು ಋಷಿಕೇಶನ ಸೇವೆಯಲ್ಲಿ ತೊಡಗಿದ್ರೆ, ಈ ಉದ್ದೇಶ ಗೊತ್ತಿದ್ರೆ, ಈ ಇಂದ್ರಿಯಗಳನ್ನ ಯಾವುದಕ್ಕೆ ತೊಡಗಿಸ್ಕೋಬೇಕು, ಯಾವುದಕ್ಕೆ ತೊಡಗಿಸ್ಕೋಬಾರ್ದು, ನೋಡಿ ಹಿಂಗ್ ಇಟ್ಕೊಂಡಿರ್ಬೇಕು ಅಂತೇಳಿ, ನೋಡಿ ಜ್ಞಾನವು ಬೆಳಗಿದಾಗ ಅಂತ ಹೇಳ್ತಿದ್ರು. ನೋಡಿ ಈ ಭೌತಿಕ ಪ್ರಪಂಚದಲ್ಲಿ ಇಂದ್ರಿಯಗಳು ಬಹಳ ಸ್ಪಷ್ಟವಾಗಿ ಸತ್ವಗುಣದಲ್ಲಿ ಇರುವಂತದ್ದು ಏನಾಗುತ್ತೆ, ಸಹಜವಾಗಿನೇ ಸುಖವನ್ನ ಅನುಭವಿಸ್ತಾನೆ. ಸತ್ವಗುಣ ಏನ್ ಕೊಡುತ್ತೆ? ಸುಖವನ್ನ ಕೊಡುತ್ತೆ. ನೋಡಿ ಅದನ್ನೇ ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ ಅದು. ನೋಡಿ ಹಿಂದಿನ ಶ್ಲೋಕದಲ್ಲೆಲ್ಲ ನಾವು ಓದಿದ್ವಿ ಸತ್ವಗುಣ ಏನ್ ಕೊಡುತ್ತೆ. ನೋಡಿ ಇಲ್ಲಿ ಹೇಳ್ತಾರೆ 9ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕದಲ್ಲಿ, ಸತ್ವಗುಣವು ಮನುಷ್ಯನನ್ನು ಸುಖಕ್ಕೆ ಬದ್ಧಗೊಳಿಸುತ್ತದೆ ಅಂತ 9ನೇ ಶ್ಲೋಕದಲ್ಲಿ ಹೇಳಿದೆ. ನೋಡಿ ಅದ್ರ ಹಿಂದಿನ ಶ್ಲೋಕಕ್ಕೆ ಹೋಗಿ ನೋಡಿದ್ರೆ 6ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದದ್ದು, ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು, ಅದು ಮನುಷ್ಯನನ್ನು ಎಲ್ಲ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಆ ಗುಣದಲ್ಲಿ ಸ್ಥಿರರಾದವರು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯಿಂದ ಬದ್ಧರಾಗುತ್ತಾರೆ. ನೋಡಿ ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯಿಂದ ಬದ್ಧ ಆಗ್ತಾರೆ. ನೋಡಿ ಸುಖ ಸಿಗತ್ತೆ ಸತ್ವಗುಣದಲ್ಲಿದ್ದವರಿಗೆ. ನೋಡಿ ಹಂಗೆ ನೋಡಿ ಅವ್ರಿಗೆ ನೋಡಿ ಪ್ರಕಾಶಮಾನವಾದದ್ದು, ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆಗೊಳಿಸುವಂಥದ್ದು. ನೋಡಿ ಇದು ಸತ್ವಗುಣ. ನೋಡಿ ಸತ್ವಗುಣ ಅಂತಂದ್ರೆ ಹಂಗೆ. ನೋಡಿ ಹಂಗೆ ದೇಹದ ಎಲ್ಲ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು. ನೋಡಿ ಈ ಬದುಕು ಅಂದ್ರೆ ಏನು ಅಂದ್ರೆ ಅನುಭವ. ನೋಡಿ ಇಲ್ಲಿರುವಂತ ಎಷ್ಟು ಜನ ಇದ್ದೀರಿ ನೋಡಿ, ನೀವು ಬೆಳಗ್ಗೆಯಿಂದ ಸಂಜೆ ರಾತ್ರಿ ತನಕ ಏನ್ ಮಾಡ್ತೀರಿ ನೀವು ಅಂದ್ರೆ ಅನುಭವಿಸ್ತಾ ಹೋಗ್ತೀರಿ. ನೋಡಿ ವಾಸ್ತವವಾಗಿ ನೀವೇನ್ ಮಾಡಿದ್ರಿ, ನೆನ್ನೆ ಏನಾದ್ರೂ ಇದೆಯಾ, ಉಳ್ಕೊಂಡಿದ್ಯಾ? ನೆನ್ನೆ ಯಾವ್ದಾದ್ರು ಅಂಶ ಉಳ್ಕೊಂಡಿದ್ಯಾ? ನೆನ್ನೆಯ ಇಡೀ ನೆನ್ನೆ ಅಥವಾ ಮೊನ್ನೆ ಅಥವಾ ಹೋದ್ವಾರ ಅಥವಾ ಹೋದ್ ತಿಂಗಳು ಅಥವಾ ಹೋದ ವರ್ಷ ನಿಮ್ಗೆ ಏನಾಗಿ ಉಳ್ಕೊಂಡಿದೆ? ಅನುಭವವಾಗಿ ಉಳ್ಕೊಂಡಿದೆ, ಹೌದಾ? ಹೌದು ನೆನ್ನೆಗೆ ವಾಪಸ್ ಹೋಗಕ್ಕಾಗತ್ತಾ? ನೆನ್ನೆ ಆಗಲ್ಲ. ಆಗೋದಿಲ್ಲ. ನೆನ್ನೆನೆ ಹೋಯ್ತು. ನೆನ್ನೆ ತರಕ್ ವಾಪಸ್ ತರಕ್ ಆಗೋದೇ ಇಲ್ಲ ಅಲ್ವಾ? ಮತ್ತೆ ಏನು ಉಳಿತು ಅಂದ್ರೆ ನಿಮ್ಮ ಅನುಭವ ಉಳಿತು. ನೆನ್ನೆ ಅನುಭವಿಸಿದ್ದೆಲ್ಲ ನಿಮಗ್ ನೆನಪಿದೆ ಅಲ್ವಾ? ನೆನ್ನೆ ಏನ್ ತಿಂದ್ರಿ, ಯಾರೇ ಹಿಡಿದ್ರಿ. ನೋಡಿ ಇದು ಬದುಕು ಅಂತಂದ್ರೆ ಏನು ಅಂದ್ರೆ ನನಗೆ ಅರ್ಥ ಆಗ್ತಿರೋದು ಅನುಭವ. ನೋಡಿ ಅದಕ್ಕೆ ವಯಸ್ಸಾದವ್ರಿಗೆ ಅನುಭವ ಜಾಸ್ತಿ ಅಂತ ಹೇಳ್ತಾರೆ ಅಲ್ವಾ? ನೋಡಿ ವಯಸ್ಸಾದವರಿಗೆ ಸಹಜವಾಗಿನೇ ವಯಸ್ಸಾಗ್ತಾ ಹೋಗ್ತಾ ಇರುತ್ತೆ, ಅನುಭವ ಆಗ್ತಾ ಹೋಗುತ್ತೆ. ನೋಡಿ ಅದಕ್ಕೆ ಏನಾದ್ರು ನೋಡಿ ಮನೆಯಲ್ಲಿ ಹಿರಿಯರು ಅಂತ ಇರ್ತಾರೆ ನೋಡ್ರಿ, ಅವ್ರನ್ನ ಕೇಳ್ತೀವಿ ಏನಾದ್ರು ಮಾಡ್ಬೇಕಂದ್ರೆ ಹಿಂಗೆ ಈ ತರ ಮಾಡ್ಬೇಕು ಅನ್ಕೊಂಡಿದ್ವಿ. ನೋಡಿ ಅದಕ್ಕೆ ಗುರು ಹಿರಿಯರು ಅಂತ ಹೇಳೋದು. ನೋಡಿ ಹಂಗೆ ಅನುಭವ. ನೋಡಿ ರಾಮಾಯಣದಲ್ಲಿ ನೋಡಿ ನೋಡಿ ಜಾಂಬವಂತ ಯಾವಾಗಿಂದ ಇರ್ತಾನೆ ಅಂದ್ರೆ ನೋಡಿ ಸಮುದ್ರ ಮಂಥನ ಅಂತ ಆ ಮಂಥನದಲ್ಲೂ ಕೂಡ ಆತ ಪಾಲ್ಗೊಂಡಿರ್ತಾನೆ. ನೋಡಿ ದೇವತೆಗಳ ಪರವಾಗಿ ಆತ ಮಂಥನದಲ್ಲಿ ಸಹಾಯ ಮಾಡಿರ್ತಾನೆ. ಜಾಂಬವಂತ ಯಾರ ಮಗ? ಜಾಂಬವಂತ ಯಾರ ಮಗ? ಬ್ರಹ್ಮನ ಮಗ. ನೋಡಿ ಆಗಿನ ಕಾಲದಲ್ಲೇ ಬ್ರಹ್ಮ
ಸೃಷ್ಟಿ ಯಾವಾಗ ಮಾಡಿರ್ತಾನೋ ಜಾಂಬವಂತನು ಕೂಡ ಅವಾಗ್ಲೇ ಸೃಷ್ಟಿ ಮಾಡಿರ್ತಾನೆ ನೋಡಿ. ಆ ಕಾಲದಿಂದಲೂ ಕೂಡ ಇರ್ತಾನೆ ಜಾಂಬವಂತ, ಬ್ರಹ್ಮನ ಮಗ ನೋಡಿ. ಆತ ಈ ದೇ ದೈತ್ಯ ಅಸುರರು ಸಮುದ್ರ ಮಂಥನದಲ್ಲಿ ಸಹಾಯ ಮಾಡಿರ್ತಾನೆ. ಬಹಳ ಹಿರಿಯವ ಆತ ನೋಡಿ. ಆತ ಹನುಮಂತನಿಗೆ ನೋಡಿ, ಆತ ನೋಡಿ ಹನುಮಂತನಿಗೆ ಒಂದು ಶಾಪ ಇರುತ್ತೆ, ಏನು ಮರ್ತು ಹೋಗ್ಬಿಟ್ಟಿರುತ್ತೆ ಅವನಿಗೆ. ಆತನ ಶಕ್ತಿ ಪರಾಕ್ರಮ ನೋಡಿ ಅದನ್ನೆಲ್ಲ ಮರ್ತು ಹೋಗುವಂತ ಒಂದು ಶಾಪ ನೋಡಿ. ಬಾಲ್ಯದಲ್ಲಿ ನೋಡಿ ಆತನು ನಿಮ್ಗೆ ಗೊತ್ತು, ಸೂರ್ಯನನ್ನ ಹಣ್ಣು ಅಂತ ನುಂಗಕ್ ಹೋಗ್ತಾನೆ ನೋಡಿ. ಅದರಿಂದ ಇಂದ್ರ ವಜ್ರದಲ್ಲಿ ಒಡೆದು ಬಿಡ್ತಾನೆ ನೋಡಿ. ಆತ ನೋಡಿ ಪ್ರಜ್ಞೆ ತಪ್ಪಿ ಜೀವ ಕಳ್ಕೊಂಡು ಬಿದ್ದೋಗ್ತಾನೆ, ಭೂಮಿಗೆ ಬಿದ್ದೋಗ್ತಾನೆ ನೋಡಿ. ವಾಯುದೇವ ಇದರಿಂದ ಕೋಪಿತ ನೋಡಿ, ಆತನಿಗೆ ಸಿಟ್ಟು ಬರುತ್ತೆ, ಗಾಳಿನೆಲ್ಲ ಎಳ್ಕೊಂಡ್ಬಿಡ್ತಾನೆ ನೋಡಿ. ಈಗ ಎಲ್ಲ ದೇವತೆಗಳು ಬಂದು ನೋಡಿ ಆತನನ್ನು ವಾಪಸ್ ಪುನಃ ಬದುಕಿಸಿ ಎಲ್ಲ ದೇವತೆಗಳು ವರ ಕೊಡುವಂಥದ್ದು ನೋಡಿ. ಆದ್ರಿಂದ ಆತನಿಗೆ ಹನುಮಂತನಿಗೂ ಕೂಡ ಸಹಜವಾಗಿನೇ ನೋಡಿ ಜಂಬ ಬರುವಂಥದ್ದು ನೋಡಿ. ಹುಡುಗ ಅಲ್ವಾ, ಬಾಲ್ಯ ಚೇಷ್ಟೆಗಳು ಮಾಡಕ್ ಹೋಗೋದು ನೋಡಿ. ಋಷಿಗಳ ನೋಡಿ ಎಲ್ಲಾನು ಚೇಷ್ಟೆ ಮಾಡಿದಾಗ ಅವ್ರು ಶಾಪ ಕೊಡೋದು, ನಿನ್ನ ಶಕ್ತಿ ಸಾಮರ್ಥ್ಯ ಮರ್ತು ಹೋಗುವಂತ. ಅಯ್ಯೋ ಮರ್ತೋಗ್ಬಿಟ್ರೆ ಮತ್ತೆ ಏನು ಉಪಯೋಗ ನೋಡಿ. ಮತ್ತೆ ಯಾರಾದ್ರೂ ಜ್ಞಾಪಿಸಿದ್ರೆ ನಿನ್ಗೆ ಜ್ಞಾಪಕ ಬರುತ್ತೆ, ವಾಪಸ್ ಜ್ಞಾಪಕ ಬರುತ್ತೆ ಅಂತ ನೋಡಿ. ಇದು ಜಾಂಬವಂತನಿಗೆ ಇದೆಲ್ಲ ಗೊತ್ತು, ಇಡೀ ಕತೆ ಗೊತ್ತು ಜಾಂಬವಂತ ನೋಡಿ. ಆತ ಆ ನೋಡಿ ಸೀತಾನ್ವೇಷಣೆಗೆ ಲಂಕೆಗೆ ಹಾರ್ಬೇಕು ನೋಡಿ. ಆಗ ಜಾಂಬವಂತ ಆತನಿಗೆ ಎಲ್ಲವನ್ನ ಜ್ಞಾಪಿಸ್ತಾನೆ. ಯಾಕೆ? ಅನುಭವಿಸ್ತಲ್ವಾ ನೋಡಿ. ತುಂಬಾ ದೊಡ್ಡ ಅನುಭವಿ ಆತ, ಎಷ್ಟೋ ಕಾಲದಿಂದ ಬದುಕಿದ್ದಾನೆ ನೋಡಿ. ಹಂಗೆ ಬದುಕು ಅಂತಂದ್ರೆ ಏನಂದ್ರೆ ಅನುಭವ. ನೆನ್ನೆ ಒಂದು ಅನುಭವ, ಮೊನ್ನೆ ಒಂದು ಅನುಭವ, ಆಚೆ ಮೊನ್ನೆ ಒಂದು ಅನುಭವ, ಅದಕ್ಕಿಂತ ಇನ್ನೊಂದು ಎಲ್ಲ ಅನುಭವಗಳು ನೋಡಿ. ನಾವೇನ್ ಮಾಡ್ತೀವಿ, ಬಹಳ ಎಲ್ಲ ಮರ್ತು ಹೋಗ್ಬಿಡ್ತೀವಿ. ಕೆಲವೆಲ್ಲನೂ ಹಂಗೆ ಕೆಲವು ಇಟ್ಕೊಂಡಿರ್ತೀವಿ ನೋಡಿ. ಮುಖ್ಯಾಂಶ ನೆನ್ನೆ ಆಗಿದ್ದೆಲ್ಲ ಹೇಳಿ ಅಂದ್ರೆ ಎಲ್ಲ ಹೇಳಲ್ಲ. ಕೆಲವೊಂದು ಇಂಪಾರ್ಟೆಂಟ್ ತುಂಬಾ ಮುಖ್ಯವಾದದ್ದು ಹೇಳ್ತೀರಿ. ಮೊನ್ನೆ ಆಗಿದ್ದು, ಹೋದ ವರ್ಷ ಏನಾಯ್ತು ಅಂತ ಕೇಳಿದ್ರೆ ನಿಮ್ಗೆ ಎಷ್ಟು ಸಾಲುಗಳಲ್ಲಿ ಹೇಳ್ತೀರಿ ನೀವು ನೋಡಿ. ಹಂಗೆ ಈ ದೇಹನ ಇಟ್ಕೊಂಡು ನಾವ್ ಏನ್ ಮಾಡ್ಕೊಂಡು ಹೋಗ್ತಿದೀವಿ ಅಂದ್ರೆ ಅನುಭವಿಸ್ಕೊಂಡು ಹೋಗ್ತಿದೀವಿ ನೋಡಿ. ಆ ಅನುಭವದಲ್ಲಿ ನಾವ್ ಹಿಂದೆ ಓದಿದ್ವಲ್ಲ ನೋಡಿ, ಈ ತರದಿರುತ್ತೆ. ಇಂದ್ರಿಯಗಳ ಮುಖಾಂತರ ಅನುಭವಿಸ್ತೀವಿ ಅನ್ನೋದು ವಿಚಾರ. ಅದು ಜ್ಞಾನೇಂದ್ರಿಯ ಆಗ್ಬೋದು, ಕರ್ಮೇಂದ್ರಿಯ ಆಗ್ಬೋದು. ಈ ಭೌತಿಕ ಪ್ರಪಂಚವನ್ನ ಭೋಗಿಸ್ತಾ ಹೋಗ್ತೀವಿ. ಹೆಂಗ್ ಭೋಗಿಸ್ತೀವಿ? ಇಂದ್ರಿಯಗಳ ಮುಖಾಂತರ ಭೋಗಿಸ್ತೀವಿ ನೋಡಿ. ಒಬ್ಬ ವ್ಯಕ್ತಿ ಇದ್ದಾನೆ ಅನ್ಕೊಳ್ಳಿ, ಆ ವ್ಯಕ್ತಿ ಕುರುಡ, ಕುಂಟ ನೋಡಿ, ಕಿವುಡ, ಮೂಗ ನೋಡಿ, ಈ ತರದೆಲ್ಲ ಸಮಸ್ಯೆ ಇದೆ ಅನ್ಕೊಳ್ಳಿ. ಈಗ ಆತನ ಈ ಭೌತಿಕ ಪ್ರಪಂಚವನ್ನ ಏನಾದ್ರೂ ಭೋಗಿಸಕ್ ಸಾಧ್ಯನಾ? ಕುರುಡ, ಕಿವುಡ, ಮೂಗ ಇಲ್ಲ ಪ್ರಭುಜಿ. ನೋಡಿ ನೋಡಿ, ಮನುಷ್ಯ ಜನ್ಮ ಸಿಕ್ಕಿದೆ, ಆದ್ರೆ ಈ ದ್ವಾರಗಳಿದಾವೆ ನೋಡಿ. ಕಣ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ ನೋಡಿ, ನಾಲ್ಗೆಯಲ್ಲಿ ಮಾತಾಡಕ್ ಬರಲ್ಲ ನೋಡಿ. ನೋಡಿ ಹಿಂಗಿರುತ್ತೆ ಪರಿಸ್ಥಿತಿ. ಅವನು ಈ ಭೌತಿಕ ಪ್ರಪಂಚದಲ್ಲಿ ಏನಾದ್ರೂ ಸುಖವನ್ನು ಪಡ್ಬೋದಾ? ಅನುಭವವನ್ನ ಪಡಿಬೋದಾ? ಅನುಭವ ಪಡ್ಬೋದಾ ಮಾತಾಜಿ? ಯಾರಾದ್ರೂ ಹೇಳಿ. ಇಲ್ಲ ಪ್ರಭುಜಿ, ಆಗದೇ ಇಲ್ಲ. ಆಗೋದೇ ಇಲ್ಲ ಅಲ್ವಾ ನೋಡಿ. ಅದ್ರ ಜೊತೆಗೆ ಕೈ ಇಲ್ಲ, ಕಾಲಿಲ್ಲ. ಅಯ್ಯೋ ಹೆಂಗಿರುತ್ತೆ ಗತಿ, ಕಲ್ಪನೆ ಮಾಡ್ಕೊಳ್ಳಿ. ಹಂಗೇ ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ ಅಲ್ವಾ. ಈ ಈ ನವದ್ವಾರಗಳಲ್ಲಿ ಒಂದು 3 ಕೆಲಸ ಮಾಡಲ್ಲ ಅಂದ್ರೆ, ಒಂದೊಂದೊಂದು ಕೆಲಸ ಮಾಡಲ್ಲ ಅಂದ್ರೆ ನೋಡಿ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ನೋಡಿ, 5+5 ನೋಡಿ, 5+5 ನೋಡಿ ಕೆಲಸ ಮಾಡಲ್ಲ ಅಂದ್ರೆ ಅವನು ಏನ್ ಮಾಡ್ತಾನೆ ಹೇಳಿ? ಏನ್ ಅನುಭವಿಸ್ತಾನೆ? ಈ ಭೌತಿಕ ಪ್ರಪಂಚ ಏನು ಗೊತ್ತಾಗಲ್ಲ ನೋಡಿ. ಬದುಕಿದ್ದು ಸತ್ತಂಗೆ ಅಂತ ಹೇಳೋದು ಅಲ್ವಾ. ಹಂಗೆ ಈ ಈ ದ್ವಾರಗಳನ್ನ, ಎಲ್ಲ ದ್ವಾರಗಳನ್ನ ಜ್ಞಾನದಿಂದ ಬೆಳಗ್ಬೇಕು ಅಂತ ಇಲ್ಲಿನ ವಿಚಾರ ನೋಡಿ. ಅದು ಸತ್ವಗುಣದಲ್ಲಿದ್ದವರು ಈ ರೀತಿ ಅನುಭವಿಸ್ತಾರೆ, ಬೆಳಕನ್ನ ಕಾಣ್ತಾರೆ. ಅವರು ಈ ನವದ್ವಾರಗಳ ಮುಖಾಂತರ ಆಚೆ ಹೋಗ್ತಾರೆ ನೋಡಿ, ಸಾಯೋ ಸಂದರ್ಭದಲ್ಲಿ. ಆಗ ಬೆಳಕಿದ್ರೆ, ನಿಮ್ ಮನೆ ಮುಂದೆ ಬೆಳಕಿದ್ರೆ
ನಿಮ್ಮನೆ ಬೀದಿ ದೀಪ, ನಿಮ್ಮನೆ ಬಾಗ್ಲಲ್ಲಿ ನೀವು ಆಚೆ ಈಚೆ ಓಡಾಡಕ್ಕೆ ನಿಮ್ಗೇನಾದ್ರೂ ಭಯ ಆತಂಕ ಹೆಂಗಿರಲ್ವೋ, ಅದೇ ತರನೇ ಈ ಈ ನವದ್ವಾರಗಳು ಸತ್ವಗುಣದ ಜ್ಞಾನದ ಬೆಳಕಿಂದ ಇದ್ರೆ ಈ ದೇಹದಿಂದ ಆಚೆ ಹೋಗೋದಕ್ಕೆ ಭಯ ಆಗೋದಿಲ್ಲ. ಯಾವಾಗ ಅನುಭವಗಳು ಪಡ್ಕೊಳಕ್ ಪ್ರಯತ್ನ ಪಟ್ಟಾಗ ಆಗಬಹುದು, ಅಥವಾ ಸಾವಿನ ಸಂದರ್ಭ ಆಗ್ಬೋದು ನೋಡಿ. ಅದಕ್ಕೆ ಸತ್ವಗುಣದಲ್ಲಿ ಪ್ರಾಣ ಬಿಡೋದು ಅಂತ ಹೇಳೋದು. ಯಾಕೆ? ಬೆಳಕಲ್ವಾ ನೋಡಿ. ಎಲ್ಲಿ ಹೋಗ್ಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿರುತ್ತೆ. ಭಯ ಆಗತ್ತಾ? ಆಗೋದಿಲ್ಲ ನೋಡಿ. ಅದಕ್ಕೆ ಯೋಗಿಗಳು, ತಪಸ್ವಿಗಳು ಇವರೆಲ್ಲ ಏನ್ ಮಾಡ್ತಾರೆ, ಇಚ್ಛಾಮರಣ ನೋಡಿ. ಅವರು ನೋಡಿ, ಇಲ್ಲಿ ನಾನು ಚಿತ್ರದಲ್ಲಿ ತೋರಿಸ್ತೀನಿ ನೋಡಿ. ಏನ್ ಮಾಡ್ತಾರೆ ಯೋಗಿಗಳು ಸಾಯೋ ಸಂದರ್ಭ? ಪ್ರಭುಪಾದರು ಒಂದು ಪುಸ್ತಕ ಬರೆದಿದ್ದಾರೆ, ಜರ್ನಿ ಟು ಈ ಅದರ್ ಪ್ಲಾನೆಟ್ಸ್ ಅಂತ. ಯಾರಾದ್ರೂ ಓದಿದ್ದೀರಾ? ಈಸಿ ಜರ್ನಿ ಟು ಅದರ್ ಪ್ಲಾನೆಟ್ಸ್. ಇತರ ಲೋಕಗಳಿಗೆ ಸುಲಭ ಪ್ರಯಾಣ ಅಂತ ನೋಡಿ. ಅಲ್ಲಿ ಆ ಚಿತ್ರವನ್ನ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ನೋಡಿ, ಈ ಶ್ಲೋಕವನ್ನ ನೋಡ್ತಾ ಈ ಇವತ್ತಿನ ಒಂದು ಅಧ್ಯಾಯ ನೋಡಿ, ಇದನ್ನ ನೋಡ್ತಾ ನೋಡಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ಇಲ್ಲಿ ಕಾಣ್ತಿದ್ಯಾ ಅವನು ಯಾವ ದೇಹದ ಯಾವ ಭಾಗದಿಂದ ಅವನ ಆತ್ಮ ಆಚೆ ಹೋಗ್ತಾ ಇದೆ ಅಂತ ಕಾಣ್ತಿದ್ಯಾ? ಬ್ರಹ್ಮರಂಧ್ರದಿಂದ ಅವರು ಹಾ, ಬ್ರಹ್ಮರಂಧ್ರದಿಂದ ನೋಡ ಆತ ದೇಹವನ್ನ ಬಿಡ್ತಿದ್ದಾನೆ. ಯಾಕೆ? ಸತ್ವಗುಣದಲ್ಲಿದ್ದಾನಲ್ವಾ ನೋಡಿ. ಸತ್ವಗುಣದಲ್ಲಿದ್ದಾನೆ. ಮತ್ತೆ ಸತ್ವಗುಣದಲ್ಲಿರೋ ಕಾರಣ ನವದ್ವಾರ ಎಲ್ಲ ದ್ವಾರಗಳೇನಿದವೋ ಅವು ಬೆಳಕಿದವೆ ನೋಡಿ. ಆಚೆ ದೇಹದಿಂದ ಆಚೆ ಆತ್ಮ ಹೋಗೋದಕ್ಕೆ ಅವನಿಗೇನೂ ಭಯ ಇಲ್ಲ. ಯಾವ ದ್ವಾರದಿಂದ ಹೋದ್ರೂ ಕೂಡ ಪರವಾಗಿಲ್ಲ. ರೂಪಾದ ಹೇಳ್ತಾರೆ ಭಕ್ತರಿಗೆ ನೋಡಿ, ಅವರು ಸಾಯೋ ಸಂದರ್ಭದಲ್ಲಿ ಯಾವ ದ್ವಾರದಿಂದ ಹೋದ್ರೂ ಕೂಡ ಅವ್ರು ಭಗವಂತ ಅವರಿಗೆ ರಕ್ಷಣೆ ಇರ್ತಾನೆ. ಭಗವಂತ ನೆನ್ಸ್ಕೊಂಡ್ರೆ ಸಾಕು, ಪರವಾಗಿಲ್ಲ ನೋಡಿ, ಅವರು ಭಗವಂತ ಧಾಮಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಮೂಲಾಧಾರ ಚಕ್ರ ನೋಡಿ. ಮೂಲಾಧಾರ ಚಕ್ರ ನೋಡಿ, ಇಲ್ಲಿ ಕೆಳಗಿನ ದೇಹದ ಕೆಳಗಿನ ಭಾಗದಲ್ಲಿ ಇರುವಂತದ್ದು ನೋಡಿ. ನೋಡಿ, ಹಂಗೆ ಹಂಗೆ ಮೇಲೆ ಏಳ್ಸ್ಕೊತಾ ಹೋಗುವಂಥದ್ದು ನೋಡಿ. ಆ ಬ್ರಹ್ಮರಂಧ್ರದ ಮುಖಾಂತರ ಬಿಡಕ್ಕೆ ಪ್ರಯತ್ನ ಮಾಡೋದು ನೋಡಿ. ಇಲ್ದೇ ಇದ್ರೆ ನೋಡಿ, ಈ ಬಾಯಿಂದನೋ, ಮೂಗಿಂದನೋ, ಕಣ್ಣಿಂದನೋ. ಇಲ್ಲಿ ಕಾಣಿಸ್ತಿದ್ಯಾ ಮಾತಾಜಿ ನನ್ನ ಮೊಬೈಲ್ ಸ್ಕ್ರೀನ್ ಅಲ್ಲಿ? ಕಾಣ್ತಾ ಇದೆ ಪ್ರಭುಜಿ. ಎಲ್ಲರೂ ದಯವಿಟ್ಟು ಮೊಬೈಲ್ ನೋಡಿ. ನೋಡಿ ಹಿಂಗೆ ಈ ನವದ್ವಾರಗಳ ಮುಖಾಂತರ ಆತ್ಮ ಆಚೆ ಹೋಗೋದು ಸಾವಿನ ಸಂದರ್ಭದಲ್ಲಿ, ಅಥವಾ ಈ ಭೌತಿಕ ಪ್ರಪಂಚವನ್ನ ಅನುಭವಿಸಕ್ಕೆ ಪ್ರಯತ್ನ ಮಾಡೋದು ನೋಡಿ. ಅವರ ಪ್ರಜ್ಞೆ ಯಾವಾಗ್ಲೂ ಮೇಲಕ್ಕೆ ಇರುತ್ತೆ. ಅದಕ್ಕೆ ಉತ್ತಮ ಅಂತ ಹೇಳ್ತಾರೆ. ಪದ, ಕನ್ನಡದ ಪದ ನೋಡಿ. ತಮ ಅಂದ್ರೆ ಏನು? ತಮ ಅಂದ್ರೆ ನೋಡಿ, ಕತ್ತಲು ಪ್ರಭುಜಿ. ನೋಡಿ ತಮ ಅಂದ್ರೆ ಡೌನ್ ಅಂತ, ಕೆಳಗಡೆಗೆ. ಊ ಸೇರಿಸ್ಬಿಟ್ರೆ ಇದ್ರ ಪಕ್ಕದಲ್ಲಿ ನೋಡಿ, ಇದು ಅಪ್. ಊ ಅಂದ್ರೆ ಅಪ್ ಅಂತ ನೋಡಿ. ತಮಸ್ಸು ಅಂದ್ರೆ ಕತ್ತಲು ಅಂತ. ಪದದ ಅರ್ಥನೇ ಕತ್ಲು ಅಂತ. ಓಂ ಅಜ್ಞಾನ ತಿಮಿರಾಂಧಸ್ಯ ಅಂತ ಹೇಳ್ತೀವಿ. ತಿಮಿರ ಅಂದ್ರೆ ಗಾಢವಾದ ಕತ್ತಲು ನೋಡಿ. ತಮ ಅಂತಂದ್ರೆ ಕತ್ಲು ನೋಡಿ. ಸತ್ವ ಅಂದ್ರೆ ಬೆಳಕು ನೋಡಿ. ಉತ್ತಮ ಅಂತಂದ್ರೆ ಊಪರ್, 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 ಅಪ್, 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 ಅದನ್ನೇ ಉತ್ತಮ. ಈ ತಮ ಅಂದ್ರೆ ಕೆಳಗಡೆ, ನೋಡಿ. ಉತ್ತಮ ಅಂದ್ರೆ ನೋಡ್ರಿ ಮೇಲೆ, ಮೇಲೆ ಅಪ್ವರ್ಡ್ ಅನ್ನೋದನ್ನೇ ಹೂ ಅಂತ ಹೇಳೋದು ನೋಡಿ. ಹಂಗೆ ನೋಡಿ, ಆತನ ಪ್ರಜ್ಞೆ ಆಗ್ಲಿ, ಅನುಭವ ಆಗ್ಲಿ, ಜ್ಞಾನ ಆಗ್ಲಿ, ಇದೆಲ್ಲ ಮೇಲಕ್ಕೆ ನೋಡಿ ಆತನು ನೋಡಿ. ಇದನ್ನ ಈ ಕುಂಡಲಿನಿ ಯೋಗದಲ್ಲಿ ತುಂಬಾ ಇದ್ರ ಬಗ್ಗೆ ಪ್ರಾಮುಖ್ಯತೆಯನ್ನ ಕೊಡ್ತಾರೆ ನೋಡಿ. ಅದರಲ್ಲಿ ಹೇಳ್ಕೊಡ್ತಾರೆ ಹಿಂಗೆ ಈ ನವದ್ವಾರಗಳು ಅವುಗಳನ್ನೆಲ್ಲ ಬಂದ್ ಮಾಡ್ಕೋಬೇಕು ನೋಡಿ. ಅವುಗಳನ್ನ ಆ ಪ್ರಜ್ಞೆಯನ್ನ ನೋಡಿ ಹಂತ ಹಂತವಾಗಿ ಮೇಲೆ ತಗೊಂಡ್ ಬರ್ಬೇಕು ನೋಡಿ. ಯೋಗಿಗಳು, ತಪಸ್ವಿಗಳೆಲ್ಲರೂ ನೋಡಿ ಈ ಹಣೆಯಲ್ಲಿ ಇಲ್ಲಿದೆ ನೋಡಿ ಸ್ಥಾನ
ನೋಡಿ ಅಲ್ಲಿ ಇಟ್ಕೊಂಡಿರ್ತಾರೆ ಧ್ಯಾನ ಮಾಡಕ್ಕೆ. ನೋಡಿ ಆಮೇಲೆ ಹೊರಗಡೆ ಬ್ರಹ್ಮರದಿಂದ ಆಚೆ ಹೋಗೋದು. ನೋಡಿ ಅವ್ರಿಗೆ ಈ ಜ್ಞಾನ, ಈ ಏನು ನವದ್ವಾರ, ಈ ಈ ಎಲ್ಲ ದ್ವಾರಗಳಿದಾವಲ್ವಾ, ಅವೆಲ್ಲನು ಜ್ಞಾನದ ಬೆಳಕಿಂದ ಇರೋ ಕಾರಣವಾಗಿ ಅವ್ರಿಗೆ ಭಯ ಇರೋದಿಲ್ಲ. ಯಾಕೆ? ನಿಮ್ ಮನೆ ಮುಂದೆ ನೋಡಿ, ಮನೆ ಸುತ್ತು ಈಗ ಬೆಳಕಲ್ಲಿ ನಾವು ಭಯ ಬೀಳೋದಿಲ್ಲ, ಕತ್ತಲಲ್ಲಿ ಭಯ ಬೀಳ್ತೀವಿ ನೋಡಿ. ಆತರ ನೋಡಿ. ಹಂಗೆ ಪ್ರಭುಪಾದರಲ್ಲಿ ಹೇಳ್ತಾರೆ ಭಾವಾರ್ಥದಲ್ಲಿ, ದೇಹಕ್ಕೆ 9 ದ್ವಾರಗಳಿವೆ. 2 ಕಣ್ಣುಗಳು ನೋಡಿ, ನೀವು ಇಲ್ಲಿ ಕಾಣ್ಬೋದು, 2 ಕಣ್ಣುಗಳು ಕಾಣಿಸ್ತಾ ಇದಾವೆ ಇಲ್ಲಿ. 2 ಕಿವಿಗಳು, 2 ಹೊಳ್ಳೆಗಳು, ಬಾಯಿ, ಜನನಾಂಗ ಮತ್ತು ಗುದ. ಪ್ರತಿಯೊಂದು ದ್ವಾರಕ್ಕೂ ಸತ್ವಗುಣದ ಲಕ್ಷಣಗಳಿಂದ ಬೆಳಕು ಬಂದಾಗ ಮನುಷ್ಯನು ಸತ್ವಗುಣವನ್ನು ಬೆಳೆಸಿಕೊಂಡಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಸತ್ವಗುಣದಲ್ಲಿ ಮನುಷ್ಯನು ವಸ್ತುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಕಾಣಬಲ್ಲ, ವಸ್ತುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಕೇಳಬಲ್ಲ, ವಸ್ತುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ರುಚಿ ನೋಡಬಲ್ಲ. ಅಂತರಂಗ ಮತ್ತು ಬಹಿರಂಗಗಳಲ್ಲಿ ಮನುಷ್ಯನು ಪರಿಶುದ್ಧನಾಗುತ್ತಾನೆ. ಪ್ರತಿಯೊಂದು ದ್ವಾರದಲ್ಲಿಯೂ ಸುಖದ ಲಕ್ಷಣಗಳಿರುತ್ತವೆ, ಅದು ಸತ್ವದ ಸ್ಥಿತಿ. ನೋಡಿ ಏನ್ ಮಾಡ್ತಾರೆ ಸತ್ವಗುಣದಲ್ಲಿದ್ದವರು ಅಂದ್ರೆ, ನೋಡಿ ಅವರು ಸುಖದ ಲಕ್ಷಣಗಳನ್ನ ಅನುಭವಿಸ್ತಾರೆ. ನಾವು ಹಿಂದಿನ ಶ್ಲೋಕದಲ್ಲಿ ಓದಿದ್ವಲ್ವಾ, ನೋಡಿ ಏನಂತ ಓದಿದ್ವಿ? ಸತ್ವಗುಣವು ಮನುಷ್ಯನನ್ನು ಸುಖಕ್ಕೆ ಬದ್ಧಗೊಳಿಸುತ್ತದೆ. 9ನೇ ಶ್ಲೋಕ ನೋಡಿ. 6ನೇ ಶ್ಲೋಕ ಏನು ನೋಡಿ? ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದದ್ದು, ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಅದು ಮನುಷ್ಯನನ್ನು ಎಲ್ಲ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಆ ಗುಣದಲ್ಲಿ ಸ್ಥಿರರಾದವರು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯಿಂದ ಬದ್ಧರಾಗ್ತಾರೆ. ನೋಡಿ ಹಿಂಗೆ ನೋಡಿ. ಹಂಗಾಗಿ ನಮಗೆ ಸಾಧ್ಯವಾದಷ್ಟು ಏನ್ ಹೇಳ್ತಾರೆ ಅಂದ್ರೆ, ನೋಡಿ ಈ ಸತ್ವಗುಣದಲ್ಲಿ ಇರೋಕೆ ಪ್ರೋತ್ಸಾಹಿಸುತ್ತೆ. ನೋಡಿ ಯಾರು ಈ ಇಡೀ ಸಾಹಿತ್ಯ ನೋಡಿ, ವೇದ ಸಾಹಿತ್ಯಗಳು ನೋಡಿ, ನಮ್ಗೆ ತಿಳುವಳಿಕೆ, ಜ್ಞಾನ ಎಲ್ಲನೂ ಸತ್ವಗುಣದಲ್ಲಿ ಇರಕ್ಕೆ ಹೇಳ್ಕೊಡುತ್ತೆ. ಸತ್ವಗುಣ ಕೂಡ ಬಂಧಿಸುತ್ತೆ ಅನ್ನೋದು ಒಂದು ಮುಖ್ಯವಾದ ವಿಚಾರ ನೋಡಿ. ಈಗ ಅಲ್ಲಿಂದ ಬಿಡುಗಡೆ ಪಡಿಬೇಕು. ಅದು ಯಾರು ಕೊಡಕ್ ಸಾಧ್ಯ? ಆ ಬಿಡುಗಡೆ ಅಂದ್ರೆ ಕೃಷ್ಣ ಕೊಡಕ್ ಸಾಧ್ಯ, ವಾಸುದೇವ. ನೋಡಿ ನೆನ್ನೆ ದಿನ ನಾವು ಓದಿದ್ವಿ, ವಸುದೇವ ಸ್ಥಿತಿ ಅಂತ ಓದಿದ್ವಿ. ಸತ್ವಗುಣವನ್ನು ಮೀರಿ ಶುದ್ಧ ಸತ್ವದಲ್ಲಿ ನೆಲೆಗೊಳ್ಳಬಲ್ಲ ಇದಕ್ಕೆ ವಸುದೇವ ಸ್ಥಿತಿ ಎಂದು ಹೆಸರು. ಈ ಸ್ಥಿತಿಯಲ್ಲಿ ಮನುಷ್ಯನು ಭಗವದ್ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಲ್ಲ. ವಿಶಿಷ್ಟ ಚಟುವಟಿಕೆಗಳ ಅಭಿವ್ಯಕ್ತಿಯಿಂದ ಮನುಷ್ಯನು ಯಾವ ಗುಣದಲ್ಲಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ನೋಡಂಗೆ ಶುದ್ಧ ಸತ್ವ ನೋಡಿ, ಸತ್ವದಲ್ಲಿ ನೋಡಿ, ಶುದ್ಧ ಸತ್ವ ನೋಡಿ, ನಮಗೆ ಸ್ಥಿತಿಗೆ ನಾವು ಹೇರಕ್ಕಾಗಲ್ಲ, ನಾವು ಅದಕ್ಕೆ ಹೋಗಕ್ಕಾಗಲ್ಲ. ಕೃಷ್ಣನೇ ಕೈ ಹಿಡಿದೆತ್ಕೋಬೇಕು ನೋಡಿ. ಹಂಗೆ ನೋಡಿ, ನಾವು ಇರೋಕೆ ಪ್ರಯತ್ನ ಮಾಡ್ಬೇಕಾಗಿರೋದು ಸತ್ವಗುಣದಲ್ಲಿ. ಭಗವಂತ ಎತ್ಕೊಳ್ತಾನೆ ನೋಡಿ. ಹಂಗೆ ನೋಡಂಗೆ ನೋಡಿ, ಅದ್ರ ಜೊತೆಗೆ ಈ ಅಂಶಗಳ ಬಗ್ಗೆನೂ ಕೂಡ ಎಚ್ಚರಿಕೆಯಿಂದ ಇರ್ಬೇಕು. ನಾನು ಹಂಗೆ 12, 13ನೇ ಶ್ಲೋಕನು ಕೂಡ ಹಂಗೆ ನೋಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಇದಕ್ಕೊಂದೊಂದಕ್ಕೊಂದು ಸಂಬಂಧ ಇದೆ. ಅದನ್ನು ಓದ್ರಾಗ ಇದನ್ನು ಓದಿದ್ರೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ 12ನೇ ಶ್ಲೋಕದಲ್ಲಿ ಹೇಳ್ತಾರೆ, ಲೋಭ ಪ್ರವೃತ್ತಿರಾರಂಭ ಕರ್ಮಣಾಂ ನೋಡಿ, ಕರ್ಮಣಾಂ ಅಶಮಃ ಸ್ವಾಹ ರಜಸ್ಯೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ. ಭರತವಂಶದಲ್ಲಿ ಮುಖ್ಯನಾದ ಅರ್ಜುನನೇ, ರಜೋಗುಣವು ಹೆಚ್ಚಿದಾಗ ಅತಿಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ಪಡೆಯಲಾಗದ ಬಯಕೆ ಮತ್ತು ಹಂಬಲ, ಈ ಲಕ್ಷಣಗಳು ಹೆಚ್ಚುತ್ತವೆ ನೋಡಿ. ಸತ್ವಗುಣದಲ್ಲಿ ನೋಡಿ ಜ್ಞಾನ, ಬೆಳಕು, ಸುಖ ನೋಡಿ ಸಿಕ್ಕರೆ, ರಜೋಗುಣದಲ್ಲಿ ಏನ್ ಸಿಗುತ್ತೆ? ಅತಿಯಾದ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲ ನೋಡಿ, ಈ ಲಕ್ಷಣಗಳು ಹೆಚ್ಚುತ್ತವೆ ನೋಡಿ. ಇವೆಲ್ಲ ಜಾಸ್ತಿ ಆಗ್ತವೆ ನೋಡಿ. ಇದೆಲ್ಲ ನಿಮ್ಗೆ ಅನುಭವ ಆಗಿರ್ಬೇಕು. ಅತಿ ಮೋಹ ಬೇಡ ನೋಡಿ, ಫಲಾಪೇಕ್ಷೆ ಇರೋ ಕರ್ಮ ಬೇಡ ನೋಡಿ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ನೋಡಿ. ಆಸೆಗಳು ಹೆಂಗೆ ಅಂದ್ರೆ ನೋಡಿ, ಬೆಂಕಿಗೆ ತುಪ್ಪ ಸುರಿದಂಗೆ. ಬೆಂಕಿಗೆ ತುಪ್ಪ ಸುರಿದ್ರೆ ಬೆಂಕಿ ಆರೋಗುತ್ತಾ? ಜಾಸ್ತಿ ಆಗುತ್ತೆ ಪ್ರಭುಜಿ, ಇನ್ನು ಜಾಸ್ತಿ ಆಗುತ್ತೆ.
ನೋಡಿ, ಹಾವಿಗೆ ಹಾಲಿರಿದ್ರೆ ವಿಷ ಕಡಿಮೆ ಆಗತ್ತಾ ಜಾಸ್ತಿ ಆಗತ್ತಾ? ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ. ನೋಡಿ, ಹಿಂಗೆ ತಡೆಯಲಾಗದ ಬಯಕೆಗಳು ಇರ್ತವೆ. ನೋಡಿ, ಹಾವಿಗೆ ಹೆಸರೇ ಅದು. ನೋಡಿ, ಯಾವಾಗ್ಲೂ ಅದು ಸಂತೃಪ್ತಿನೇ ಪಡೆಯೋದಿಲ್ಲ. ಅದಕ್ಕೆ ಹಸಿವು 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 ಹಾವಿನ ಒಂದು ಮುಖ್ಯವಾದ ಗುಣಲಕ್ಷಣ. ನೋಡಿ, ತಡೆಯಲಾಗದ ಬಯಕೆ. ನೋಡಿ, ನೋಡಿ, ಕೆಲವ್ರಿಗೆಲ್ಲ ನಿಮ್ಗೆ ಅನುಭವದಲ್ಲಿ ಆಗಿರತ್ತೆ. ಎಷ್ಟೇ ಮಾಡಿ ಅವ್ರಿಗೆ ಸಹಾಯ ಅಂತ ಅವರು ನೀನ್ ಏನ್ ತೃಪ್ತಿನೇ ಮಾಡ್ದೆ ಆಗಲ್ಲ. ನೀನ್ ಏನ್ ಮಾಡ್ದೆ ನನಗೆ ಅಂತ ಕೇಳ್ತಾರೆ, ಹೌದಾ? ಅವ್ರ ತೃಪ್ತಿನೇ ಆಗಲ್ಲ. ಹೌದು ಹೌದು ನಿಮ್ ಬದುಕಲ್ಲಿ ಈ ತರದೆಲ್ಲ ಅನುಭವಗಳಾಗಿರ್ತವೆ. ನೋಡಿ, ಅದಕ್ಕೆ ನಾನು ಹೇಳಿದ್ದು, ನೆನ್ನೆ ಅಂದ್ರೆ ಏನು? ಅನುಭವ. ಮೊನ್ನೆ ಅಂದ್ರೆ ಏನು? ಅನುಭವ. ಆಚೆ ಮೊನ್ನೆ ಅಂದ್ರೆ ಏನು? ಅನುಭವ. ನೋಡಿ, ಹೋದ್ ವಾರ, ಹೋದ್ ತಿಂಗಳು, ಹೋದ್ ವರ್ಷ, ಹಿಂದಿನ ಜನ್ಮ, ಅದಕ್ಕೆ ಹಿಂದಿನ ಜನ್ಮಗಳು ಏನು? ಅನುಭವ. ಎಲ್ಲ ಅನುಭವನೇ ಅಷ್ಟೇ, ಇನ್ನೇನು ಗೊತ್ತಿಲ್ಲ, ಇನ್ನೇನು ಜ್ಞಾಪಕ ಇಲ್ಲ. ನೋಡಿ ಆ ಕರ್ಮ ಅಂತೂ ನೋಡೋದ್ರ ಜೊತೆಗೆ ಪ್ಯಾಕೇಜ್ ಆಗಿ ಬರ್ತಿರುತ್ತೆ ಅನುಭವ ಜೊತೆ. ನೋಡಿ, ಹಂಗೆ ತಡೆಯಲಾಗದ ಬಯಕೆಗಳು ಮತ್ತೆ ಹಂಬಲಗಳು ಇದು ಯಾವತ್ತೂ ಮುಗಿಯೋದಿಲ್ಲ. ಇದಕ್ಕೇನ್ ಮಾಡ್ಬೇಕು? ಮತ್ತೆ ಈಗ ಋಷಿಕೇಶ ಸೇವನಂನಲ್ಲಿ ತೊಡ್ಕೊಳ್ಬೇಕು ಪ್ರಭು. ಆ ತೊಡೆಯಲಾಗದ ಬಯಕೆ ಹಂಬಲಗಳನ್ನ ನೋಡಿ, ಪುರಂಜನ ಮಹಾರಾಜ ಹಂಗೆ ಮಾಡ್ಕೊಂಡು ಹೋಗಿದ್ದು. ನೋಡಿ, ಅವುಗಳನ್ನೆಲ್ಲ ಆಸೆ ತೀರ್ಸ್ಕೊತಾ ಹಂಗೇ ಹೋದ್ರೆ ಕತೆ ಮುಗಿಯೋದೇ ಇಲ್ಲ, ಎಂಡಿಂಗೇ ಇಲ್ಲ. ನೋಡಿ, ಹಂಗೆ ಅದಕ್ಕೆ ಪ್ರೂಫ್ ಆದ್ರೆ ಅದಕ್ಕೆ ಏನ್ ಮಾರ್ಗ ಅಂದ್ರೆ ನೋಡಿ, ಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ ಮನಸ್ಸು ಬಗ್ಗೆ. ಅರ್ಜುನ ಪ್ರಶ್ನೆ ಕೇಳ್ತಾನೆ, ಚಂಚಲಮಿ ಮನಃ ಪ್ರಮಾತಿ ನೋಡಿ ಬಲವದೃಢಂ. ನೋಡಿ, ಅರ್ಜುನ ಹೇಳ್ತಾನೆ ಹಂಗಂತ, ನನ್ನ ಮನಸ್ಸು ಎಂತದ್ದು ಅಂದ್ರೆ ತುಂಬಾ ಚಂಚಲವಾದದ್ದು, ಪ್ರಮಾತಿ ಆಗಿರೋದು. ಅಂದ್ರೆ ಪ್ರಮಾತಿ ಅಂದ್ರೆ ಏನು ಅಂದ್ರೆ ಮಕ್ಕಳ ತರ, ತುಂಬಾ ಹಠಮಾರಿ ಅಂತ. ಬಲವಾಗಿನೂ ಇರುತ್ತೆ, ದೃಢವಾಗಿನೂ ಇರುತ್ತೆ. ರಟ್ಟಿಟ್ಕೊಂಡ್ಬಿಡುತ್ತೆ, ಬೇಕಂದ್ರೆ ಬೇಕು. ನೋಡ, ಹಂಗಿರುತ್ತೆ ಮನಸ್ಸು. ಇದಕ್ಕೆ ಪರಿಹಾರ ಏನು? ಕೃಷ್ಣ ಹೇಳುವಂಥದ್ದು ಅಭ್ಯಾಸ ಮಾಡ್ಕಂತ ಬಂದ್ರೆ ನಾವು ಭಕ್ತಿ ಸೇವೆಯಲ್ಲಿ ಇದಾಗ್ತದೆ. ಒಂದೇ ಒಂದ್ ಪದನ ಅಭ್ಯಾಸನೇ ಸಾಕ? ಇನ್ನೊಂದ್ ಪದ ಏನಾದ್ರು ಇದೆಯಾ ಕೃಷ್ಣ ಅಭ್ಯಾಸ ಹೇಳೋದು? ಮತ್ತು ವೈರಾಗ್ಯ ಪ್ರಭುಜಿ. ನೋಡಿ, ಹಂಗೆ ಜ್ಞಾಪಕ ಇಟ್ಕೋಬೇಕು. ಅಭ್ಯಾಸ ಮತ್ತು ವೈರಾಗ್ಯ. ನೋಡಿ, ಯಾವುದೋ ಒಂದು ಹಂತದಲ್ಲಿ ನೋಡಿ, ಅತಿ ಮೋಹ, ಫಲಾಪೇಕ್ಷೆ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ, ಹಂಬಲ, ಎಲ್ಲೋ ವೈರಾಗ್ಯ ಬರ್ಬೇಕು. ಅಲ್ಲಿಂದ ನೋಡಿ, ಸಮಸ್ಯೆ ಇದೇನು ಈ ತರದಿರುತ್ತಲ್ಲ, ಮನಸ್ಸಿನ ಸಮಸ್ಯೆನೋ, ಇಂದ್ರಿಯಗಳ ಸಮಸ್ಯೆನೋ, ದೇಹದ ಸಮಸ್ಯೆನೋ, ನೋಡಿ ಮತ್ತೆ ಮತ್ತೆ ಹುಟ್ಟೋ ಸಮಸ್ಯೆನೋ, ಭೌತಿಕ ಪ್ರಪಂಚವನ್ನು ಭೋಗಿಸುವಂತ ಹಂಬಲ, ಆಸೆ, ನೋಡಿ ಇದು ಎಲ್ಲಿಂದ ಅದಕ್ಕೆ ಕೊನೆ ಆಗಕ್ಕೆ ಶುರು ಆಗುತ್ತಂದ್ರೆ ವೈರಾಗ್ಯದಿಂದ ಶುರು ಆಗುತ್ತೆ. ನೋಡಿ, ಆ ವೈರಾಗ್ಯ ಅಷ್ಟು ಸುಲಭವಾಗಿ ಸಿಗಲ್ಲ. ನೋಡಿ, ಸತತ ಪ್ರಯತ್ನ, ನೋಡಿ ಅಭ್ಯಾಸ, ವೈರಾಗ್ಯ ಎರಡು ಒಟ್ಟಿಗೆ ಹೇಳ್ಬೇಕು, ಒಟ್ಟಿಗೆ ಮಾಡ್ಬೇಕು. ಬರೀ ವೈರಾಗ್ಯ ಮಾಡ್ತೀವಿ ಅಂದ್ರೇನು ಆಗಲ್ಲ, ಬರೀ ಅಭ್ಯಾಸ ಅಂದ್ರೇನು ಅಲ್ಲ. ನೋಡಿ, ಹಂಗ ಮಾಡಿದ್ರೆ ಮನಸ್ಸನ್ನ ನಿಯಂತ್ರಣ ಮಾಡ್ಬೋದು. ನೋಡಿ, ಹಂಗೆ ನೋಡಿ, ಬಯಕೆ, ಹಂಬಲ ಇವೆಲ್ಲನೂ ಕಡಿಮೆನೆ ಆಗೋದೇ ಇಲ್ಲ. ನೋಡಂಗೆ ಈ ಲಕ್ಷಣಗಳು ಹೆಚ್ಚುತ್ತವೆ ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ಇದು ಹೆಚ್ಚುತ್ತಾನೇ ಹೋಗ್ತವೆ. ತುಪ್ಪ ಸುರಿದಷ್ಟು ಬೆಂಕಿ ಇನ್ನೂ ಜಾಸ್ತಿ ಆಗುತ್ತೆ. ಈ ಇಂದ್ರಿಯಗಳಿಗೆ ಹೆಚ್ಚು ಸುಖ ಕೊಡ್ತಾ ಹೋದ್ರೆ ಅದ್ರ ಆಸೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲೋ ಒಂದು ಹಂತದಲ್ಲಿ ವೈರಾಗ್ಯ ತಗೋಬೇಕು ಅಂತ ಹೇಳೋದು. ವಿಶೇಷವಾಗಿ ನೋಡಿ, ವಯಸ್ಸಾಗ್ತಾ ವೈರಾಗ್ಯ ಬರ್ಬೇಕು. ಆಕ್ಚುಲಿ ಇದು ಬರೋದಿಲ್ಲ. ನೋಡಿ, ಬರ್ಬೇಕು ಆದ್ರೆ ಬರೋದಿಲ್ಲ. ಇನ್ನು ಮೋಹ ಜಾಸ್ತಿ ಆಗ್ತಾ ಹೋಗುತ್ತೆ ಇವಾಗ. ಇನ್ನು ಮೋಹ ಜಾಸ್ತಿ ಆಗುತ್ತೆ. ನೋಡಿ, ಅದರಲ್ಲಿ ನಾನು ಹಂಗೇ ನೋಡ್ತಿದ್ದೀನಿ. ನೋಡಿ, ವಯಸ್ಸಾದಷ್ಟು ನೋಡಿ ಆಸೆಗಳು ಕಡಿಮೆ ಆಗೋದಿಲ್ಲ, ಆದ್ರೆ ಅದಕ್ಕೆ ತಕ್ಕಂಗೆ ಪೂರಕವಾಗಿ ಇಂದ್ರಿಯಗಳು ಕೂಡ ಸಹಕಾರ ಮಾಡಲ್ಲ. ನೋಡಿ, ಕಣ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ. ಯಾಕೆ ಇವೆಲ್ಲ ಹಿಂಗ ಆಗ್ಬಿಡ್ತವೆ ಅಂದ್ರೆ ವೈರಾಗ್ಯ ಬರ್ಲಿ ಅಂತ. ಆದ್ರೆ ನಾವು ಬರ್ಸ್ಕೊಳಲ್ಲ. ನೋಡಿ, ಅದಕ್ಕೆ ಇನ್ನೂ ಏನೇನೋ ನೋಡಿ ಅದಕ್ಕೆ ಸರಿ ಮಾಡ್ಕೊಂಡು ಈ ತಾಪೆ ವರ್ಕ್ ಕೆಲಸ ಅಂತ ಹೇಳ್ತಾರೆ ನೋಡಿ,
ನೋಡಿ ಆ ತರ ಮಾಡ್ಕೊಂಡು ಇನ್ನೊಂದೇನೋ ಮಾಡ್ಕೊಂಡು ನೋಡಿ ಈ ಕಣ್ಣು ಸರಿ ಕಾಣಿಸಲ್ಲ, ಚಾಳಿಸ್ ಹಾಕೋತೀವಿ, ಕನ್ನಡಕ ಹಾಕೋತೀವಿ. 40ಕ್ಕೆ ಚಾಳಿಸ್ ಅಂತ ಹೇಳ್ತಾರೆ, ಕನ್ನಡಕ ಬರುತ್ತೆ ನೋಡಿ. ಅದ್ರ ಮುಖಾಂತರ ಇನ್ನೂ ಹೆಚ್ಚಿಗೆ ಹೋಗ್ತಾ ಪ್ರಯತ್ನ ಮಾಡೋದು ನೋಡಿ. ಕೆಲವೆಲ್ಲ ಇಂಡಿಕೇಶನ್ಸ್ ನೋಡಿ, ಇವೆಲ್ಲನು ಕೆಲವೆಲ್ಲ ನೋಟಿಸ್ ಅಂತ. ಬಿಳಿ ಕೂದ್ಲು ನೋಡಿ, ಇವೆಲ್ಲನು ಚಾಳಿಸ್ ಬರೋದು, ಕನ್ನಡಕ ನೋಡಿ, ಇವೆಲ್ಲ ನೋಟಿಸ್ ಬಂದಿದೆ ಅಂತ ನೋಡಿ. ಹಂಗೆ ಈ ಲಕ್ಷಣಗಳು ಅಂದ್ರೆ ಹಿಂಗೆ. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ರಜೋಗುಣವಿರುವವನಿಗೆ ತಾನು ಆಗಲೇ ಪಡೆದಿರುವ ಸ್ಥಾನದಿಂದ ತೃಪ್ತಿ ಎನ್ನುವುದೇ ಇಲ್ಲ, ಇನ್ನೂ ಉತ್ತಮ ಸ್ಥಾನಕ್ಕೆ ಏರಲು ಹಂಬಲಿಸುತ್ತಾನೆ. ನೋಡಿ, ಈ ಈ ಯಾರಾದ್ರೂ ನೀವು ಜೂಜಾಡೋ ಅನುಭವ ಇದ್ರೆ ಇದು ನಿಮ್ಗೆ ಅರ್ಥ ಆಗುತ್ತೆ. ಜೂಜಾಡಕ್ ಹೋದ್ರೆ ನೋಡಿ, ಒಂದ್ ಸ್ವಲ್ಪ ದುಡ್ಡು ಬರುತ್ತೆ, ತುಂಬಾ ಆಸೆ ಆಗತ್ತೆ, ಅನ್ಸುತ್ತೆ ಏನೋ ಇದನ್ನು ಅಲ್ಲ ಹಾಕಿದ್ರೆ ಇನ್ನೊಂದಷ್ಟು ದುಡ್ಡು ಬರುತ್ತೆ ಅಂತ. ಅದನ್ನು ಹಾಕ್ತಾರೆ, ಇನ್ನೂ ಒಂದಷ್ಟು ದುಡ್ಡು ಬರುತ್ತೆ. ಓ ಇಷ್ಟಿದ್ದದ್ದು ಇಷ್ಟೊಂದು ಆಗೋಯ್ತು, ಇನ್ನೊಂದು ಇಷ್ಟಿಷ್ಟ ಆಗೋಯ್ತು, ಇದನ್ನು ಹಾಕಿದ್ರೆ ಇನ್ನೊಂದಷ್ಟು ಅಷ್ಟಷ್ಟು ಬರುತ್ತೆ ಅಂತ ಅನ್ಕೊಂಡು ಅದನ್ನ ಹಾಕ್ತಿವಿ. ಮತ್ತೆ ಹೋಗಕ್ ಶುರುವಾಗುತ್ತೆ, ಕಳ್ಕೊಳಕ್ ಶುರು ಮಾಡ್ತಾರೆ. ಅಯ್ಯೋ ಕಳ್ಕೊಂಬಿಟ್ರಲ್ಲ ಅಂತ ಹೇಳಿ ಇನ್ನೊಂದು ಇಲ್ದಿದ್ದನ್ ತಂದು ಹಾಕ್ತಿರ್ವಿ ನೋಡ, ಅದು ಹೋಗ್ಬಿಡುತ್ತೆ ನೋಡಿ. ಹಿಂಗಿರುತ್ತೆ, ಆಟ ಆಡ್ಸತ್ತೆ. ಈ ತರ ಅನುಭವ ಆಗಿದ್ಯಾ ಯಾರಾದ್ರೂ ಎಲ್ಲಾದ್ರೂ ಯಾವಾಗಾದ್ರೂ ಜೂಜಾಡಿದಾಗ? ನೋಡಿ ಈ ತರ ಆಗತ್ತೆ ನೋಡಿ. ಹಂಗೆ ಇರೋದನ್ನು ಕೂಡ ಕಳ್ಕೊಂಡ್ಬಿಡ್ತೀವಿ. ಆಗಲೇ ಪಡೆದಿರುವ ಸ್ಥಾನದಿಂದ ತೃಪ್ತಿ ಎನ್ನುವುದೇ ಇಲ್ಲ, ಇನ್ನೂ ಉತ್ತಮ ಸ್ಥಾನಕ್ಕೆ ಏರಲು ಬಯಸ್ತೀವಿ ನೋಡಿ. ಹಿಂಗೆ ಏರಕ್ ಬಯಸಿ ನೋಡಿ, ಅಲ್ಲಿ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡ್ಬಿಡ್ತೀವಿ, ಅಸ್ಕಯ ಅಂತಾರೆ ನೋಡಿ. ಹಂಗೆ ಇನ್ನೂ ಉತ್ತಮ ಸ್ಥಾನಕ್ಕೆ ಏರಲು ಬಯಸುತ್ತಾನೆ. ವಾಸದ ಮನೆ ಕಟ್ಟಿಕೊಳ್ಳಲು ಬಯಸಿದರೆ ತಾನು ಶಾಶ್ವತವಾಗಿ ಅದೇ ಮನೆಯಲ್ಲಿ ವಾಸ ಮಾಡಬಲ್ಲೆ ಎನ್ನುವಂತೆ ಅರಮನೆಯಂತಹ ಮನೆಯನ್ನು ಕಟ್ಟುತ್ತಾನೆ ನೋಡಿ. ನಾನು ನೋಡಿದ್ದೀನಿ, ಕೆಲವರೆಲ್ಲ ಕಲೀಗ್ಸ್ ಆಗ್ಲಿ, ಕೆಲವರೆಲ್ಲ ಮನೆ ಕಟ್ತಿದ್ದೀರಿ, ಇನ್ ಸ್ವಲ್ಪ ದೊಡ್ಡದಾಗ್ ಕಟ್ಟಿ ಅಂತ ಒಂದ್ ಡೈಲಾಗ್ ಹೊಡಿತಾರೆ ಗೊತ್ತಾ? ನಿಮ್ ನೆಂಟರಿಷ್ಟಗಳು ಮನೆ ಕಟ್ಟೋರು ಯಾರಾದ್ರೂ ನೀವು ಕಟ್ಟಿರೋರಿದ್ರೆ ಹೊಡಿತಾರ, ಇನ್ನೊಂದ್ ಸ್ವಲ್ಪ ಕಟ್ಬಿಡಿ, ಇನ್ನೊಂದ್ ಸ್ವಲ್ಪ ಇದು ಮಾಡ್ಬಿಡಿ, ಅದು ಮಾಡ್ಬಿಡಿ. ಯಾರಾದ್ರೂ ಮನೆ ಕಟ್ಟೋ ಟೈಮಲ್ಲಿ ಬಂದ್ರೆ ಹೇಳ್ತಾರೆ, ಡೂಪ್ಲೆಕ್ಸ್ ಕಟ್ಬೇಡಿ ಅಂತ. ನೋಡಿ ಆ ಮನೆಗಳಿಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿರ್ತೀವಿ ಅಂತಂದ್ರೆ ಜೀವನ ಪೂರ್ತಿ ಆ EMIಗಳಿಗೆ ದುಡ್ಡು ಹೋಗುತ್ತೆ ನೋಡಿ. ಜೀವನ ಪೂರ್ತಿ ನೋಡಿ, ಅಲ್ಲಿ ಸಾಲಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ ನೋಡಿ. ಇರೋದನ್ನೆಲ್ಲಾನು ಮನೆ ಮೇಲೆನೆ ಹಾಕ್ಬಿಡ್ತಾರೆ ನೋಡಿ. ಇದೊಂಥರ ಜಂಕ್ ಇನ್ವೆಸ್ಟ್ಮೆಂಟ್, ವೇಸ್ಟ್, ಅದರಿಂದ ಏನು ರಿಟರ್ನ್ ಬರಲ್ಲ ನೋಡಿ. ನಾನು ನೋಡಿ ಹತ್ರದ ನೋಡಿ ಅಕ್ಕಪಕ್ಕ ಸುತ್ತಮುತ್ತಲು ಸಂಬಂಧಿಕರು ನೋಡಿ, ಇವ್ರುಗಳಲ್ಲಿ ನೋಡ್ತೀರಿ ಎಷ್ಟು ಮನೆ ಅಂದ್ರೆ ನೋಡಿ, 5 ಕೋಟಿ 10 ಕೋಟಿ 20 ಕೋಟಿ 50 ಕೋಟಿ 100 ಕೋಟಿ 100 ಕೋಟಿ ರೂಪಾಯಿ ಮನೆ ಕಟ್ಟಿರೋರು ಇದ್ದಾರೆ ಇಲ್ಲಿ. ಇಲ್ಲಿ ಕಾಣ್ಬೋದು ಸುತ್ತಮುತ್ತಲು ನೋಡಿ. ಕೆಲವರು ಮನೆಗಳು 100 ಕೋಟಿ ರೂಪಾಯಿ ಹಾಕಿ ಮನೆ ಕಟ್ಕೊಂಡಿದ್ದಾರೆ. ಯಪ್ಪ ನೋಡ, ಮನೆಯಲ್ಲಿ ಹೆಂಗಿರ್ತಾರೆ ಅಂದ್ರೆ ನೋಡಿ, ಇದನ್ನ ಇಲ್ಲಿ ಹೇಳ್ತಿದ್ರೆ, ತಾನು ಶಾಶ್ವತವಾಗಿ ಅದೇ ಮನೆಯಲ್ಲಿ ವಾಸ ಮಾಡಬಲ್ಲೆ ಎನ್ನುವಂತೆ ಅರಮನೆಯಂತ ಮನೆಯನ್ನ ಕಟ್ತಾರೆ. ನಾನು PUC ಇದ್ದಾಗ ನನ್ನ ಇಂಗ್ಲಿಷ್ ಅಲ್ಲಿ ಒಂದು ಕತೆ ಇತ್ತು ನೋಡಿ. ಒಬ್ಬ ಗಂಡ ಹೆಂಡತಿ ಮನೆ ಕಟ್ಟಕ್ಕೆ ಶುರು ಮಾಡ್ತಾರೆ. ಆ ಮನೆ ಕಟ್ಟಕ್ಕೆ ಶುರು ಮಾಡಿದಾಗ ನೋಡಿ, ಆ ಮನೆಯನ್ನ ಹೆಂಗೆ ಪ್ಲಾನ್ ಮಾಡ್ತಾರೆ ಅಂತಂದ್ರೆ, ಆ ಮನೆಯಲ್ಲಿ ಅತ್ತೆ ಇರ್ತಾಳೆ ನೋಡಿ. ಆ ಸಾಮಾನ್ಯವಾಗಿ ಮುದುಕರಿಗೆ ಒಳ್ಳೆ ಮನೆ ಕೊಡ್ತೀವ ಮನೆ ಕಟ್ಟಿದಾಗ, ಅಥವಾ ಯಾವ್ದೋ ಒಂದ್ ಸೈಡ್ ಅಲ್ಲಿ ಒಂದ್ ಮೂಲೆಯಲ್ಲಿ ಬೇಡದದ್ದು ಜಾಗದಲ್ಲಿ ಇಡ್ತಾರ, ಸಪರೇಟ್ ರೂಮ್ ಕೊಡ್ತಾರೆ. ಸಪರೇಟ್ ರೂಮು ನೋಡಿ. ಇದೊಂದು ಮನೆ ಇದ್ರೆ ಏನೋ ನೋಡ, ಅವ್ರಿಗೊಂದು ಏನೋ ನಿಕೃಷ್ಟವಾದಂತ ಒಂದು ರೂಮು ಎಲ್ಲೋ ಒಂದು ಸೈಡ್ಗೆ ನೋಡ, ಆ ತರದ್ ಒಂಥರ ಒಂದು ಪ್ಲಾನ್ ಮಾಡ್ತಾರೆ ನೋಡಿ. ಆ ಮನೆ ಕಟ್ಟಕ್ಕೆ ಅವ್ರ ಅತ್ತೆಗೋಸ್ಕರ ಒಂದು ಸಣ್ಣ ಏನೋ ಒಂದು ನಿಕೃಷ್ಟವಾದಂತ, ಅಷ್ಟೊಂದು ಮಹತ್ವ ಇಲ್ಲದೆ ಇರುವಂತ ಸ್ಥಾನದಲ್ಲಿ ಒಂದು ಸರಳವಾಗಿ ನೋಡಿ ಏನೋ ಒಂದು ಸ್ಟೋರ್ ರೂಮ್ ತರ ನೋಡಿ, ಆ ತರ ಒಂದು ಮನೆ ಕಟ್ಟಕ್ಕೆ ಪ್ಲಾನ್ ಮಾಡಿ ಕಟ್ತಾರೆ. ಕಟ್ಟೋ ಸಂದರ್ಭದಲ್ಲಿ ನೋಡಿ, ಅವ್ರ ಅತ್ತೆ ಸತ್ತೋಗ್ತಾಳೆ. ಆ ಮನೆ ಪರ್ಮಿಷನ್ಸ್ ತಗೊಳಕ್ಕೆಲ್ಲ ಲೇಟ್ ಆಗತ್ತೆ, ಸ್ವಲ್ಪ ವಯಸ್ಸೇ ಆಗತ್ತೆ ನೋಡಿ. ಆಮೇಲೆ ಈ ಯಾರು ಯಜಮಾನಿ ಪ್ಲಾನ್ ಮಾಡಿರ್ತಾಳಲ್ಲ, ಅವಳಿಗೆ ವಯಸ್ಸಾಗತ್ತಲ್ಲ,
ಆಕೆಗೆ ಆ ಮನೆ ಸಿಗತ್ತೆ, ಆ ರೂಮ್. ಯಾವುದು ಅವ್ರ ಅತ್ತೆಗೋಸ್ಕರ ಏನ್ ಪ್ಲಾನ್ ಮಾಡಿದ್ಲೋ ನೋಡಿ, ಸ್ವಲ್ಪ ದಿನದಲ್ಲೇ ಒಂದ್ ಕೆಲವು ವರ್ಷಗಳ ನಂತರ ಆಕೆಗೆ ವಯಸ್ಸಾಗತ್ತೆ, ಮಕ್ಕಳು ದೊಡ್ಡವರಾಗ್ತಾರೆ, ಮಕ್ಕಳು ಮನೆ ಯಜಮಾನಿಕೆ ಹಿಡಿತಾರೆ. ಆಕೆಯನ್ನ ಯಾವ ರೂಮಿಗೆ ಸೇರಿಸ್ತಾರೆ? ಅವ್ರ ಅತ್ತೆಗೆ ಏನ್ ಪ್ಲಾನ್ ಮಾಡಿದ್ಲಲ್ಲ ಆಕೆ, ಸಪ್ರೇಟ್ ಅದೇ ರೂಮ್, ರೂಮ್ಗೆ ಪ್ರಭು. ಸಪ್ರೇಟ್ ರೂಮಿಗೆ. ಅದಕ್ಕೆ ಒಂದಿನ ಒಬ್ಬ ಹುಡುಗ ಬಂದು ಅವ್ರ ಅಪ್ಪನ್ಗೆ ವೀಲ್ ಚೇರ್ ಅಲ್ಲಿ ಕರ್ಕೊಂಡೋಗಿ ಮೇಲಿಂದ ತಳ್ಳಕ್ ನೋಡಿದ್ನಂತೆ ಪ್ರಭು. ಅವರಪ್ಪ ಹೇಳಿದ್ರಂತೆ, ಬರೀ ನನ್ನನ್ ತಳ್ಳು, ಈ ವೀಲ್ ಚೇರ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರಂತೆ ಪ್ರಭು. ಏನಕ್ಕೆ ಹೆಂಗ್ ಯೂಸ್ ಆಗುತ್ತೆ? ಇನ್ ಸ್ವಲ್ಪ ವಿವರವಾಗಿ ಹೇಳಿ ಮತ್ತೆ. ಅವನ್ಗೂನು ಅದೇ ಗತಿ ಬರುತ್ತೆ, ನಿನ್ ಮಗನು ಹಂಗೆ ಮಾಡ್ತಾನೆ, ಈ ವೀಲ್ ಚೇರ್ ಇಟ್ಕೋ, ನನ್ನನ್ ಮಾತ್ರ ತಳ್ಳು ಅಂತ ಹೇಳಿದ್ರಂತೆ. ನೋಡ ಹಂಗೆ. ಮತ್ತೆ ಇನ್ನೊಂದ್ ವಿಷಯನ ಹೇಳ್ತಾರಲ್ಲ ಪಾಪ, ಅವ್ರಿಗೋಸ್ಕರ ಅವ್ರ ತಟ್ಟೆ ಎಲ್ಲ ಬೇರೆ ಇಟ್ಟಿರ್ತಾರೆ. ಅವ್ರು ತೀರೋದ್ಮೇಲೆ ಅದ್ ಬಿಸಾಕ್ತಾ ಇದೆ, ಅವ್ರ ಮಗ ಹೇಳ್ತಾರೆ ಬೇಡ ಬೇಡ ಬಿಸಾಕ್ಬೇಡಿ, ಹಂಗೆ ಇಟ್ಟಿರಿ, ನಿಮ್ಗೆ ಕೆಲ್ಸಕ್ ಬರುತ್ತೆ ಅದು ಅಂತ. ನೋಡಿ, ಈ ತರದ್ದು ಹಲವಾರು ಇದಾವೆ ನೋಡಿ, ಹಲವಾರು ಉದಾಹರಣೆಗಳಿದಾವೆ ನೋಡಿ. ಹಂಗೆ ನಮ್ದು ಅಷ್ಟೇ, ಮನೆ ಕಟ್ಟೋ ಸ್ಥಿತಿ ನೋಡಿ. ನಾವ್ ಹೆಂಗಿರ್ತೀವಿ ಅಂದ್ರೆ ಅದ್ರಲ್ಲೇ ವಾಸ ಮಾಡ್ಕೊಂಡಿರ್ತೀವಿ ಅನ್ಕೋತೀವಿ. ಆದ್ರೆ ಅದೇನಾಗತ್ತೆ ನೋಡಿ, ದಿವ್ಯ ಅದು ಮಾತಾಜಿಯವರು ಇದನ್ನೇ ನಾನು ನೆನ್ಸ್ಕೊತಾ ಇದ್ದೆ ಅಂತ ಹೇಳ್ತಿದ್ದಾರೆ ಮಾತಾಜಿಯವ್ರ ಮೆಸೇಜ್ ಅಲ್ಲಿ. ನೋಡಿ, ನಾವು ಮನೆ ಕಟ್ಟುವಂಥದ್ದು ಹಿಂಗೆ ಕಟ್ತೀವಿ ಅಂತಂದ್ರೆ ಈ ಮನೆಯಲ್ಲಿ ನಾವು ಶಾಶ್ವತವಾಗಿ ಇರ್ತೀವಿ ಅಂತ. ನೋಡಿ, ದುರದೃಷ್ಟಕರ ನೋಡಿ, ಆ ಜೀವ ಹೋದಾಗ ಆ ಮನೆಯಲ್ಲೇ ಯಾರು ಅಷ್ಟೊಂದು ಖರ್ಚು ಮಾಡಿ ಮನೆ ಕಟ್ಟಿರ್ತಾರೆ ನೋಡಿ, ಅವ್ರು ಪ್ರೇತವಾಗಿ ಉಳ್ಕೊಳ್ಳುವಂತ ಸಂದರ್ಭಗಳು ಕೂಡ ಇರುತ್ತೆ. ಏನ್ ಹೇಳಿದೆ? ಆ ಮನೆಯಲ್ಲೇ ಇದ್ಬಿಡ್ತಾರೆ ನೋಡಿ. ಇಲ್ಲಿ ಹೇಳ್ತಿದಾರಲ್ಲ ಪ್ರಭುಪಾದರು ನೋಡಿ, ಅದೇ ತರ ಒಂದು ದೆವ್ವ, ಭೂತ, ಪಿಶಾಚ ಹಾಗೆ ಮನೆಯಲ್ಲೇ ಇರೋದು, ತಾನು ಶಾಶ್ವತವಾಗಿ ಅದೇ ಮನೆಯಲ್ಲಿ ವಾಸ ಮಾಡಬಲ್ಲೆ ಎನ್ನುವಂತ ಅರಮನೆಯಂತೆ ಮನೆಯನ್ನ ಕಟ್ತಾರೆ. ಹಿಂಗ್ ಕಟ್ಟಿದಾಗ ಏನಾಗತ್ತೆ ನೋಡಿ, ಅವ್ರ ಮನೆ ಬಿಟ್ಟು ಹೋಗಕ್ ಆಸೆ ಆಗಲ್ಲ ನೋಡಿ. ಅಲ್ಲೇ ಹುಟ್ಟೋದಕ್ಕೆ ಮತ್ತೆ ಮನೆಯಲ್ಲಿ ಮನುಷ್ಯ ಶರೀರ, ಅದೇ ಮನೆಯಲ್ಲಿ ಶಾಶ್ವತವಾಗಂತೂ ಬದುಕಿರಕ್ ಆಗಲ್ಲ, ಸಾಯ್ಬೇಕು. ಸತ್ ಮೇಲೆ ಮತ್ತೆ ಅದೇ ಮನೆಯಲ್ಲಿ ಹುಟ್ಬೇಕು ಅಂತ ಬಯಸ್ತಾರೆ. ಅಷ್ಟೊಂದು ಪುಣ್ಯ ಮಾಡಿ ಇಟ್ಕೊಂಡಿರೋದಿಲ್ಲ. ಹಿಂದೆ ಚರ್ಚೆ ಮಾಡ್ತಿದ್ದೆ ನೋಡಿ, ಅದೊಂದು ಕೈಲಾಶ್ ತರ ಆಗುತ್ತೆ. ಕೈಲಾಶ್ ಕತೆ ಮಾತಾಜಿಯವರು ಹಿಂದೆ ಹೇಳಿದ್ರಲ್ಲ ನೋಡಿ, ಮತ್ತೆ ಹುಟ್ಬೇಕು ಅಂತ ಬಯಸ್ತಾರೆ, ಅಷ್ಟೊಂದು ಪುಣ್ಯ ಗಳಿಸಿರೋದಿಲ್ಲ ನೋಡಿ. ಮತ್ತೇನ್ ಮಾಡ್ತಾರೆ ನೋಡಿ, ಒಂದು ಮನುಷ್ಯ ಶರೀರ ಪಡೆಯುವಷ್ಟು ಪರ್ಚೇಸಿಂಗ್ ಪವರ್ ಇರೋದಿಲ್ಲ ಆ ಪುಣ್ಯ. ಮತ್ತೆ ಏನಾಗೋದು? ನಾಯಾಗಿ ನೋಡಿ, ಮುಂದೆ ನಾಯಾಗಿ ಹುಟ್ಟೋಕೆ ನೋಡಿ, ಅಲ್ಲಿ ಮತ್ತೆ ಒಡಿಸ್ಕೊಂಡು ಬಡಿಸ್ಕೊಂಡು ನೋಡಿ ನಾಯಿ ಆಗಿ ಆ ಮನೆಯಲ್ಲಿ, ಮತ್ತೆ ಆ ಮನೆಯಲ್ಲೇ ಒಂದು ಹಾವಾಗಿ ಹುಟ್ಟೋದು, ಒಂದು ಜಿರಳೆ ಆಗಿ ಹುಟ್ಟೋದು, ಒಂದು ಯಜ್ಞ ಆಗಿ ಹುಟ್ಟೋದು, ಒಂದು ತಿಗಣೆ ಆಗಿ ಹುಟ್ಟೋದು ನೋಡಿ. ಆ ಮನೆಯನ್ನಂತೂ ಬಿಟ್ಟೇ ಹೋಗಲ್ಲ ನೋಡಿ. ಆ ಮಟ್ಟಕ್ಕೆ ನೋಡಿ ರಜೋಗುಣ ಅನ್ನೋದು ಹಂಗಿರುತ್ತೆ ನೋಡಿ. ಆ ತರ ಮನೆ ಕಟ್ತಾರೆ. ಇಂದ್ರಿಯ ತೃಪ್ತಿಗಾಗಿ ಬಹು ಹಂಬಲಿಸುತ್ತಾನೆ, ಇಂದ್ರಿಯ ತೃಪ್ತಿಗೆ ಕೊನೆ ಎಂಬುದೇ ಇಲ್ಲ. ಅವನು ಯಾವಾಗಲೂ ತನ್ನ ಸಂಸಾರದೊಂದಿಗೆ ಮತ್ತು ತನ್ನ ಮನೆಯಲ್ಲೇ ಇರಲು ಬಯಸುತ್ತಾನೆ ಮತ್ತು ಇಂದ್ರಿಯ ತೃಪ್ತಿಯ ಪ್ರಕ್ರಿಯೆಯನ್ನು ಮುಂದುವರಿಸಲು ಬಯಸುತ್ತಾನೆ. ಇದು ನಿಲ್ಲುವುದೇ ಇಲ್ಲ. ಇವೆಲ್ಲ ರಜೋಗುಣಕ್ಕೆ ಸಹಜವಾದ ಲಕ್ಷಣಗಳು ಎಂದು ಅರ್ಥ ಮಾಡಿಕೊಳ್ಳಬೇಕು. ರಜೋಗುಣ ಅಂದ್ರೆ ಹಂಗೆ ನೋಡಿ, ಹಂಬಲ, ಆಸೆ ನೋಡಿ, ನೋಡಿ ತೃಪ್ತಿನೇ ಆಗದೆ ಇರುವಂತ ನೋಡಿ ನೋಡಿ ಇಂದ್ರಿಯಗಳ ಬೇಡಿಕೆಗಳು ನೋಡಿ, ಹಿಂಗೆ ನಡೀತಾ ಇದೆ. ಇದಕ್ಕೆ ಕೊನೆನೇ ಇಲ್ಲ ನೋಡಿ. ಹಿಂಗೆ ನೋಡಿ, ಅದೇ ತರನೇ ಇದಕ್ಕೆ ಕೊನೆನೇ ಇಲ್ಲದೆ ಇರುವಂತ ಒಂದು ಆಸೆಗಳು ನೋಡಿ. ಅದನ್ನೇ ನೋಡಿ, ಇದಕ್ಕೆ ವಿರುದ್ಧವಾಗಿ ಈಗ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ. ಅಪ್ರಕಾಶ ನೋಡಿ, ಅಪ್ರಕಾಶೋ ಅಪ್ರವೃತ್ತಿ ಚ ಪ್ರಮಾದ ಮೋಹ ಮೋಹ ಏವ ಚ ತಮಸ್ಸೇತಾನಿ ಜಾಯಂತೆ ವಿವೃದ್ಧೆ ಕುರು ನಂದನ ನೋಡಿ. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಸೇತಾನಿ ಜಾಯಂತೆ ವಿವೃದ್ಧೆ ಕುರು ನಂದನ. ಕುರುವಂಶಜನಾದ ಅರ್ಜುನನೇ, ತಮೋ ಗುಣವು ವೃದ್ಧಿಯಾದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತವೆ ನೋಡಿ. ಸತ್ವಗುಣ ಓದಿದ್ವಲ್ವಾ, ಅದಕ್ಕೆ ತದ್ವಿರುದ್ಧವಾಗಿದೆ. ಅದನ್ನೇ ನೋಡಿ ನೋಡಿ ಉತ್ತಮ, ತಮಗೆ ಆಪೋಸಿಟ್ ನೋಡಿ. ಉತ್ತಮ ಮೇಲಕ್ಕೆ, ತಮ ಅಂದ್ರೆ ಕೆಳಗಡೆ, ಕತ್ತಲು ಅಂತ ಹೇಳಿದ್ರೆ ನೋಡಿ ಇದು ಬೆಳಕು, ಸತ್ವಗುಣ ಬೆಳಕು
ನೋಡಿ ಅದಕ್ಕೆ ನಾವು ನಿನ್ನೆ ಮೊನ್ನೆ ಎಲ್ಲಾನು ನಾವು ಇಲ್ಲಿ ಚರ್ಚೆ ಮಾಡ್ತಿದ್ವಲ್ವಾ, ಸತ್ವಗುಣಕ್ಕೆ 180 ಡಿಗ್ರಿ ವಿರುದ್ಧವಾದದ್ದು ತಮೋಗುಣ. ನೋಡಿ ಹಂಗೆ ನೋಡಿ 9ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸತ್ವಗುಣವು ಮನುಷ್ಯನನ್ನು ಸುಖಕ್ಕೆ ಬದ್ಧಗೊಳಿಸುತ್ತದೆ, ರಜೋಗುಣವು ಕಾಮ್ಯ ಕರ್ಮಕ್ಕೆ ಬದ್ಧಗೊಳಿಸುತ್ತದೆ, ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ನೋಡಿ ಸತ್ವಗುಣ ಸುಖಕ್ಕಾದ್ರೆ, ನೋಡಿ ತಮೋಗುಣ ಹುಚ್ಚಿಗೆ, ರಜೋಗುಣ ಏನಕ್ಕೆ? ಕಾಮ್ಯ ಕರ್ಮಕ್ಕೆ. ನೋಡಿ ಹಿಂಗೆ ಇಲ್ಲಿ ಇವತ್ತಿನ ಈ ಶ್ಲೋಕದಲ್ಲಿ ಓದ್ತಿದ್ವಿ, ತಮೋಗುಣ ವೃದ್ಧಿಯಾದಾಗ ಕತ್ತಲು ಇರುತ್ತೆ. ನೋಡಿ ಸತ್ವಗುಣದಲ್ಲಿ ಬೆಳಕಿರುತ್ತೆ. ನೋಡಿ ಇಲ್ಲಿ ನೋಡಿ ಅಲ್ಲಿ ಜಡತ್ವ ಇರುತ್ತೆ, ಹುಚ್ಚು ಇರುತ್ತೆ. ಅಲ್ಲೇನಿರುತ್ತೆ? ನೋಡಿ ಬೆಳಕಿರುತ್ತೆ, ನೋಡಿ ಸುಖ ಇರುತ್ತೆ ಸತ್ವಗುಣದಲ್ಲಿ. ರಜೋಗುಣದಲ್ಲಿ ಎಲ್ಲ ಅಪೋಸಿಟ್, ವಿರುದ್ಧ. ನೋಡಿ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸ್ಕೊಳ್ತವೆ. ನೋಡಿ ಹಂಗೆ ನಾವು ಭ್ರಾಂತಿಯಲ್ಲಿರ್ತೀವಿ. ಈ ತಮೋಗುಣ ನೋಡಿ ಬಹಳ ಡೇಂಜರ್ ಆಕ್ಚುಲಿ. ನೋಡಿ ಅದನ್ನೇ ಈಗ ನಮ್ಮನೆ ಮುಂದೆ ಬೆಳಕಿಲ್ದೆ ಇದ್ರೆ, ಕತ್ಲಿದ್ರೆ ನಮಗೆ ಭಯ, ಆಚೆ ಹೋಗಕ್ ಭಯ, ಆಚೆ ನೋಡಕ್ ಭಯ. ನೋಡಿ ಆಚೆ ನೋಡಕ್ ಭಯ. ನೋಡಿ ತಮೋಗುಣದವರು ನೋಡಿ ಆ ಕತ್ಲಲ್ಲೇ ಇರ್ತಾರೆ. ನೋಡಿ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಪ್ರಕಾಶವೂ ಇಲ್ಲದಿದ್ದಾಗ ಜ್ಞಾನವೂ ಇರುವುದಿಲ್ಲ. ನೋಡಿ ತಮೋಗುಣದಲ್ಲಿ ಇರುವವನು ಒಂದು ನಿಯಂತ್ರಕ ತತ್ವಕ್ಕೆ ಅನುಗುಣವಾಗಿ ಕೆಲಸ ಮಾಡುವುದಿಲ್ಲ. ಅವನಿಗೆ ವ್ಯರ್ಥವಾಗಿ ಮನಸೋ ಇಚ್ಛೆ ಕೆಲಸ ಮಾಡುವ ಬಯಕೆ, ಅವನಿಗೆ ಕೆಲಸ ಮಾಡುವ ಶಕ್ತಿ ಇದ್ದರೂ ಪ್ರಯತ್ನ ಮಾಡುವುದಿಲ್ಲ. ಇದಕ್ಕೆ ಭ್ರಾಂತಿ ಎಂದು ಹೆಸರು. ಪ್ರಜ್ಞೆ ಕೆಲಸ ಮಾಡುತ್ತಿದ್ದರೂ ಬದುಕಿನಲ್ಲಿ ಚಟುವಟಿಕೆ ಇರುವುದಿಲ್ಲ. ತಮೋಗುಣದಲ್ಲಿ ಇರುವವನ ಲಕ್ಷಣಗಳು ಇವು. ನೋಡಿ ಈ ಮೂರನ್ನು ಕೂಡ ಒಟ್ಟಿಗೆ ಸಮಗ್ರವಾಗಿ ಓದ್ಕೋಬೇಕು. ಸತ್ವಗುಣ, ರಜೋಗುಣ, ತಮೋಗುಣ. ನೋಡಿ ಈ ಸತ್ವಗುಣದಲ್ಲಿ ಹೆಂಗಿರ್ತಾರೆ, ರಜೋಗುಣದಲ್ಲಿ ಹೆಂಗಿರ್ತಾರೆ, ತಮೋಗುಣದಲ್ಲಿ ಹೆಂಗಿರ್ತಾರೆ. ನೋಡಿ ಇದು ಸಂಪೂರ್ಣ ಜ್ಞಾನ. ನೋಡಿ ಇದು ಸಂಪೂರ್ಣ ಜ್ಞಾನ. ನೋಡಿ ಹಿಂಗೆ ಈ 3 ಶ್ಲೋಕಗಳು ಒಟ್ಟಿಗೆ ಓದ್ಕೊಳ್ಬೇಕು. ಇನ್ನು ಮುಂದಿನ ಶ್ಲೋಕಗಳಲ್ಲಿ ನೋಡಿ ಸತ್ವಗುಣದಲ್ಲಿ ಸತ್ರೆ, ರಜೋಗುಣದಲ್ಲಿ ಸತ್ರೆ, ತಮೋಗುಣದಲ್ಲಿ ಸತ್ರೆ ಏನೇನಾಗ್ತೀರಿ ಅಂತ ಹೇಳ್ತಾ ಹೋಗ್ತಾರೆ. ನೋಡಿ ಹಂಗೆ ಒಂದೊಂದೇ ಶ್ಲೋಕದಲ್ಲಿ ಇವುಗಳನ್ನ ಹೆಚ್ಚು ಹೆಚ್ಚು ಪರಿಚಯ ಮಾಡ್ಕೊಳ್ತಾ ನೋಡಿ ಹೋಗುತ್ತೆ ಈ ಅಧ್ಯಾಯ. ಸತ್ವಗುಣದಲ್ಲಿ ನೋಡಿ ಸಾವು, ಸತ್ವಗುಣದಲ್ಲಿ ನೋಡಿ ಬಾಕಿ ಬೇರೆ ಬೇರೆ ಮುಂದೆ ಹಂಗೆ ಹೋಗುತ್ತೆ. ನೋಡಿ ಇದು ವಿಚಾರ, ಸತ್ವಗುಣ ಏನ್ ಮಾಡುತ್ತೆ, ತಮೋಗುಣ ಏನ್ ಮಾಡುತ್ತೆ. ವಿಶೇಷವಾಗಿ ಈ ಇಂದ್ರಿಯಗಳು ನೋಡಿ ಇಂದ್ರಿಯಗಳ ಬಗ್ಗೆ ಇಲ್ಲಿ ಹೇಳ್ತಿರುವಂತದ್ದು. ನೋಡಿ ಇವತ್ತಿನ ಶ್ಲೋಕದಲ್ಲಿ ನವದ್ವಾರಗಳು ಅಂದ್ರೆ ದ್ವಾರಗಳ ಬಗ್ಗೆ ನೋಡಿ ಹಂಗೆ ತಮೋಗುಣದಲ್ಲಿದ್ದವ್ರಿಗೆ ಏನ್ ಮಾಡ್ಬೇಕು ಮಾಡಬಾರ್ದು ಗೊತ್ತಾಗಲ್ಲ, ಹುಚ್ಚುಚ್ಚಾಗಿ ಮಾಡ್ತಾರೆ, ಜಡತ್ವ ಇರುತ್ತೆ, ಸೋಮಾರಿತನ, ನೋಡಿ ಭ್ರಾಂತಿಯಲ್ಲಿ ಕೆಲಸಗಳು ಮಾಡ್ತಾರೆ. ನೋಡಿ ಈಗ ನಮ್ಗೆ ಆಯ್ಕೆ ಹೆಂಗಿರ್ಬೇಕು ಅಂತ ನಮ್ಗೆ ಆಯ್ಕೆ. ಇವೆಲ್ಲ ಹೇಳಿ ಕೇಳಿ ಚರ್ಚೆ ಮಾಡಿ ತಿಳ್ಕೊಂಡು ನೋಡಿ ಸ್ವಲ್ಪ ಸ್ವಲ್ಪನೇ ನಾವೇ ಗುರ್ತಿಸ್ಕೋಬೇಕಿಲ್ಲಿ. ಏನು ಈಗ ಪ್ರಸ್ತುತ ನಾನು ಯಾವ ಗುಣದಲ್ಲಿದ್ದೀನಿ, ನನ್ನ ಆಹಾರ ಯಾವ ಗುಣದಲ್ಲಿದೆ, ಸತ್ವಗುಣ, ರಜೋಗುಣ, ತಮೋಗುಣ. ನೋಡಿ ನಾನು ನನ್ನ ನಡೆ ನುಡಿ, ನಾನು ಇರುವಂತ ಸ್ಥಳ. ನೋಡಿ ಮೊನ್ನೆ ಒಬ್ರು ಮಾತಾಜಿಯವರು ನಾಯಕನಟ್ಟಿ ಗುಂಪಿಂದ ಹೇಳ್ಕೊತಿದ್ರಲ್ವಾ. ನೋಡಿ ಬೆಳಗ್ಗೆ 7 ಗಂಟೆಗೆ ಹೇಳ್ತಿದ್ದೆ, ನೋಡಿ 11 ಗಂಟೆಗೆ ದೇವ್ರ ಪೂಜೆ ಮಾಡ್ತಿದ್ದೆ, ನೋಡಿ ಹಿಂಗೆಲ್ಲ ಹೇಳ್ತಿದ್ರು. ನೋಡಿ ಈಗ ಕೃಷ್ಣ ಪ್ರಜ್ಞೆಗೆ ಬಂದು ನೋಡಿ ಭಗವದ್ಗೀತೆ, ಭಕ್ತರ ಸಂಘ ಎಲ್ಲ ಮಾಡಿ ಈಗ ಅವ್ರು ಹೇಳುವಂತ ರೀತಿ ನೀತಿಗಳು ಬದುಕೋದೆಲ್ಲ ಬದಲಾಗ್ಬಿಟ್ಟಿದಾವೆ. ನೋಡಿ ಅವರು ನೋಡಿ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ತಾರೆ. ನೋಡಿ ಬ್ರಹ್ಮ ಮುಹೂರ್ತ ಸಾಧನೆ, ಜಪ, ನೋಡಿ ಶುಚಿ ಆಗೋದು, ಜಪ ಮಾಡೋದು, ದೇವ್ರ ಪೂಜೆ ಮಾಡೋದು, ಭಗವದ್ ವಿಚಾರಗಳು ಕೇಳೋದು, ಹಿಂಗೆಲ್ಲ ಆದಾಗ ಏನಾಗತ್ತೆ, ಒಟ್ಟಾರೆ ಜೀವನ ಕ್ರಮನೇ ಬದಲಾಗತ್ತೆ. ಮನೆಯನ್ನ ಶುಚಿಯಾಗಿ ಇಟ್ಕೊಳಕ್ ಮಾಡ್ತಾರೆ. ಮನೆಯಲ್ಲಿ ಅನವಶ್ಯಕವಾದಂತ ನೋಡಿ ಈ ನಷ್ಟಗಳನ್ನ ಆಗುವಂಥದನ್ನೆಲ್ಲ, ಉದಾಹರಣೆಗೆ ಲೈಟ್ ಬೇಕಾದವಾಗ ಎಷ್ಟು ಬೇಕೋ ಲೈಟ್ ಹಾಕೊಳ್ಳೋದು, ದುಂದು ವೆಚ್ಚಗಳನ್ನೆಲ್ಲ ಕಡಿಮೆ ಮಾಡೋದು, ನೋಡಿ ಮೋಜು ಮಸ್ತಿಗಳನ್ನ, ಅನವಶ್ಯಕ ಅನರ್ಥಗಳ ನಿವೃತ್ತಿ ಅಂತ ಹೇಳ್ತಾರಲ್ವಾ.
ಆದವ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ. ನೋಡಿ, ಈ ಅನರ್ಥವಾಗಿರೋಗಳನ್ನೆಲ್ಲನೂ ಬಿಟ್ಬಿಡೋದು. ಅವಾಗ ಏನಾಗುತ್ತೆ, ಸಹಜವಾಗಿನೇ ಮನೆಯಲ್ಲಿ ಹೆಚ್ಚು ಲಕ್ಷ್ಮಿ ಬರ್ತಾಳೆ, ಬಂದು ಅಲ್ಲೇ ಇರಕ್ಕೆ ನೆಲ್ಸಕ್ಕೆ ಬಯಸ್ತಾಳೆ. ನೋಡಿ, ಆ ಮನೆಯಲ್ಲಿ ಭಾಗ್ಯ ದೇವತೆ ಬಂದ್ರೆ ಏನಾಯ್ತು ಮನೆ ಅಲ್ವಾ? ನೋಡ್ರಿ, ಮೊನ್ನೆ ಭಕ್ತರು ಅವರು ಎಷ್ಟು ಚೆನ್ನಾಗಿ ಹೇಳ್ಕೊತಿದ್ರು. ಯಾರಿಗೋ ಥೈರಾಯ್ಡ್ ಪ್ರಾಬ್ಲಮ್ ಇತ್ತಂತೆ, ಸಮಸ್ಯೆ ಆಯ್ತಂತೆ. ನೋಡಿ, ಯಾರಿಗೋ ಅಸ್ತಮಾ ಇತ್ತಂತೆ, ಸರಿ ಹೋಯ್ತಂತೆ. ನೋಡಿ, ಯಾರಿಗೋ ನೋಡಿ BP ಇತ್ತಂತೆ, ಸರಿ ಹೋಯ್ತಂತೆ. ನೋಡಿ, ಯಾರ್ಯಾರಿಗೋ ಆರ್ಥಿಕ ಸಮಸ್ಯೆಗಳ ಪರಿಸ್ಥಿತಿ ಎಲ್ಲ ಇತ್ತಂತೆ, ನೋಡಿ ಸರಿ ಹೋಯ್ತಂತೆ. ನೋಡಿ, ಇನ್ನು ಕುಟುಂಬದಲ್ಲಿ ಕೌಟುಂಬಿಕ ಜಗಳಗಳಾಗ್ತಿದ್ವಂತೆ, ಕಲಹಗಳ ಗಂಡ ಹೆಂಡತಿ ಮಧ್ಯೆ, ನೋಡಿ ತಂದೆ ತಾಯಿ ಮಕ್ಕಳ ಮಧ್ಯೆ, ನೋಡಿ ಈಗಳೆಲ್ಲ ಆಯ್ತು. ನೋಡಿ, ಅದು ಸರಿ ಹೋಯ್ತಂತೆ. ಇದೆಲ್ಲ ಎಲ್ಲ ಜ್ಞಾಪಕ ಇದೆಯಾ ನಿಮ್ಗೆಲ್ಲ ಕೇಳಿದ್ದು? ಹೌದು ಪ್ರಭು. ಹೌದು. ನೋಡಿ, ಇವೆಲ್ಲ ಜೀವಂತ ಉದಾಹರಣೆಗಳು. ಯಾಕೆ ಹಿಂಗೆಲ್ಲಾನು ಬದಲಾವಣೆ ಆಗತ್ತೆ ಅಂದ್ರೆ, ನೋಡಿ ಅವ್ರ ಬದುಕಲ್ಲಿ ಕೃಷ್ಣನನ್ನ ಪ್ರವೇಶ ಮಾಡಿಸ್ಕೊತಿದ್ದಾರೆ. ಅವ್ರ ಮನೆಯಲ್ಲಿ ನೋಡಿ ಸ್ಥಿತಿಗತಿಗಳೆಲ್ಲ ನೋಡಿ, ಭಾಗ್ಯ ದೇವತೆ ಅವ್ರ ಮನೆ ಒಳಗಡೆ ಬಂದು ವಾಸ ಮಾಡಕ್ಕೆ ಶುರು ಮಾಡ್ತಿದ್ದಾಳೆ. ಹಲವಾರು ರೀತಿ ನೋಡಿ, ನನ್ಗಂತೂ ಅವ್ರು ಹೇಳ್ಕೊಂಡಂತೂ ತುಂಬಾ ವಿಶೇಷ ಅನ್ನಿಸ್ತು. ಇವತ್ತು ಕರಿಬೇಕಿತ್ತು ಅನಿಸ್ತಿತ್ತು. ಆದ್ರೆ ನೀವೆಲ್ಲ ಬೇಜಾರಾಗ್ತೀರಿ, ಏನ್ ಇವ್ರು ಪ್ರತಿದಿನ ಕರೆಸಿ ಅವ್ರದೇ ನೋಡಿ ಗುಣಗಾನ ಮಾಡಿಸುವಂತದ್ದೇ ಅನ್ಕೋತೀರಿ ಅಂತ ನಾನು ಇವತ್ತು ಸಾಕು ಅಂತ ಹೇಳ್ಬಿಟ್ಟೆ. ನೋಡಿ, ಕೆಲವ್ರು ಅನ್ಕೊಂತಿರ್ತೀರೇನು, ಏನು ಇನ್ನೇನ್ ಕೆಲಸ ಇಲ್ವೋ ಇವ್ರಿಗೆ, ನೋಡಿ ಬೆಳಗ್ಗೆ ಇದ್ರೆ ಎಲ್ಲ ಬಂದು ಗುಣಗಾನ. ನೋಡಿ, ನನ್ಗಂತೂ ಕೇಳಿದ್ದು ಕೃಷ್ಣ ಪ್ರಭು ನೋಡಿ ತುಂಬಾ ವಿಶೇಷ ಅನ್ನಿಸ್ತು. ಅವ್ರು ಹೇಳಿದ ಒಂದೊಂದೂ ಕೂಡ ನನಗಂತೂ ನನ್ ಬದುಕಿಗೆ ಪಾಠ ಅನ್ನಿಸ್ತು. ನೋಡಿ, ಹಂಗೆ ಯಾವಾಗ ಭಗವಂತ ನಮ್ ಬದುಕಲ್ಲಿ ಪ್ರವೇಶ ಮಾಡಕ್ಕೆ ಶುರು ಮಾಡ್ತಾನೋ, ನೋಡಿ ಅಲ್ಲಿಂದ ಒಳ್ಳೆ ದಿನಗಳು ಶುರು ಆಗತ್ತೆ. ನೋಡಿ, ತಮೋಗುಣ ರಜೋಗುಣಗಳೆಲ್ಲ ದೂರ ಹೋಗ್ತದೆ, ಕತ್ಲು ಹೋಗುತ್ತೆ. ನೋಡಿ, ಅವ್ರ ಅಲ್ಲೇ ನೋಡಿ ಒಂದು ಕುಟುಂಬನೇ ಹೆಂಗೆ ಇರ್ತಾರೆ ನೋಡಿ. ನೋಡಿ, ಅವ್ರ ಕುಟುಂಬದಲ್ಲೇ ಗಂಡ ಹೆಂಡತಿ ಜಗಳ, ನೋಡಿ ದುಂದು ವೆಚ್ಚಗಳು, ಬೇಡದೆ ಇರೋಗಳನ್ನೆಲ್ಲ ತಗೊಳ್ಳೋದು, ನೋಡಿ ಇವುಗಳೆಲ್ಲಿಂದ ದೂರ ದೂರ. ನೋಡಿ, ಹಂಗೆ ಒಟ್ಟಾರೆ ಬದುಕು ಏನಾಗುತ್ತೆ, ಹಸನಾಗ್ತಾ ಹೋಗುತ್ತೆ. ಅದನ್ನ ಕಣ್ಣಲ್ಲಿ ಕಾಣ್ಬೋದು. ನೋಡಿ, ಇವರೆಲ್ಲ ಯಾರು ನೆನ್ನೆ ಮೊನ್ನೆ ಎಲ್ಲ ಹೇಳ್ಕೊಂಡಲ್ಲ, ಅವ್ರಿಗೆಲ್ಲ ಕೆಲವೇ ತಿಂಗಳುಗಳ ಅನುಭವ. ಕೆಲವು ತಿಂಗಳು, ಕೆಲವು ಹೆಚ್ಚು ಅಂದ್ರೆ 1 ವರ್ಷ, 1.5 ವರ್ಷ ಅಷ್ಟೇನೆ. ಅವ್ರು ಈ ಭಗವದ್ಗೀತೆ ಪ್ರವಚನ ಶುರು ಮಾಡಿದ್ದು ಜನವರಿ 12ನೇ ತಾರೀಕು 2024. ನೋಡಿ, ಹೇಳಿದ್ರೆ 1.5 ವರ್ಷ ಆಯ್ತು ಅವ್ರು ಶುರು ಮಾಡಿ. ನೋಡಿ, ಅಲ್ಲಿರೋರು ಕೆಲವರೇ 1.5 ವರ್ಷದಿಂದ ಇದ್ದಾರೆ, ಕೆಲವು ತಿಂಗಳುಗಳ ಹಿಂದೆ ಸೇರ್ಕೊಂಡಿದ್ದಾರೆ. 1 ತಿಂಗಳು, 2 ತಿಂಗಳು, 5 ತಿಂಗಳು, 10 ತಿಂಗಳು. ನೋಡಿ, ಈ ತರದ್ ಅಷ್ಟುದ್ರಲ್ಲೇನೆ ಇಷ್ಟ ತರ ಅನುಭವಗಳೇ ಹಂಚ್ಕೊಳ್ತಿದ್ದಾರೆ. ಮತ್ತೆ ಅವರೆಲ್ಲ ಹೇಳ್ತಿರೋದೆಲ್ಲ ನಿಜ, ನಾನೇ ಸಾಕ್ಷಿ, ನಾನೇ ಅವ್ರ ಜೊತೆ ಅವಾಗವಾಗ ಇದು ಬಹಳಷ್ಟು ಕಥೆಗಳಿದೆ ಹೇಳ್ಕೊಂಡ್ರಲ್ಲ, ಅದು ನಾನು ಹಿಂದೆ ಏನೇ ಕೇಳಿದ್ದೆ. ನಾನು ಬಹಳಷ್ಟು ವಿಷಯಗಳು ಕೇಳಿದ್ದೆ, ನಿಮ್ ಜೊತೆ ಹಂಚ್ಕೊಳಕ್ಕೆ ನೋಡಿ ಆಹ್ವಾನ ಮಾಡಿದ್ದೆ ವಿಶೇಷವಾಗಿ. ನೋಡಿ, ಇದರಲ್ಲಿ ಇದ್ದಂತ ಕೆಲವು ವಿಷಯಗಳು ನನ್ಗೆ ಹಿಂದೆನೆ ಗೊತ್ತಿತ್ತು. ಅವ್ರು ಹೇಳ್ಕೊಂಡಿದ್ರು ಒಬ್ಬೊಬ್ರು, ನೋಡಿ ನಮ್ಮ ಗುಂಪಲ್ಲಿ, ನೋಡಿ ಹಿಂಗಾಯ್ತು ಈ ತರ ಅನುಭವ. ನೋಡಿ, ಇಲ್ಲಿ ಏನ್ ಕಾಣ್ತೀವಿ ಅಂದ್ರೆ, ತಮೋಗುಣದಲ್ಲಿದ್ದವರು ಸತ್ವಗುಣದಕ್ಕೆ ಹೋಗುವಂಥದ್ದು ಕಾಣ್ತೀವಿ. ನೋಡಿ, ಅಲ್ಲಿ ಭಗವಂತ ಅವ್ರ ಬದುಕಲ್ಲಿ ಪರಿವರ್ತನೆ ತರೋದನ್ನ ಕಾಣ್ತೀವಿ. ಇದು ವಿಷಯ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳೋದು ಕೇಳೋದಿದ್ಯಾ? ನಾವು ಇನ್ನೊಬ್ಬರನ್ನ ಚೇಂಜ್ ಮಾಡೋದಲ್ಲ, ನಾವೇ ಚೇಂಜ್ ಆದ್ರೆ ನಾವೇ ಚೆನ್ನಾಗಿರ್ತೀವಿ ಅನ್ನೋದು ಅವ್ರು ಹೇಳಿದ್ದೆಲ್ಲ ಹಂಗೆ ಅನಿಸ್ತು ಪ್ರಭುಜಿ. ಫಸ್ಟ್ ನಾವು ಚೇಂಜ್ ಆಗ್ಬೇಕು, ಸತ್ವಗುಣಕ್ಕೆ ನಾವು ಬರ್ಬೇಕು ಅಂತ. ವೆರಿ ಗುಡ್ ಮಾತಾಜಿ. ನೋಡಿ, ಅಲ್ಲಿ ನಾನು ಏನ್ ವಿಶೇಷ ಕಾಣ್ತೀನಿ ಅಂದ್ರೆ, ನೋಡಿ ಇಲ್ಲಿ ನಾವು ಸಂಖ್ಯೆ ಎಷ್ಟು ಜನ ಇದ್ದೀವಿ? ಎಷ್ಟು ಜನ ಇದ್ದೀವಿ ಮಾತಾಜಿ? 65 ಇಲ್ಲೂ ಕೂಡ 50 ಜನಕ್ಕೆ ಮೇಲೆ ಇರ್ತಾರೆ. ನೋಡಿ, 50 ಜನಕ್ಕೆ ಮೇಲೆ ಯಾವಾಗ್ಲೂ ಇರ್ತಾರೆ ಕಾಲಿಕಂಬದಲ್ಲಿ. 60 ಸಂಖ್ಯೆ ಹತ್ತತ್ರ ಇರ್ತಾರೆ. ನೋಡಿ, ಅಷ್ಟು ಚೆನ್ನಾಗಿ ಅವರು ಸಂಘಟಿತವಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ನೋಡಿ, ಅವ್ರಿಗೆ ಯಾಕೆ ಹಂಗಿರ್ತಾರೆ ಅಂದ್ರೆ, ನೋಡಿ ಅವ್ರು ಯಾರು ಸುಮಾ ಮಾತಾಜಿ ಇದಾರಲ್ಲ, ನೋಡಿ ಅಷ್ಟು ಸಮಯ ಕೊಡ್ತಾರ ಅವರು.
ನೋಡಿ ಬರ್ದಿದ್ದವ್ರಿಗೆಲ್ಲ ಫೋನ್ ಕಾಲ್ಗಳು ಹೋಗ್ತವೆ. ನೋಡಿ ಅದನ್ನೇ ಕೆಲವರು ಹೇಳ್ತಾ ಇದ್ರು, ನೋಡಿ ನಾನು ಫೋನ್ ಆನ್ ಮಾಡಿ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಹಂಗೆ ನಟನೆ ಮಾಡ್ತಿದ್ದೆ ನೋಡಿ, ಆಮೇಲೆ ನೋಡಿ ನೋಡಿ ಹಂಗೆಲ್ಲ ಹೇಳ್ತಿದ್ರಲ್ವಾ, ನೋಡಿ ಆ ಥರನೂ ಮಾಡ್ತಾರೆ. ಫೋನ್ ಕಾಲ್ಗಳು ಹೋಗ್ತಾವೆ ಅವರಿಗೆ. ನೋಡಿ ಆ ಥರದ್ದೆಲ್ಲ ಪ್ರಯತ್ನ ಮಾಡಬೇಕು. ನೋಡಿ ಎಸ್ ಕೆ ಪವಾರ್ ಮಾತಾಜಿ ಅವರಂತೂ ಬಹಳ ವಿಶೇಷ. ನೋಡಿ ಅವ್ರ ಬಗ್ಗೆ ಎಷ್ಟು ಜನ ಅವ್ರ ಹೆಸರು ಹೇಳಿದ್ರು ಗೊತ್ತಾ? ನನಗೆ ನನಗೂ ಜ್ಞಾಪಕ ಇದೆ. ಪ್ರಭುಜಿ ಅವ್ರಂದ್ರೆ ತುಂಬಾ ಇಷ್ಟ ಪ್ರಭುಜಿ. ಅವರು ಜಪ ಕ್ಲಾಸ್ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ನೋಡ್ರಿ ಹಂಗಿರ್ಬೇಕು ಒಬ್ಬೊಬ್ರು ನಾವು. ನೋಡಿ ಅವ್ರ ಬಂಧು ಬಳಗ ನೋಡಿ ಎಲ್ಲರನ್ನು ಸೇರಿಸ್ತಾ ಹೋಗ್ತಿದ್ದಾರೆ. ನಾವು ಸೇರಿಸ್ತಿದೀವಾ? ನೋಡಿ ಕೆಲವರೆಲ್ಲ ಸೇರಿಸ್ತಿದ್ದೀರಿ. ನಾನು ನಿಮ್ ಬಗ್ಗೆ ತುಂಬಾ ಧನ್ಯವಾದ, ಕೃತಜ್ಞತೆಯನ್ನು ಹೇಳ್ತೀನಿ. ನೋಡಿ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ನಿಮ್ಗೆ ಒಳ್ಳೇದಾಗತ್ತೆ, ನಿಮ್ಮ ಹತ್ರದ ನೆಂಟರಿಷ್ಟಗಳೇ ಚೆನ್ನಾಗಿರ್ತಾರೆ. ನೋಡಿ ನೀವು ಕರಿತೀರಿ, ಹೇಳ್ತೀರಿ ಕರಿತೀವಿ ಬರೋದಿಲ್ಲ ಅಂತ ಹೇಳ್ತೀರಿ, ಹೌದು ನಿಜ, ಅದು ನಿಜನೇ. ಆದ್ರೆ ಕೃಷ್ಣ ಒಂದು ಅನುಪಾತ ಕೊಟ್ಬಿಟ್ಟಿದ್ದಾನೆ, ಸಂಖ್ಯೆ ಇಷ್ಟು ಸಂಖ್ಯೆಗೆ ಇಷ್ಟು ಸಂಖ್ಯೆ ಅಂತ. ಏನದು? ಎಷ್ಟು ಸಂಖ್ಯೆಗೆ ಒಬ್ರು? ಮನುಷ್ಯಾಣಂ ಸಾವಿರ ಸಹಸ್ರೇಶು ಸಂಖ್ಯೆಗೆ ಒಬ್ರು ಪ್ರಭುಜಿ, 1000 ಸಂಖ್ಯೆ 1000 ಜನ ಇದ್ರೆ ಮನುಷ್ಯಾಣಂ ಸಹಸ್ರ ಒಬ್ಬರು ಬರ್ತಾರೆ. ನೋಡಿ ನೀವು ಒಬ್ಬರನ್ನ ಕರ್ಕೊಂಬರ್ಬೇಕು ಅಂದ್ರೆ ನೀವು 1000 ಜನನ್ ಕರೆದಿರ್ಬೇಕು. ನೋಡಿ ಇನ್ನೊಬ್ಬ ಬರ್ಬೇಕಂದ್ರೆ ಇನ್ನೊಂದ್ 1000 ಜನನ್ ಕರೆದಿರ್ಬೇಕು. ನೋಡಿ ಇನ್ನೊಬ್ಬ ಬರ್ಬೇಕಂದ್ರೆ ಇನ್ನೊಂದ್ 1000 ಜನನ್ ಕರೆದಿರ್ಬೇಕು. 3000 ಜನನ್ ಕರೆದ್ರೆ 3 ಜನ ಬರ್ತಾರೆ. ನೋಡಿ ಹಂಗೆ ನೋಡಿ ಪ್ರಯತ್ನಗಳಾಗ್ಬೇಕು. ನೋಡಿ ಅವ್ರು ಹೇಳ್ತಾ ಬಂದ್ರು ನೋಡಿ, ಇಲ್ಲೇ ಈ ಗುಂಪಲ್ಲೇ ನೋಡಿ ಯಾರೋ ಒಬ್ಬರು ಇನ್ಫಾರ್ಮೇಶನ್ ಮಾಹಿತಿ ಕರೆದಿರ್ತಾರೆ. ಎಲ್ಲರಿಗೂ ಆಸಕ್ತಿ ಇರೋದಿಲ್ಲ, ಇದಂತೂ ನಿಜ, ಇದಂತೂ ವಾಸ್ತವ ಸತ್ಯ. ಯಾರೋ ಒಬ್ರು ಯಾವ್ದೋ ಭಾಗದಲ್ಲಿ ಇದು ಎಲ್ಲಾದ್ರೂ ಈ ತರ ಪ್ರವಚನ ನಡೆಯುತ್ತಾ ಅಂತ ಕಾಯ್ಕೊಂಡಿರ್ತಾರೆ. ನೋಡಿ ಎಲ್ಲಾದ್ರೂ ಸಿಕ್ಕದಾಗ ಈ ತರ ಸೇರ್ಕೊಂಡು ಅವ್ರಿಗೆ ನಿಮಗೆ ತುಂಬಾ ಧನ್ಯವಾದ, ಕೃತಜ್ಞತೆ ಹೇಳ್ತಾರೆ. ದಯವಿಟ್ಟು ಆ ಕೃತಜ್ಞತೆಗೆ ಧನ್ಯವಾದಗಳಿಗೆ ಪಾತ್ರರಾಗಿ. ನಿಮ್ಗೆ ಎಷ್ಟು ಜನ ಆಗುತ್ತೋ ನಿಮ್ಮ ಮೊಬೈಲ್ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲೇ ನೋಡಿದ್ರೆ ಎಷ್ಟೋ ಜನ ಸಿಗ್ತಾರೆ, ಇವ್ರನ್ನು ಕೂಡ ಕರಿಬಹುದಲ್ಲ ಅಂತ ಅನ್ಸುತ್ತೆ ನಿಮ್ಗೆ. ನೋಡಿ ನಿಮ್ ಬಂಧು ಬಳಗ, ನೆಂಟರಿಸ್ಟ್ರು, ಪರಿಚಯಸ್ಥರು ಯಾರ್ಯಾರು ಇಲ್ಲ ಇದಾರೆ, ಯಾರು ಸಿಗ್ತಾರೆ ಅಂದ್ರೆ ನೋಡಿ ಅದು ಕಾಂಟ್ಯಾಕ್ಟ್, ಅದು ನೋಡಿ ಅವ್ರನ್ನ ಕನೆಕ್ಟ್ ಮಾಡಕ್ ಪ್ರಯತ್ನ ಮಾಡಿ. ನೋಡಿ ಒಂದ್ಸತಿ ಕನೆಕ್ಟ್ ಆದ್ರೆ ಸಹಜವಾಗಿನೇ ಕಲ್ಟಿವೇಟ್ ಆಗುವಂತ ನೋಡಿ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅದು ಅವ್ರವ್ರ ಕರ್ಮಾನುಸಾರ ನೋಡಿ ಇಚ್ಛಾನುಸಾರ ನೋಡಿ ನಡೆಯುತ್ತೆ. ನಮ್ ಕೈಯಲ್ಲಿ ಏನೂ ಇಲ್ಲ, ನಾವೆಲ್ಲ ಒಂದು ಫ್ಯಾಕ್ಟ್ರಿ ತರ ಮಾಡಕ್ ಆಗಲ್ಲ ಅಲ್ವಾ. ಅವರ ಇಚ್ಛಾನುಸಾರ ಕರ್ಮಾನುಸಾರ ನೋಡಿ ಇಲ್ಲಿರೋರೆ ತಾವು ಯಾರ್ಯಾರು ಹೆಂಗೆ ಕಾಂಟ್ಯಾಕ್ಟ್ ಆಗಿ ಬಂದ್ರಿ ಅಂತ ಹಂಗೆ ನೋಡ್ಕೊಳ್ಳಿ. ನೋಡಿ ಯಾರೋ ಒಬ್ರು ಫ್ರೆಂಡ್ ಇನ್ನೊಬ್ಬರನ್ನ ಕರೆದಿರ್ತಾರೆ, ನೋಡಿ ಇನ್ನೊಬ್ರು ಯಾರೋ ಒಬ್ರು ರಿಲೇಷನ್ಸ್ ಇನ್ನೊಬ್ರನ್ನ ಕರೆದಿರ್ತಾರೆ, ಇನ್ನೊಬ್ರು ಯಾರೋ ಪಕ್ಕದ ಮನೆಯವರು ಎಲ್ಲೋ ಕರೆದಿರ್ತಾರೆ, ಎಲ್ಲೊಬ್ರು ದಾರಿಲಿ ಹೋಗ್ಬೇಕಾದ್ರೆ ಎಲ್ಲೋ ಯಾರೋ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಪರಿಚಯ ಆಗಿ ನೋಡಿ ಮಾಹಿತಿ ಕೊಟ್ಟು ನೋಡಿ ಸೇರ್ಕೊಂಡಿರ್ತಾರೆ. ನೋಡಿ ಹಿಂಗೆ ಅಲ್ವಾ ಇಲ್ಲಿರೋರು ಬಹಳಷ್ಟು ಜನ ಹಂಗೆ ಅಲ್ವಾ. ನೋಡಿ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕೀಗ, ಏನ್ ಮಾಡ್ಬೇಕು ಮಾತಾಜಿ? ಎಲ್ಲಾರನ್ನು ಸೇರಿಸ್ಬೇಕು. ಬೇರೆ ಅವ್ರಿಗೆ ನಾವು ಕರ್ಕೊಂಡ್ ಬರ್ಬೇಕು ಪ್ರಭು. ಹಾಗೆ ನೋಡಿ ನಾವು ಕರಿಬೇಕು ಪ್ರಭು, ಆಮೇಲೆ ಅವ್ರು ಬರೋದು ಬಿಡೋದು ಅವ್ರಿಗೆ ಸೇರಿರೋದು. ಎಕ್ಸಾಕ್ಟ್ಲಿ ಮಾತಾಜಿ, ನೋಡಿ ಕರೆಕ್ಟ್ ಆಗಿ ಹೇಳಿದ್ರಿ ನೀವು ಮಾತಾಜಿ. ಅದು ನಮ್ಮ ಭಕ್ತಿ ವೃಕ್ಷದಲ್ಲಿ ನಮ್ಮ ಬಂಧುಗಳೇ 15 ಜನ ಇದ್ದಾರೆ ಪ್ರಭು. ನೋಡಿ ಹಂಗೇನೆ ಹಂಗೇ ಬೆಳೆಸ್ಕೊತಾ ಹೋಗ್ಬೇಕು. ಕಾಗೆಯೊಂದಗಳ ಕಂಡರೆ ಕರಿಯದೆ ತನ್ನ ಬಳಗವ ಅಂತ ನಮ್ಮ ಅಣ್ಣ ಬಸವಣ್ಣವ್ರು ಹೇಳ್ತಾರೆ ಅಲ್ವಾ. ಅದೇ ತರ ಕೋಳಿನೂ ಕೂಡ ನೋಡಿ ಒಂದ್ ಅಗಳ ಕಂಡ್ರೆ ಕರಿಯದೆ ತನ್ನ ಬಳಗವ. ತನ್ನ ಬಳಗ ಮೊದ್ಲು ನಮ್ ಬಳಗನ್ ನೋಡ್ಕೋಬೇಕು ನಾವು. ನೋಡಿ ನಾನು ನಿಮ್ ಬಳಗಕ್ಕೆ ಪರಿಚಯ ಇಲ್ಲ, ನಿಮ್ ಬಳಗ ನನಗ್ ಪರಿಚಯ ಇಲ್ಲ. ನೋಡಿ ಹಂಗೆ ನೋಡಿ ಮಧುರೆಯಲ್ಲಿ ಮೊನ್ನೆ ಏನು ಗುರುವಂದನ ಕಾರ್ಯಕ್ರಮ ಮಾಡಿದ್ರೆ ನೋಡಿ ಬಲರಾಮ್ ಪ್ರಭು, ಗೋವಿಂದ ಬಲವರಾಮ್ ಗೋವಿಂದ ಪ್ರಭು ನೋಡಿ ಅವ್ರ ಬಗ್ಗೆ ಹೇಳ್ತಾ ಇದ್ರು. ಅವ್ರ ಶಿಕ್ಷಾ ಗುರುಗಳು ಅವ್ರು ಯಾರು, ಶಂಕದಾರಿ ಪ್ರಭು ಹೇಳ್ತಿದ್ರು. ಅವರೇ ಅಲ್ಲಿ ಮಧುರೆಯಲ್ಲಿ ಮೊದಲನೇದಾಗಿ ಪ್ರಾರಂಭ ಪ್ರಚಾರ ಮಾಡಕ್ ಹೋಗಿದ್ದು. ಇವ್ರು ಪರಿಚಯ ಆಗ್ತಾರೆ, ಅವ್ರನ್ನ ಕೃಷ್ಣ ಪ್ರಜ್ಞೆಗೆ ಅವರು ಪರಿಚಯ ಮಾಡ್ಕೊಡ್ತಾರೆ. ಅವ್ರ ಕುಟುಂಬದವ್ರೆಲ್ಲರನ್ನ, ಅವ್ರ ಮನೆಯವ್ರನ್ನ ಕರ್ಕೊಂಡ್ ಬರ್ತಾರೆ. ಮುಂದೆ ಇವತ್ತೇನಾಗಿದೆ, ಮುಂದೆ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಅವ್ರ ಜಾತಿಯವ್ರು ಇದಾರೆ ನೋಡಿ.
ನೋಡಿ ಅವ್ರನ್ನೆಲ್ಲರನ್ನು ಸೇರಿಸ್ಕೊತಾ ಹೋಗ್ತಿದ್ದಾರೆ. ಆ ಇಡೀ ಒಂದು ಕಾಂಗ್ರಿಗೇಷನ್ ಅಲ್ಲಿ ಮೆಜಾರಿಟಿ ಆ ಬಲರಾಮ್ ಗೋವಿಂದ ಪ್ರಭು ಮತ್ತೆ ಅವರ ನೆಂಟ್ರಿಸ್ಟ್ರು ಅವ್ರ ಜಾತಿಯವ್ರಂತ. ಹೋಗ್ಲಿ ಬಿಡಿ ಜಾತಿಯವ್ರಂತ, ಏನ್ ಇವ್ರು ಜಾತಿ ಜಾತಿ ಅಂತ ಮಾತಾಡ್ತಾರಲ್ಲ, ಹಂಗಲ್ಲ ನಾನು ಹೇಳ್ತಿರೋದು. ನೋಡಿ ಹೆಂಗೋ ಆ ತರ ನಾನು ನೋಡ್ತೀನಿ. ಈ ಕ್ರಿಶ್ಚಿಯಾನಿಟಿಯಲ್ಲಿ ಪ್ರಚಾರ ಮಾಡುವಂಥದ್ದು ನೋಡಿ ಹಿಂಗೆ ಮಾಡ್ತಾರೆ. ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ ಚರ್ಚ್ಗೆ, ಒಬ್ಬ ವ್ಯಕ್ತಿ ನೋಡಿ ಆ ವ್ಯಕ್ತಿ ಆ ಮನೆಯ ಸದಸ್ಯರುಗಳನ್ನೆಲ್ಲ ಕನೆಕ್ಟ್ ಮಾಡ್ತಾನೆ ನೋಡಿ. ಆಮೇಲೆ ಅವ್ರ ಅಕ್ಕ ತಂಗಿ ಅಣ್ಣ ತಮ್ಮ ಅವ್ರು ಬಂದು ಅವರೆಲ್ಲರೂ ಕನೆಕ್ಟ್ ಆಗ್ತಾರೆ ನೋಡಿ. ಆಮೇಲೆ ಇಡೀ ಊರೇ ಆಗತ್ತೆ. ಹಿಂಗೆ ಇಡೀ ಊರೇ ಇವತ್ತು ನಮ್ಮ ಸುತ್ತಮುತ್ತ ಊರುಗಳು ನೋಡ್ತೀನಿ ನಾನು. ಇಲ್ಲೇ ನಮ್ಮ ಬೆಂಗಳೂರಲ್ಲೇ ಕೆಲವೆಲ್ಲನು ಇಲ್ಲಿ TC ಪಾಳ್ಯ ಅಂತ ಇದೆ ನೋಡಿ, ಅಲ್ಲೆಲ್ಲಾನು ಇಡೀ ಊರೇ ನೋಡಿ. ಇಲ್ಲಿ ಈರಣ್ಪಾಳ್ಯ ನೋಡಿ, ಈ ತರ ಕೆಲವರೆಲ್ಲ ಇಲ್ಲಿ ಚಿಕ್ಕಬೈರ್ತಿ, ಬೆಂಗಳೂರು ಸುತ್ತಮುತ್ತ ನೋಡಿದ್ರೆ ನೋಡಿ, ಇಲ್ಲಿ ಬೆಂಗಳೂರು ಎಲ್ಲಿ ಒಂದು ಮನೆ ಆಗುತ್ತೋ ಅದು ಇಡೀ ಊರೇ ಕನ್ವರ್ಟ್ ಆಗ್ತಾರೆ ನೋಡಿ. ನಮ್ಮ ಪ್ರಯತ್ನನು ಕೂಡ ಹಂಗೆ ಇರ್ಬೇಕು ನೋಡಿ. ಹಂಗೆ ತಾವ್ರೆಲ್ಲರೂ ಇದೀರಿ, ತಾವೆಲ್ಲರೂ ಆತರ ಒಟ್ಟು ನೋಡಿ. ಇಲ್ಲಿ ಈ ಗುಂಪಲ್ಲೇ ನೋಡ್ಬೋದು ಯಮುನಾ ಮಾತಾಜಿಯವರು ಅಕ್ಕ ತಂಗಿರು, ಶ್ವೇತಾ ಮಾತಾಜಿಯವರು ಅಕ್ಕ ತಂಗಿರು ನೋಡಿ, ಯಶೋಧ ಮಾತಾಜಿಯವರು ಅಕ್ಕ ತಂಗಿರು ನೋಡಿ. ಹಿಂಗೆ ಜಯಮತಿ ರಾಧಾ ಮಾತಾಜಿಯವ್ರ ಅಕ್ಕ ತಂಗಿರು ನೋಡ್ರಿ. ಹಿಂಗೆ ಇನ್ನು ಯಾರ್ಯಾರು ಇದ್ದೀರಿ ಮಾತಾಜಿ ಅಕ್ಕ ತಂಗಿರು ಅಣ್ಣ ತಮ್ಮಂದ್ರು, ಮಹಾಭಾವ ಪ್ರಭು ನೋಡಿ ಅವ್ರ ಫ್ಯಾಮಿಲಿ ನೋಡಿ, ನೋಡಿ ಉಮಾ ಮಾತಾಜಿಯವ್ರ ಇಡೀ ಕುಟುಂಬ, ಚಳ್ಳಕೆರೆ ಕಾಂಗ್ರಿಗೇಷನ್ ಅಂದ್ರೆ ನನ್ಗೆ ಉಮಾ ಮಾತಾಜಿಯವ್ರ ಕುಟುಂಬನೇ ಕಾಣುತ್ತೆ ನೋಡಿ. ಹಂಗೆ ರುದ್ರಮೂರ್ತಿಯವರು ಅವ್ರ ಅಕ್ಕ ತಂಗಿರು ನೋಡಿ, ಜ್ಯೋತಿಶ್ರೀ ಮಾತಾಜಿಯವರು ನೋಡಿ, ಶಿವಗಂಗಾ ಮಾತಾಜಿ ನೋಡಿ, ಅವರೆಲ್ಲ ಹಂಗೆ ನೋಡಿ. ನಮ್ಮ ರಸ್ವತಿ ಮುಖರ ಮಾತಾಜಿಯವರು, ಇಡೀ ಹೊರಮಾವು ನೋಡಿ, ಜಯದಾಯಿನಿ ಮಾತಾಜಿಯವರು ಅವರೆಲ್ಲನೂ ಅದೇ ತರ ಪ್ರಯತ್ನ ಮಾಡ್ತಿದ್ದಾರೆ ನೋಡಿ. ಇದು ಉದಾಹರಣೆ ನಮ್ಗೆ ನೋಡಿ, ಒಂದು ಉದಾಹರಣೆ. ಇನ್ಯಾರಾದ್ರೂ ಈ ತರ ಬಂಧುಗಳಿದ್ದೀರಾ ಮಾತಾಜಿ? ನನಗೆಲ್ಲಾನು ಹೇಳಕ್ ಆಗ್ತಿಲ್ಲ, ದಯವಿಟ್ಟು ಕ್ಷಮೆ ಇರ್ಲಿ. ನಾವಿದ್ವಿ, ನಮ್ಮ ಹೆಸರು ಹೇಳಿಲ್ಲ ಅಂದ್ರೆ ದಯವಿಟ್ಟು ಆತರ ಭಾವಿಸ್ಬೇಡಿ. ಇನ್ಯಾರಾದ್ರೂ ಇದ್ದೀರಾ ಬಂಧುಗಳು ನೋಡಿ? ನಮ್ಮ ಮುನಿಪಾಲ ನಾರಾಯಣ ಪ್ರಭು ನೋಡಿ, ಅವರು ಕೂಡ ನೋಡಿ, ಅವರ ಕಾಂಟ್ಯಾಕ್ಟ್ಸ್ ನೋಡಿ, ಅವ್ರಿಗೆ ಎಷ್ಟು ಜನ ಇದಾರೋ ಅವ್ರನ್ನ ಅಷ್ಟು ಜನ ಪ್ರಭುಜಿ ಅವರು ಕನೆಕ್ಟ್ ಮಾಡಕ್ ಪ್ರಯತ್ನ ಮಾಡ್ತಾರೆ. ಕೊಂಡ್ಲಳ್ಳಿಯಿಂದ ರಮ್ಯಶ್ರೀ ಸೌಮ್ಯಶ್ರೀ ಅಂತ ಇಬ್ರು ಅಕ್ಕ ತಂಗಿಯರು ಜಾಯಿನ್ ಆಗ್ತಿದ್ದಾರೆ ಪ್ರಭುಜಿ. ತುಂಬಾ ಸಂತೋಷ ಮಾತಾಜಿ, ಅವ್ರಿಗೂ ಕೂಡ ಸ್ವಾಗತ ಮಾಡ್ತೀವಿ ನೋಡ್ರಿ. ಇನ್ಯಾರಾದ್ರೂ ಬಂಧುಗಳು ಆತರ ಇದ್ದೀರಾ ಇಲ್ಲಿ? ಬಂಧುಗಳು ನಮ್ಮ ಇಡೀ ನೆಂಟ್ರಿಸ್ಟ್ಗಳೆಲ್ಲ ನಾವು ಇದೇ ತರ ನೋಡಿ. ವಿಜಯ ಚಿತ್ತಯ್ಯ ಮಾತಾಜಿ ಪ್ರಭುಜಿ ಅವರು ಕೂಡ ನೋಡಿ ಹಂಗೆ ಕನೆಕ್ಟ್ ಮಾಡ್ತಾ ಹೋಗ್ತಿದ್ದಾರೆ ನೋಡಿ. ನಾನು ನಿಮ್ಮ ಹೆಸರು ಹೇಳಲಿಲ್ಲ ಅಂತ ನೀವು ಯಾರು ದಯವಿಟ್ಟು ಬೇಜಾರಾಗ್ಬಿಡಿ ನೋಡಿ. ಯಾರಾದ್ರೂ ಇದ್ರೆ ದಯವಿಟ್ಟು ಜ್ಞಾಪಿಸಿ. ನಾನೇನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ ನೋಡಿ, ಇದು ದೀಪದಿಂದ ದೀಪವ ನೋಡಿ, ಒಂದ್ ದೀಪದಿಂದ ಇನ್ನೊಂದ್ ದೀಪ ಹಚ್ತಾರೋ ಅದು ಹಂಗೆ ಬೆಳಕು ಪಸರಿಸ್ತಾ ಹೋಗುತ್ತೋ ಆ ತರ ಒಂದು ಪ್ರಯತ್ನ ಇದು ಅಷ್ಟೇ ನೋಡಿ. ಇದು ಜ್ಞಾನ ಅಂದ್ರೆ ಒಂದು ದೀಪ ನೋಡಿ, ಒಂದ್ ದೀಪ ಇನ್ನೊಂದ್ ದೀಪಕ್ಕೆ ಹಚ್ಚೋದು ನೋಡಿ, ಆ ದೀಪದಿಂದ ಇನ್ನೊಂದ್ ದೀಪವನ್ನು ಹಚ್ಚೋದು ನೋಡಿ. ಆ ದೀಪ ಮುಂದೆ ಮುಂದೆ ಹಂಗೇ ಬೆಳೆಯುವಂಥದ್ದು. ಅದಕ್ಕೋಸ್ಕರ ಏನ್ ಬೇಕು ಅಂದ್ರೆ ನಿಮ್ಮ ಸಹಾಯ, ಸಹಕಾರ, ಸಹಭಾಗಿತ್ವ ಬೇಕು. ಮಾಡ್ತೀರಾ ಮಾತಾಜಿ? ಸಹಾಯ ಮಾಡ್ತೀರಾ? ಪ್ರಭುಪಾದರ ಮೂವ್ಮೆಂಟ್ ಇದು, ಆಂದೋಲನ ಇದು. ಗುರು ಮಹಾರಾಜ್ ಕೇಳ್ತಿದ್ದಾರೆ, ಒಬ್ಬೊಬ್ರು ಪ್ರಚಾರಕರಾಗಿ ಅಂತ ಕೇಳ್ತಿದ್ದಾರೆ. ಸಹಾಯ ಮಾಡ್ತೀರಾ? ದಯವಿಟ್ಟು ಮಾಡಿ. ಪ್ರಭು. ಹರೇ ಕೃಷ್ಣ ಪ್ರಭು. ಕೃಷ್ಣ ಹರೇ ಕೃಷ್ಣ. ತುಂಬಾ ಧನ್ಯವಾದ ತಮ್ಮೆಲ್ಲರ ನೋಡಿ ಸಕಾರಾತ್ಮಕ ಸ್ಪಂದನೆಗೆ ತುಂಬಾ ಧನ್ಯವಾದ ನೋಡಿ. ದಯವಿಟ್ಟು ಈ ಸಂಖ್ಯೆಯನ್ನ 100ಕ್ಕೆ ತಗೊಂಡು ಹೋಗೋ ಪ್ರಯತ್ನ ಮಾಡಿ ನೋಡಿ. ನಾವು ಎಷ್ಟೋ ದಿನಗಳಿಂದ ಪ್ರಯತ್ನ ಮಾಡ್ತಿದ್ವಿ, 50ರ ಆಸುಪಾಸಲ್ಲೇ ಇದೆ, 50, 60 ಮುಂದೆನೆ ಹೋಗಕ್ ಆಗ್ತಾ ಇಲ್ಲ. ಇದು ಎಲ್ಲೋ ನಾವು ಇನ್ನು ಬೇರೆ ತರ ಪ್ಲಾನ್ ಮಾಡ್ಬೇಕು ಅನಿಸ್ತಿದೆ ನೋಡಿ. ಇದು 100, 1000 ಸಂಖ್ಯೆಗಳಲ್ಲಿ ಹೋಗ್ಬೇಕು. ಯಾಕಂದ್ರೆ ಗುರು ಮಹಾರಾಜ್ ಆಜ್ಞೆ ಮಾಡಿದ್ದಾರೆ ನೋಡಿ. ಇಷ್ಟು ಸಂಖ್ಯೆಗೆ ಇಷ್ಟು ಜನ ನೋಡಿ, ಈ ತರದ್ದು ಬೇಕಾಗತ್ತೆ ನೋಡಿ. ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಬೇಕು. ಒಬ್ಬೊಬ್ರು ಕೂಡ ಪ್ರಚಾರಕರಾಗಬೇಕು.
ಒಬ್ಬೊಬ್ರು ಕೂಡ ಇನ್ನೊಂದು 100 ಜನಕ್ಕೆ ನೋಡಿ ಹೇಳೋ ತರ ಆಗ್ಬೇಕು. ಆ ತರ ತಾವೆಲ್ಲರೂ ಬದಲಾಗ್ಬೇಕು. ಯೋಚನೆ ಮಾಡಿ, ಸ್ವಲ್ಪ ಕಿವಿಲಿ ಇಟ್ಕೊಳ್ಳಿ, ಈ ವಿಷಯನ ಸ್ವಲ್ಪ ಜ್ಞಾಪಕ ಇರ್ಲಿ, ಪ್ರಯತ್ನ ಮಾಡೋಣ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳೋದು ಕೇಳೋದು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಧನ್ಯವಾದ. ಪ್ರಭು, ನಾಯಕನಟ್ಟಿ ಭಕ್ತರ ಅನುಭವ ಹಂಚ್ಕೊಂಡಿದ್ದು 2 ದಿನ ತುಂಬಾ ನಮ್ಮ ಭಕ್ತರಿಗೂ ಕೂಡ ಎಲ್ಲ ಒಂದು ಅನುಕೂಲ ಆಗಿದೆ ಪ್ರಭು. ಈಗ ಜ್ಞಾನಕ್ಕಿಂತ ಅನುಭವ ದೊಡ್ಡದು ಅಂತಾರಲ್ಲ, ಹಂಗಾಗಿ ಅವರ ಅನುಭವನೇ ಮುಖ್ಯ ಆಗಿರುತ್ತೆ ಪ್ರಭು. ಇವ್ರಿಗೂ ತುಂಬಾ ಖುಷಿಯಾಗಿರುತ್ತೆ. ಯಾರನ್ನು ಯಾಕೆ 2 ದಿವಸ ಇದೇ ಹೇಳಿದ್ರು ಅಂತಂದು ಯಾರನ್ನು ಆತರ ತಿಳ್ಕೊಳಲ್ಲ ಪ್ರಭು. ಇನ್ನೂ ಒಂದ್ ದಿವಸ ಅವ್ರಿಗೆ ಸ್ವಾಗತ ಮಾಡಿದ್ರು ಅದನ್ನ ಕೇಳಕ್ ಇಷ್ಟ ಆಗುತ್ತೆ ಪ್ರಭು. ಇವತ್ತು ಕರಿಬೇಕು ಅನಿಸ್ತಿತ್ತು, ಮತ್ತೆ ನೀವು ಮತ್ತೆ ಇವ್ರಿಗೇನ್ ಬೇರೆ ಕೆಲಸ ಇಲ್ವಾ? ಇಲ್ಲ ಪ್ರಭು, ಖಂಡಿತ ಆತರ ಯಾವತ್ತೂ ಭಾವಿಸಲ್ಲ ಪ್ರಭು. ನಾಳೆಯಿಂದ ಅವರು ಹೊಸದಾಗಿ ನಾಳೆಯಿಂದ ಶುರು ಮಾಡ್ತಿದ್ದಾರೆ 2ನೇ ಆವೃತ್ತಿ. ನೋಡಿ, ಅದನ್ನು ಬಹಳ ಉತ್ಸಾಹದಿಂದ ಅವರು ಮುಂದುವರಿಸೋ ತರ ಪ್ರಯತ್ನ ಮಾಡ್ತಾರೆ. ನೋಡಿ, ನಮಗೆ ಒಬ್ಬೊಬ್ರು ಕೂಡ ಎಷ್ಟು ಮಟ್ಟಕ್ಕೆ ತೀವ್ರವಾಗಿರುತ್ತೋ ಅಷ್ಟೇ ಹಂಚ್ಕೊಳಕ್ ಸಾಧ್ಯ. ನೋಡಿ, ಸ್ವಲ್ಪ ಅಗ್ನಿ, ಆ ಜ್ವಾಲಾಗ್ನಿ ತೀವ್ರ ಕಡಿಮೆ ಇದ್ರೆ ಅದು ಹಂಚ್ಕೊಳಕ್ ಆಗಲ್ಲ. ಆ ರೀತಿ ನಾವು ನೋಡಿ ಬೆಳೆಸ್ಕೋಬೇಕು, ಉಳಿಸ್ಕೋಬೇಕು. ಬೆಳೆಸ್ಕೋಬೇಕು, ಇನ್ನೂ ಹೆಚ್ಚು ಜ್ವಾಲೆ. ನೋಡಿ, ಹಂಬಲ, ಈ ಪ್ರಯತ್ನ ಇವೆಲ್ಲನೂ ಭಕ್ತಿ ಪ್ರಚಾರಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ಬೇಕು. ನೋಡಿ, ಹೆಚ್ಚು ಸಮಯ ಇಲ್ಲ ನೋಡಿ ಈ ಬದುಕಲ್ಲಿ. ನೋಡಿ ಒಬ್ಬ ವೈಷ್ಣವನ್ನ ನೋಡಿ, ಆತನ ವ್ಯತ್ಯಾಸ ಎಲ್ಲಿ ಕಾಣುತ್ತೆ ಅಂದ್ರೆ ಆತ ಎಷ್ಟು ಜನನ ಕೃಷ್ಣ ಪ್ರಜ್ಞೆಗೆ ತೊಂದ ಅನ್ನೋದ್ರಲ್ಲಿ ಕಾಣ್ಬೋದಂತೆ. ನನಗೆ ನಮ್ಮ ಮಂದಿರದಲ್ಲಿ ನೋಡಿ, ನಮ್ಮ ಬಲರಾಮ್ ಪ್ರಿಯ ಪ್ರಭು ಅಂತ ಒಬ್ರು ಒಳ್ಳೆ ಹಿರಿಯ ಭಕ್ತರಿದ್ದಾರೆ. ಅವರು ನನಗೆ ಹೇಳಿದ್ದು, ಅವರೆಲ್ಲೋ ಕೇಳಿದ್ದು. ನೋಡಿ, ಈಗ ಇಷ್ಟು ಜನ ಇದ್ದೀರಿ ಅಲ್ವಾ, ನೋಡಿ ನಮ್ಮ ಗುರುಗಳನ್ನು ನೋಡಿ, ಇದು ಹೋಲಿಕೆ ಮಾಡೋದಲ್ಲ. ನೋಡಿ, ಈಗ ಜಯಪತಾಕ ಸ್ವಾಮಿ ಗುರು ಮಹಾರಾಜರು ಅಂದ್ರೆ ನೋಡಿ ಅವ್ರು ಪ್ರಚಾರ ಮಾಡ್ತಿರೋ ಅಂಕಿ ಸಂಖ್ಯೆಗಳು ನೋಡಿದ್ರೆ ನೋಡಿ, ಈ ಇಡೀ ಮಾನವ ಇತಿಹಾಸ ನೋಡಿ, ಗೌಡಿಯ ಪರಂಪರೆ, ಮಾನವ ಇತಿಹಾಸ, ಸನಾತನ ಧರ್ಮದಲ್ಲಿ ಈ ತರ ಪ್ರಚಾರ ಮಾಡಿರ್ಲಿಲ್ಲ. ಈ ತರ ನೋಡಿ, ಆದಿಶಂಕರಾಚಾರ್ಯರಾಗ್ಲಿ, ಅದಕ್ಕಿಂತಲೂ ವಿಶೇಷವಾಗಿ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದ, ನೋಡಿ ಈ ರಾಮಾನುಜಾಚಾರ್ಯರು, ನೋಡಿ ಅವರ ಪ್ರಯತ್ನ ಎಲ್ಲನೂ ಭಾರತದ ಒಳಗೇ ಇತ್ತು. ನೋಡಿ, ರಾಮಾನುಜಾಚಾರ್ಯರ ಪ್ರಯತ್ನ ನೋಡಿ ದಕ್ಷಿಣ ಭಾರತದಲ್ಲಿ, ನೋಡಿ ಶಂಕರಾಚಾರ್ಯರು, ಆದಿಶಂಕರಾಚಾರ್ಯರು, ಭಗವತ್ಪಾದರು ಭಾರತದಲ್ಲಿ, ನೋಡಿ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದರು ಹೊರಗಡೆ ಹೋಗಿ ಪ್ರಚಾರ ಮಾಡಿದ್ರು. ನೋಡಿ, ಅದರ ನಂತರ ಅವ್ರ ಶಿಷ್ಯರು ನೋಡಿ ಹಿಂಗ ನೋಡಿದ್ರೆ ನೋಡಿ ಜಯಪತಾಕ ಸ್ವಾಮಿ ಗುರು ಮಹಾರಾಜರು, ನೋಡಿ ಅವರು ಪ್ರಚಾರ ಮಾಡುವಂತ ರೀತಿ, ನೋಡಿ ಅವರು ತಲುಪ್ತಾ ಇರುವಂತ ನೋಡಿ ಸ್ಥಳಗಳು. ನೋಡಿ, ಒಂದ್ಸತಿ ಅವರು ಹೆಲಿಕಾಪ್ಟರ್ಲಿ ಭಕ್ತಿಚಾರ ಸ್ವಾಮಿ ಮಹಾರಾಜರು ಪ್ರಯಾಣ ಮಾಡ್ತಾ ಇದ್ರು. ಯಾತ್ರೆ ಹೋಗ್ಬೇಕಾಗಿತ್ತು, ಯಾವ್ದೋ ಬಾಂಗ್ಲಾದೇಶದಲ್ಲಿ ಯಾವ್ದೋ ನಮ್ಮ ಆಚಾರ್ಯರ ಜನ್ಮಸ್ಥಳಕ್ಕೆ ಅವ್ರ ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೇಕಿತ್ತು. ಹೋಗ್ತಾ ಇದ್ರು, ಇದ್ದಕ್ಕಿದ್ದಂಗೆ ಅಲ್ಲೇನೋ ಡಿಸ್ಟರ್ಬ್ ಆಗ್ಬಿಡುತ್ತೆ. ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗ್ಲೇಬೇಕಾಯ್ತು, ತಕ್ಷಣ ಲ್ಯಾಂಡಿಂಗ್ ಆಗ್ಬೇಕಾಯ್ತು. ಯಾವ್ದೋ ಒಂದು ಹಳ್ಳಿಯಲ್ಲಿ ಒಂದು ಹೊಲದಲ್ಲಿ ಇಳಿದ್ ಬಿಡುತ್ತೆ. ಅಲ್ಲಿ ಇಡೀ ಊರ್ ಜನಗಳೆಲ್ಲ ಬಂದ್ಬಿಡ್ತಾರೆ. ನಿಮ್ ಗೊತ್ತಲ್ಲ, ಒಂದ್ ಊರಲ್ಲಿ ಒಂದು ಹೆಲಿಕಾಪ್ಟರ್ ಹಿಡಿದ್ಬಿಟ್ರೆ ಹೆಂಗಾಗುತ್ತೆ. ಅಲ್ಲಿ ಒಬ್ಬರು ಮುದುಕಿ ಬರ್ತಾಳೆ. ಅವ್ರು ಗುರುಮಾರ್ ನೋಡಿದ ತಕ್ಷಣ ಅವ್ರು ಗುರು ಮಹಾರಾಜ್ ವಿಷಯ ನೋಡಿ, ಆಕೆಗೆ ಆಸೆ ಇತ್ತಂತೆ ಗುರು ಮಹಾರಾಜ್ ನೋಡ್ಬೇಕು ಅಂತ. ನೋಡಿ ಭಗವಂತನ ಪ್ಲಾನ್ ನೋಡಿ, ಗುರುಗಳು ಪ್ಲಾನ್ ಹೆಂಗಿರತ್ತೆ ಅಂದ್ರೆ, ಆ ಹೆಲಿಕಾಪ್ಟರ್ ಅವ್ರ ಊರಲ್ಲೇ ಲ್ಯಾಂಡಿಂಗ್ ಆಗೋ ತರ ಅವ್ರು ಬಂದು ಗುರು ಮಹಾರಾಜ್ ಅಂತ ನೋಡಿ ಅಲ್ಲಿ ಯಾವ್ದೋ ಒಂದು ಬಾಂಗ್ಲಾದೇಶದಲ್ಲಿ ಒಂದು ಕುಗ್ರಾಮ, ಅಲ್ಲೂ ಕೂಡ ಅವ್ರ ಶಿಷ್ಯರಿದ್ದಾರೆ. ನೋಡಿ, ಯಾರೋ ಒಬ್ಬ ಮುದುಕಿ, ನೋಡಿ ಯಾರೋ ಒಂದು ಮುದುಕಿ, ನೋಡಿ ಗುರು ಮಹಾರಾಜರು ಬಹಳ ಶಿಷ್ಯರು ಹಿಂಗೆ ಇರೋದು. ನೋಡಿ, ನಮ್ಮ ನಾಗವಾರದ ರತ್ನಮಯಿ ಮಾತಾಜಿ ಇದಾರಲ್ಲ, ಅವ್ರ ಅಮ್ಮ ಅವ್ರು ನೋಡಿದ್ರೆ ನಮ್ಗೆ ಅರ್ಥ ಆಗತ್ತೆ, ಗುರು ಮಹಾರಾಜರು ಎಂತ ಕೃಪೆಯಪ್ಪ. ನೋಡಿ, ಅವ್ರಿಗೆ
ನೋಡಿ ನಮ್ಮ ರತ್ನಮಯಿ ಮಾತಾಜಿ ಅವ್ರು ನಾಗವಾರ ಇಲ್ಲಿ ಇದ್ದಾರೆ, ರೇವತಿ ರತ್ನಮಯಿ ಮಾತಾಜಿ ಅವ್ರಮ್ಮ. ನೋಡಿ ಮಾತಾಜಿ ಅವ್ರ ದೀಕ್ಷೆ ಆದ್ಮೇಲೆ ಮಾತಾಜಿ ನಿಮ್ ಹೆಸರೇನು ಅಂತ ಕೇಳೋದು, ಅವರಿಗೆ ಆ ಹೆಸರು ದೀಕ್ಷೆಗೆ ಜ್ಞಾಪಕ ಇಲ್ಲ. ನಾವು ತಮಾಷೆ ಮಾಡೋದು. ನೋಡಿ ಅವ್ರ ಹೆಸರು ಚಾರು ನಂದರಾಣಿ ಮಾತಾಜಿ. ಪಾಪ ಅವ್ರ ಹೆಸರು ಜ್ಞಾಪಕನೇ ಬರ್ತಾ ಇಲ್ಲ. ಅಂತ ಒಂದು ಹಿನ್ನೆಲೆ ಪರಿಸ್ಥಿತಿ, ಜ್ಞಾಪಕ ಶಕ್ತಿ ಆಗ್ಲಿ, ಪಾಪ ವಯಸ್ಸಾಗ್ಬಿಟ್ಟಿದೆ. ನೋಡಿ ಅವರು ಕೃಷ್ಣ ಪ್ರಜ್ಞೆ ತುಂಬಾ ಕಟ್ಟುನಿಟ್ಟಾಗಿ ಅನುಸರಿಸ್ತಾರೆ. ಅವ್ರಿಗೆ ಜ್ಞಾಪಕ ಶಕ್ತಿ ಹೇಗೆ ಅಂದ್ರೆ ಅವ್ರ ಹೆಸರು ಕೂಡ ಜ್ಞಾಪಕ ಇದೆ. ನೋಡಿ ಮಾತಾಜಿಯವರ ಪತಿ ನೋಡಿ ರಾಮದಾಸ್ ಪ್ರಭು ಅವರು ಮೊನ್ನೆ ಪ್ರಭುಜಿಯವರ ಹೆಸರು ಕೇಳಿದೆ. ನೋಡಿ ಅವ್ರಿಗೆ ಪ್ರಭುಜಿಯವ್ರಿಗೆ ಅವ್ರಿಗೆ ಜ್ಞಾಪಕ ಬರ್ಲಿಲ್ಲ. ಪ್ರಭುಜಿಯವ್ರು ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೋಡಿ ಪ್ರಭುಪಾದರ ದೀಕ್ಷೆ ಕೊಟ್ಟಾಗ ಒಬ್ಬರು ಶಿಷ್ಯರು ಅವರು ಹೆಸರು ಮರ್ತ್ಬಿಟ್ಟಿರ್ತಾರೆ. ಆಮೇಲೆ ಪ್ರಭುಪಾದ್ ನನ್ನ ಹೆಸರು, ನೀವು ದೀಕ್ಷೆ ಕೊಟ್ಟ ಹೆಸರು ಮರ್ತೋಗ್ಬಿಟ್ಟಿದೆ ಪ್ರಭುಪಾದ್ ಅಂತ ಬರ್ತಾರೆ. ನನಗೆ ದಾಸ ಅಂತ ಒಂದು ಜ್ಞಾಪಕ ಇದೆ ನೀವು ಹೆಸರು ಕೊಟ್ಟಿರೋದ್ರಲ್ಲಿ. ನೋಡಿ ಅವ್ರು ಅದೇ ಹೇಳದ್, ಇಷ್ಟೇ ಸಾಕು, ನಿನ್ ದಾಸ ಅಂತ ಜ್ಞಾಪಕ ಇದ್ರೆ ಸಾಕು ಅಷ್ಟೇ. ನಿನ್ನ ದಾಸ, ಸರ್ವೆಂಟ್ ಆಫ್ ಕೃಷ್ಣ, ದಾಸ ಅಷ್ಟೇ. ನೋಡಿ ಹಂಗೆ ನೋಡಿ ಗುರು ಮಹಾರಾಜರಿಗೆ ಶಿಷ್ಯರುಗಳು ನೋಡಿ ತುಂಬಾ ವಿನಮ್ರ, ಹಂಬಲ್, ಬಹಳ. ನೋಡಿ ಈ ತರದವ್ರೆ ಎಷ್ಟೋ ಜನ ನಾವೆಲ್ಲ ಇದ್ದೀರಿ. ನೋಡಿ ಬಾಂಗ್ಲಾದೇಶ ಆಗ್ಬೋದು, ದೊಡ್ಡಬಳ್ಳಾಪುರ ಆಗ್ಬೋದು. ನೋಡಿ ಇಂತಿಂತ ಸ್ಥಳಗಳಲ್ಲಿ ನೋಡಿ ಎಲ್ಲರಿಗೂ ದೀಕ್ಷೆ ಕೊಡ್ತಾರೆ, ಗುರು ಪರಂಪರೆ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ನೋಡಿ ಅದನ್ನ ನಾವು ಕೂಡ ಸರಿಯಾಗಿ ಅವ್ರ ಭಾವನ ನಾವು ಧಾರಣೆ ಮಾಡ್ಬೇಕು. ನೋಡಿ ಅವ್ರದ್ದು ನಮೋ ಮಹಾವದನ್ಯಾಯ ಭಾವ ಅವರ ನೋಡಿ ನಿತ್ಯಾನಂದ ಪ್ರಭುಗಳ ಕೃಪೆ, ಆ ತರ ಒಂದು ಭಾವ ಹಂಚುವಂಥದ್ದು. ನೋಡಿ ಎಂತೆಂಥವ್ರಿಗೂ ಕೂಡ ಆ ತರ ಪ್ರಯತ್ನ ಶಿಷ್ಯರಾಗಿ ನಮಗೂ ಆ ತರ ಒಂದು ನೋಡಿ ಎಂತೆಂಥವ್ರು ಟ್ರೀಟ್ ಮಾಡುವಂತ ಪ್ರಯತ್ನ ಮಾಡ್ಬೇಕು ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು, ಕೇಳೋದಿದ್ರೆ ಕೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ನಾವು ಒಂದ್ ಮಾತು ಹೇಳ್ಬೇಕು ಅಂತಿದ್ವಿ. ನಮ್ಮನ್ನು ನಾವು ನಾಗವರ್ದಿಯಿಂದ ಮಾತಾಜಿ ಪ್ರಭು ಮಾತಾಡ್ತಾ ಇರೋದು. ನನ್ನ ಹೆಸರು ಮಾಲಾ ಅಂತ. ನಾವು ನಾಗವರದಿಂದ ಫಸ್ಟ್ ನಾಗವರದಲ್ಲೇ ಇದ್ದಿದ್ದು, ಇವಾಗ ವೈಟ್ ಫೀಲ್ಡ್ ಅಲ್ಲಿ ಇದೀವಿ ಪ್ರಭು. ರತ್ನಕ್ಕ ಮಾತಾಜಿನೇ ನಮ್ಮನ್ನು ಇದು ಮಾಡ್ಸಿದ್ದು ಪ್ರಭು, ಕೃಷ್ಣ ಜ್ಞಾನ ಕೊಡ್ಸಿದ್ದು. ಮತ್ತೆ ಹರೇ ಕೃಷ್ಣ ಪ್ರಭು. ಹೇಳಿ ಮಾತಾಜಿ, ಹೇಳ್ತಾ ಹೋಗಿ. ಅದು ರತ್ನಕ್ಕ ಮಾತಾಜಿನೇ ನಮ್ಮನ್ನು ಫುಲ್ಲು ಕೃಷ್ಣ ಇದಕ್ಕೆ ಸೇರ್ಸಿದ್ದು ಪ್ರಭು. ಅವರಿಂದಾನೇ ತುಂಬಾ ನಮ್ಗೆ ಭಗವಂತ ಜ್ಞಾನ ಪಡ್ಕೊಂಡಿದೀವಿ. ಜಪ ಮಾಡ್ತೀವಿ, ಭಗವದ್ಗೀತೆ ಕ್ಲಾಸು ಎಲ್ಲ ಕೇಳ್ತಿದೀವಿ ಪ್ರಭು. ಇವಾಗೂನು ಅಷ್ಟೇ ಜೂಮ್ ಕ್ಲಾಸ್ ಇದೆ ಅಂತ ಅವರೇ ನಮ್ಮನ್ನ ಇದು ಸೇರ್ಸಿರೋದು ಪ್ರಭು. ತುಂಬಾ ಸಂತೋಷ ಮಾತಾಜಿ. ರತ್ನಕ್ಕ ಮಾತಾಜಿ, ರಾಮದಾಸ್ ಪ್ರಭು ಅವರು ಮನೆ ಪಕ್ಕನೇ ಪ್ರಭು ನಾವ್ ಇದ್ದಿದ್ದು. ತುಂಬಾ ಪರಿಚಯ ಪ್ರಭು ನಮ್ಗ ಅವರು. ತುಂಬಾ ಧನ್ಯವಾದ. ಹರೇ ಕೃಷ್ಣ. ನೋಡಿ ಹಂಗೆ ನಾವೇನ್ ದೊಡ್ಡ ದೊಡ್ಡ ಪಂಡಿತರುಗಳಾಗ್ಬೇಕಾಗಿಲ್ಲ. ನೋಡಿ ಜ್ಞಾನ ತಿಳುವಳಿಕೆ ನೋಡಿ ಅತ್ಯಂತ ಹೆಚ್ಚು ಇರುವಂತವ್ರು ಬೇಕಾಗಿಲ್ಲ. ಸರಳತೆ ಇದ್ರೆ ಸಾಕು. ನೋಡಿ ಆ ಭಾವ ಇದ್ರೆ ಸಾಕು, ಹಂಚ್ಕೋಬೇಕು ಅನ್ನೋ ಭಾವ ಇದ್ರೆ ಸಾಕು. ನೋಡಿ ನೋಡಿ ಮಾತಾಜಿಯವ್ರು ನೋಡಿ ಕನೆಕ್ಟ್ ಮಾಡಿದ್ರಲ್ವಾ, ಇಷ್ಟು ಕನೆಕ್ಟ್ ಮಾಡಿದ್ರೆ ಸಾಕು. ನೋಡಿ ಆಮೇಲೆ ನೋಡಿ ಹಿಂಗೆ 4 ವರ್ಷದಿಂದ ನಾನು ಜಾಯ್ನ್ ಆಗಿದ್ದೀನಿ ಪ್ರಭು ಭಗವದ್ಗೀತೆ ಕ್ಲಾಸ್. ಮಾತಾಜಿ ಸುಭದ್ರಾ ಮಾತಾಜಿನೇ ನಮ್ಗ್ ಕ್ಲಾಸ್ ತೆಗಿತಾ ಇದ್ದಿದ್ದು ಪ್ರಭು. ತುಂಬಾ ಸಂತೋಷ ಮಾತಾಜಿ. ಹರೇ ಕೃಷ್ಣ. ನೋಡಿ ಹಂಗೆ ದಯವಿಟ್ಟು ನಾನೇನ್ ಇದ್ರೆಲ್ಲ ಹೇಳಿ ಕೇಳಿ ಏನ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ಸಹಾಯ ಮಾಡಿ ಪ್ಲೀಸ್, ಕನೆಕ್ಟ್ ಮಾಡಿ, ಹೆಚ್ಚು ಜನನ ಆಹ್ವಾನ ಮಾಡಿ. ಯಾರು ನಿಮ್ಮನ್ನ ವಾಪಸ್ ಕೃತಜ್ಞತೆ ಹೆಚ್ಚು ನೋಡಿ ಹೇಳಕ್ ಪ್ರಯತ್ನ ಮಾಡ್ತಾನೆ ಗೊತ್ತ, ಯಾರಿಗೋ ಅವಶ್ಯಕತೆ ಇರುತ್ತೆ ಯಾರಿಗೋ. ನೋಡಿ ಆ ತರದ್ದು ಸ್ವಲ್ಪ ಸಹಾಯ ಮಾಡಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ವಿಶೇಷ ದಿನಗಳಿದ್ರೆ ಹೇಳಿ. ಶ್ವೇತಾ ಮಾತಾಜಿ, ಏನಾದ್ರು ವಿಶೇಷ ದಿನ ಇದಾವ ಮಾತಾಜಿ? ಇಲ್ಲ ಪ್ರಭುಜಿ, ಏನು ಇಲ್ಲ ಪ್ರಭುಜಿ. ಹರೇ ಕೃಷ್ಣ. ಮತ್ತೇನು ಇಲ್ಲಿದ್ರೆ ಇವತ್ತು ನೋಡಿ ಏಕಾದಶಿ ನೋಡಿ ಇವತ್ತಿದೆಯಾ ನಾಳೆ ಇದೆಯೋ? ನಾಳೆ ಇದೆ ಪ್ರಭುಜಿ. ನಾಳೆ ಇದೆ ನೋಡಿ. ನೋಡಿ ಇದು ಗೊಂದಲಗಳು ಇದು ಯಾಕೆ ಆಗತ್ತಂದ್ರೆ,
ನೋಡಿ ಇದ್ರ ಬಗ್ಗೆನೂ ಸ್ವಲ್ಪ ಗೊತ್ತಿರ್ಬೇಕು. ನೋಡಿ ಇವತ್ತು ತಿಥಿ ನೋಡಿ ಇವತ್ತು ನೋಡಿದ್ರೆ ನೋಡಿ ದಶಮಿ 7:21 ಆಗೋಗಿದೆ. ನೋಡಿ ಈಗ ನೋಡಿ ನಿನ್ನೆ 7:21 ಏಕಾದಶಿ ನೋಡಿ ದಶಮಿ ಆಯ್ತು. ಬೆಳಗ್ಗೆ 4:29 ಏಕಾದಶಿ ಮುಗೀತು ಬೆಳಗ್ಗೆ. ನೋಡಿ ಈಗ ನಾವು ಈ ಪಾರಣೆ ಇದಿರುವಂತ ದ್ವಾದಶಿ ಉಪವಾಸ ಮಾಡ್ತಿದೀವಿ ನೋಡಿ. ಇದು ಮತ್ತೆ ನಾವು ಪಾರಣೆ ಮಾಡುವಂತದ್ದು ತ್ರಯೋದಶಿ ದಿನ ನಾವು ಪಾರಣೆ ಮಾಡ್ತೀವಿ ನೋಡಿ. ಇದು 3 ತಿಥಿಗಳ ಸ್ಪರ್ಶ ಆಯ್ತಿದ್ದು ನೋಡಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ. ಇಂಥವುಗಳು ಬಹಳ ಶಕ್ತಿ ಕೃಪೆ ಇರುವಂತದ್ದು. ತ್ರಿಸ್ಪರ್ಶ ಏಕಾದಶಿ ಅಂತ ಹೇಳ್ತಾರೆ ನೋಡಿ. ಇಂಥವುಗಳನ್ನ ವಿಶೇಷವಾದಂತ ಕೃಪೆ ಇರುತ್ತೆ ಅಂತ ಹೇಳ್ತಾರೆ. ಆ 3 ತಿಥಿಗಳ ಪುಣ್ಯ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ನಾಳೆ ಏಕಾದಶಿಗೆ ನೋಡಿ ನಾವು ತಯಾರಿ ಆಗೋಣ ನೋಡಿ. ಹಂಗಾಗಿ ಇವತ್ತು ಏಕಾದಶಿ ವ್ರತ ಮಾಡಲ್ಲ, ನಾಳೆ ಮಾಡ್ತೀವಿ. ಹರೇ ಕೃಷ್ಣ. ನಾಳೆ ನಮ್ಮ ದೇವಸ್ಥಾನದಲ್ಲಿ ಭಾನುವಾರದ ಕಾರ್ಯಕ್ರಮ ಇರುತ್ತೆ, ಎಲ್ಲರಿಗೂ ಆಹ್ವಾನ. ಅದೇ ತರ 29ನೇ ತಾರೀಕು ನಮ್ಮ ದೇವಸ್ಥಾನದಲ್ಲಿ ರಥಯಾತ್ರೆ ಆಯೋಜನೆ ಆಗಿದೆ ನೋಡಿ. ಅದಕ್ಕೂ ಕೂಡ ನೀವು ಮಾನಸಿಕವಾಗಿ ತಯಾರಿ ಆಗ್ರಿ. ನಿಮ್ಮ ಬಂಧು ಬಳಗನೆಲ್ಲನೂ ರಥಯಾತ್ರೆಗೆ ಆಹ್ವಾನ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ಊರಲ್ಲಿ ಹಬ್ಬ ಇದ್ರೆ ನೀವು ಹೆಂಗೆ ಕರಿತೀರೋ ಆ ತರ ಕರೀರಿ, ರಥಯಾತ್ರೆಗೆ ಕರೀರಿ. ರಥಯಾತ್ರೆ ಮುಖಾಂತರನೇ ಜಯಪತಾಕ ಸ್ವಾಮಿ ಗುರು ಮಹಾರಾಜರು ಕೃಷ್ಣ ಪ್ರಜ್ಞೆಗೆ ಬಂದದ್ದು ನೋಡಿ. ಅದೇ ಇಂದ್ರದ್ಯುಮ್ನ ಸ್ವಾಮಿ ಮಹಾರಾಜರು ಪರಮ ಪೂಜ್ಯರು ಓದ್ತಾ ಇದ್ದೀನಿ ಈಗ ನೋಡಿ. ಅದ್ರಲ್ಲೂ ಅದೇ ವಿಷಯ ನೋಡಿ, ರಥಯಾತ್ರೆಗೆ ಕನೆಕ್ಟೆಡ್, ರಥಯಾತ್ರೆ ಮುಖಾಂತರ ಸಂಪರ್ಕ ನೋಡಿ. ಹಂಗೆ ನೋಡಿ ರಥಯಾತ್ರೆಗಳು ಬಹಳಷ್ಟು ಜನರನ್ನ ಕೃಷ್ಣ ಪ್ರಜ್ಞೆಗೆ ಆಕರ್ಷಣೆ ಮಾಡೋದಕ್ಕೆ ಸಹಕಾರ. ಬಂದ್ ಏನ್ ಮಾಡ್ಬೇಕು? ರಥಯಾತ್ರೆಯಲ್ಲಿ ಹಾಡ್ಬೇಕು, ಕುಣಿಬೇಕು, ಪ್ರಸಾದ ತಿನ್ಬೇಕು, ಇಷ್ಟೇ. ಅದಕ್ಕೋಸ್ಕರ 29ನೇ ತಾರೀಕು ಭಾನುವಾರ ಇದೆ ನೋಡಿ. ದಯವಿಟ್ಟು ತಾವು ನಮ್ಮ ಈ ಗುಂಪಿಗೆ ಯಾರ್ಯಾರೆಲ್ಲ ಕನೆಕ್ಟ್ ಆಗಿದಿರೋ ದಯವಿಟ್ಟು ಬನ್ನಿ, ಎಲ್ಲರ ಜೊತೆ ಸೇರಿ ರಥೆಯನ್ನ ಎಳಿಯೋಣ. ಹಂಗೆ ಬೇರೆ ಕೆಲವು ಸೇವೆಗಳು ಇರ್ತವೆ, ನೀವು ಮಾಡ್ಬೋದು ನೋಡಿ. ಅದಕ್ಕೋಸ್ಕರ ಬರೋರು ಮೊದಲೇ ಹೇಳಿ, ನಿಮ್ಗೆ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಏನಾದ್ರು ಬೇಕಿದ್ರೇನು ಕೂಡ ಹೇಳಿ ನೋಡಿ. ಇದಕ್ಕೆಲ್ಲ ನಾವು ತುಂಬಾ ಸಂತೋಷದಿಂದ ಅದರ ಆಯೋಜನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ನೋಡಿ. ದಯವಿಟ್ಟು ಬನ್ನಿ. ಅದೇ ತರನೇ ಜುಲೈ 5ನೇ ತಾರೀಕು ನಮ್ಮ ಹೊರಮಾವಲ್ಲಿ ರಥಯಾತ್ರೆ ಮಾಡ್ತಿದ್ವಿ, ಅದಕ್ಕೂ ಪೂರ್ವ ತಯಾರಿಗಳೆಲ್ಲ ಆಗ್ತಿದಾವೆ ನೋಡಿ. ಅದಕ್ಕೂ ಕೂಡ ಬನ್ನಿ ಅಂತ ಕೇಳ್ಕೊ. ಹರೇ ಕೃಷ್ಣ. ಮತ್ತೇನು ಇಲ್ಲದೆ ಇದ್ರೆ ಇಲ್ಲಿಗೆ ಕಾರ್ಯಕ್ರಮ ವಿರಾಮ. ಹರೇ ಕೃಷ್ಣ ಪ್ರಭುಜಿ. ದಂಡ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ 27ನೇ ತಾರೀಕು ಶಿವನಹಳ್ಳಿಲಿ ರಥಯಾತ್ರೆ ಇದೆ ಪ್ರಭುಜಿ. ಓಕೆ ಓಕೆ, ತುಂಬಾ ಸಂತೋಷ. ರಥಯಾತ್ರೆ ದಿನನೇ ರಥಯಾತ್ರೆ ಮಾಡ್ತಿದ್ದೀರಿ ನೀವು? ತುಂಬಾ ಸಂತೋಷ ಮಾತಾಜಿ. ಮಾಡಿ, ನಿಮ್ಗೂ ಒಳ್ಳೇದಾಗ್ಲಿ ಮಾತಾಜಿ, ನಿಮ್ಗೂ ಒಳ್ಳೇದಾಗ್ಲಿ. ಎಲ್ಲರೂ ಬರ್ಬೋದು ಪ್ರಭುಜಿ. ಹಾ ನೋಡಿ, ಎಲ್ಲೆಲ್ಲಿ ಯಾರ್ಯಾರ ಹತ್ತತ್ರ ರಥಯಾತ್ರೆ ಆಗುತ್ತೋ ಶಿವನಹಳ್ಳಿ ಪ್ರಭುಜಿ. ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ ಪ್ರಭುಜಿ, ಹಾಕಿ ಗ್ರೂಪ್ ಅಲ್ಲಿ ಹಾಕ್ತೀನಿ ಪಾಪ್ಲೆಟ್. ಅದಕ್ಕೆ ಎಲ್ಲರೂ ಟ್ರೈ ಮಾಡಿ ಬರ್ಲಿಕ್ಕೆ. ಆಯ್ತು ಮಾತಾಜಿ. ನೋಡಿ, ರಥಯಾತ್ರೆ ದಿನನೇ ರಥಯಾತ್ರೆ ಮಾಡ್ತಿದ್ದಾರೆ ಅವರು, ಬಹಳ ವಿಶೇಷ. ತುಂಬಾ ಹರೇ ಕೃಷ್ಣ. 28 ಶೇಷಾದ್ರಿಪುರಂ ಅಲ್ಲಿ ರಥಯಾತ್ರೆ ಇದೆ ಪ್ರಭುಜಿಗೆ, ಅನುಕೂಲ ಆದರೂ ಹೋಗ್ಬೋದು. ಓಕೆ ನೋಡಿ, ಪ್ರತಿದಿನಾನು ರಥಯಾತ್ರೆನೆ. 27 ಮೂಲವಾಗಿ ಮುಖ್ಯವಾಗಿ ರಥಯಾತ್ರೆ, 27, 28 ನಮ್ ದೇವಸ್ಥಾನದಲ್ಲಿ 29 ನೋಡಿ. ಹಂಗೆ ಇಸ್ಕಾನ್ ಸೌತ್ ಬೆಂಗಳೂರಲ್ಲೂ ಕೂಡ ಅವ್ರೇನು ಶನಿವಾರನೂ ಏನು ಮಾಡ್ತಾರೆ, ಅವರು ಶನಿವಾರನೂ ಸೋಮವಾರನೂ ಮಾಡ್ತಾರೆ ನೋಡಂಗೆ. ಹರೇ ಕೃಷ್ಣ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಸಮವೇತ ಭಕ್ತ ವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾಪೂರ್ವಕವಾಗಿ ಅತ್ಯಂತ ಶುಭವಾಗಿ ಅತ್ಯಂತ ಸುರಕ್ಷಿತವಾಗಿರ್ಲಿ ಅಂತ ನಾನು ಪ್ರಾರ್ಥಿಸ್ತಾ ಹರಿಸ್ತೇನೆ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ ದಂಡ ಪ್ರಣಾಮ.
ಹರೇ ಎಲ್ಲರಿಗೂ ಕೃಷ್ಣ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ. ಹರೇ ಕೃಷ್ಣ ದಂಡೋತ್